ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಅನೇಕ ಯುದ್ಧದ ತಂತ್ರಗಳನ್ನು ನಿರೂಪಣೆ ಮಾಡ್ತಾ ಬಂದರು. ಅದರಲ್ಲಿ ಧೃತರಾಷ್ಟ್ರನ ಮತ್ತು ಸಂಜಯನ ಸಂವಾದದ ರೂಪವಾಗಿ ಬಂದದ್ದು ಮೊದಲು ಅರ್ಜುನ ಕೈ ಚೆಲ್ಲಿದ, ಕೃಷ್ಣ ಹುರಿದುಂಬಿಸಿದ, ಶಂಖಗಳ ನಾದವಾಯಿತು, ಅರ್ಜುನ ಗರಿಗೆದರಿ ನಿಂತ. ಯುದ್ಧಕ್ಕಿನ್ನೇನು ಹೊರಡಬೇಕು ಅಂದಾಗ ಮತ್ತೆ ಕಿರೀಟಗಳು ಆಯುಧಗಳನ್ನೆಲ್ಲ ಪಕ್ಕಕ್ಕಿಟ್ಟು ಧರ್ಮರಾಜ ನೇರವಾಗಿ ಶತ್ರುವಿನ ಸಮರದ ಮುಂಭಾಗಕ್ಕೆ, ಸೇನೆಯ ಮುಂಭಾಗಕ್ಕೆ ಹೋದ. ಎಲ್ಲರೂ ಆಶ್ಚರ್ಯಪಟ್ಟರು, ಇವರು ಎಲ್ಲರೂ ಸರೆಂಡರ್ ಆಗ್ತಾ ಇದ್ದಾರೆ ಅಂತ. ಯಾಕಂದ್ರೆ ಒಟ್ಟಿಗೆ ಬಂದ್ರು, ಅಣ್ಣ ತಮ್ಮಂದ್ರು, ಕೃಷ್ಣ. ಆದರೆ ಧೃತರಾಷ್ಟ್ರ ಹೋದದ್ದು ಸರೆಂಡರ್ ಆಗ್ಲಿಕ್ಕಲ್ಲ, ಹಿರಿಯರಿಗೆ ನಮಸ್ಕಾರ ಮಾಡಿ ಬರಬೇಕು ಅನ್ನೋದನ್ನ, ಅಂದ್ರೆ ಏನೇ ಕೆಲಸ ಮಾಡೋದಾದ್ರೂ ಕೂಡ ಅದನ್ನ ಹಿರಿಯರಿಗೆ ಒಪ್ಪಿಸಿಯೇ ಮಾಡಬೇಕು, ಅದು ನಮ್ಮ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ನಮಸ್ಕಾರ ಮಾಡಿ ಅವರ ಕೈಯಲ್ಲೇ ಅವರ ಸೋಲಿನ ಸುಳಿವುಗಳನ್ನ ಪಡ್ಕೊಂಡು ವಾಪಸ್ಸು ಬಂದಿದ್ದಾರೆ. ಮತ್ತೆ ಯುದ್ಧ ಆರಂಭ ಆಗಿದೆ. ಮೊದಲನೇ ದಿವಸದ ಯುದ್ಧ ಒಂದು ರೀತಿಯಲ್ಲಿ ಭೀಷ್ಮನ ಆಕ್ರೋಶ, ಹೋರಾಟ ಸಿಕ್ಕಾಪಟ್ಟೆ ತೀವ್ರವಾದ ಯುದ್ಧ ನಡೆದಿದೆ. ಆ ಯುದ್ಧದಲ್ಲಿ ಅಭಿಮನ್ಯು ತೀವ್ರವಾಗಿ ಸೆಣಸಿದ್ದಾನೆ. ಶ್ವೇತ ಅನ್ನುವಂತಹ ಒಬ್ಬ ದ್ರುಪದನ ಮಗ, ಶಂಖ ಅನ್ನುವ ಉತ್ತರ ಕುಮಾರ ಸಾಯ್ತಾನೆ ಮೊದಲನೇ ದಿವಸನೇ. ಆಮೇಲೆ ದುರ್ಯೋಧನನು ಕೂಡ ತನ್ನ ತಮ್ಮಂದಿರನ್ನ ಕೆಲವರನ್ನ ಕಳುಹಿಸ್ತಾನೆ. ಉಳಿದಂತೆ ತಾವೇ 4-5 ಜನ ಒಟ್ಟಿಗೆ ಸೇರಿ ಅಭಿಮನ್ಯುವಿನ ಜೊತೆಗೆ ಹೋರಾಟ ಮಾಡಿದಾಗ ಭೀಮ ಅವರ ಪರವಾಗಿ ನಿಂತು ಆ ಅಭಿಮನ್ಯುವನ್ನ ಪಾರು ಮಾಡ್ತಾನೆ. ಇನ್ನು ಮರು ದಿವಸದ ಅಂದ್ರೆ ಒಟ್ಟು ಕೊನೆಯಾಗುವಾಗ ಹಾಹಾಕಾರ ಮಹಾನಾಸಿ ಪಾಂಡು ಸೈನ್ಯೇಶು ಭಾರತ. ಪಾಂಡು ಸೈನ್ಯ ತುಂಬಾ ಒಂಥರ ಗೊಂದಲಕ್ಕೀಡಾಗಿತ್ತು, ದಿಕ್ಕು ತೋಚದಂತೆ. ಒಂಥರ ಅವತ್ತು ಗೆಲುವಿನ ಸುದ್ದಿಯೇ ಇಲ್ಲ ಪಾಂಡವರಲ್ಲಿ. ಕೌರವರಲ್ಲಿ ಖುಷಿ ಇದೆ. ಅವತ್ತು ಒಂದು ಉತ್ತರ ಸತ್ತಿದ್ದಾನೆ, ಇನ್ನೊಂದು ಸೈನ್ಯ ಓಡಿ ಹೋಗಿದೆ, ಪಾಂಡವರ ಸೇನೆ ಓಡಿ ಹೋಗಿದೆ. ಹೀಗೆ ಮೊದಲನೇ ದಿವಸ ಅಲ್ಲಿಗೆ ಮುಗಿಯಿತು. ಕೃತಾವಹಾರೇ ಸೈನ್ಯಾನಾಂ ಪ್ರಥಮೇ ಭರತರ್ಷಭ ಭೀಷ್ಮೇಶ ಯುದ್ಧ ಸಂರಬ್ಧೆ ಹೃಷ್ಟೇ ದುರ್ಯೋಧನೇ ತಥಾ. ದುರ್ಯೋಧನನಿಗೆ ಬಹಳ ಆನಂದ ಆಯ್ತು. ಭೀಷ್ಮಾಚಾರ್ಯ ಇರುವ ತನಕ ನಮ್ಗೆ ಇನ್ಯಾವ ಯೋಚನೆಯೂ ಇಲ್ಲ. ಧರ್ಮರಾಜಸ್ತತಸ್ತೂರ್ಣಂ ಅಭಿಗಮ್ಯ ಜನಾರ್ದನಂ. ಮರುದಿವಸ ಅಂದ್ರೆ ಮರುದಿವಸದ ಯುದ್ಧಕ್ಕೆ ಸಿದ್ಧತೆ ಆಗುವಾಗ ಧರ್ಮರಾಜ ಶಸ್ತ್ರತ್ಯಾಗ ಮಾಡುವ ಮಾತಾಡ್ತಾನೆ. ನಾನು ಸೈನ್ಯ ಬಿಡ್ತೇನೆ ಅಂದ್ರೆ ಯುದ್ಧ ಬಿಡ್ತೇನೆ, ಕಾಡಿಗೆ ಹೋಗ್ತೇನೆ ಅಂತ. ಯಾಕೆ ಅನ್ನೋದಕ್ಕೆ ಕಾರಣ ಕೊಟ್ಟದ್ದು, ಅರ್ಜುನ ಯುದ್ಧ ಮಾಡ್ತಾ ಇಲ್ಲ, ಅರ್ಜುನ ಪ್ರಾಪರ್ ಆಗಿ ಯುದ್ಧ ಮಾಡ್ತಿಲ್ಲ, ಸುಮ್ಮನೆ ಆಕ್ಷನ್, ತೊಂದರೆ ಆಗದಾಗ ನೋಡ್ಕೊಳ್ಳೋದಷ್ಟೇ, ಅಟ್ಯಾಕಿಂಗ್ ಪೊಸಿಷನ್ಗೆ ಹೋಗಿಲ್ಲ. ಆದ್ರಿಂದಾಗಿ ನನಗೆ ಯುದ್ಧ ಬೇಡ ಅಂತ ಅನಿಸ್ತದೆ. ಯಾಕೆ ಬೇಕು ಸುಮ್ಮನೆ ಈಗೆಲ್ಲ ನಾಟಕ ಮಾಡೋದಕ್ಕಿಂತ, ಭೀಮಸೇನ ಒಬ್ಬನೇ ಈ ಯುದ್ಧದಲ್ಲಿ ಸರಿಯಾದ ಕ್ರಮವನ್ನು ಕೈಗೊಂಡಿದ್ದು ಅಂತ ಹೇಳಿದಾಗ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಇಲ್ಲ ಇಲ್ಲ, ನಾಳೆಯಿಂದ ಹಾಗಾಗುದಿಲ್ಲ. ಮಾ ಶುಚಃ ಭರತ ಶ್ರೇಷ್ಠ ನತ್ವಂ ಶೋಚಿತುಮರ್ಹಸಿ ಯಸ್ಯತೆ ಭ್ರಾತರ ಶೂರಾಹ ಸರ್ವಲೋಕೇಶು ಧನ್ವಿನಃ. ಕೃಷ್ಣ ಸಮಾಧಾನ ಮಾಡ್ತಾನೆ. ಲೋಕದಲ್ಲಿ ಯಾರಿಗೂ ಸಾಟಿ ಇಲ್ಲದಂತಹ ತಮ್ಮಂದಿರು ನಿಮ್ ಜೊತೆಗಿದ್ದಾರೆ. ಅಷ್ಟೊತ್ತಿಗೆ ಉಳಿದವರು ಕೂಡ ವಿರಾಟ, ದ್ರುಪದ, ದೃಷ್ಟದ್ಯುಮ್ನ, ಆಮೇಲೆ ಕೇಕೆ ದೇಶದ ರಾಜರು, ಶಿಖಂಡಿ, ಇವರೆಲ್ಲ ಯಾರು ಸಾತ್ಯಕಿ ಮೊದಲಾದವರೆಲ್ಲ ಹೇಳ್ತಾರೆ, ಏನು ಯೋಚನೆ ಮಾಡಬೇಡ, ನಾವೆಲ್ಲ ನಿಜವಾಗಿಯೂ ವಾಸುದೇವನ ಮಾತಿಗೆ ಬದ್ಧರಾಗಿ
ಈ ಯುದ್ಧವನ್ನು ಮುನ್ನಡೆಸ್ಲಿಕ್ಕೆ ಇದ್ದೇವೆ, ನೀನು ಏನು ಯೋಚನೆ ಮಾಡಬೇಡ ಅಂತ ಅವನನ್ನು ಹುರಿದುಂಬಿಸ್ತಾರೆ. ತುಂಬಾ ಒಳ್ಳೊಳ್ಳೆಯ ಧೈರ್ಯದ ಮಾತುಗಳನ್ನು ಹೇಳ್ತಾರೆ. ಅದರಲ್ಲೂ ಧೃಷ್ಟದ್ಯುಮ್ನ ಅಹಂ ದ್ರೋಣ ಅಂತ ಪಾರ್ಥ, ಶಿಖಂಡಿ ಭೀಷ್ಮ ಹಂತಕನಾಗಿ ಇದ್ದಾನೆ. ಹೀಗೆ ಕೃಪ, ದ್ರೋಣ, ಶಲ್ಯ, ಜಯದ್ರಥ ಇವರನ್ನೆಲ್ಲರನ್ನೂ ಕೂಡ ಪ್ರತಿಯೋತ್ಸ್ಯಾಮಿ, ನಾನು ಸೋಲಿಸಬಲ್ಲೆ. ಆದ್ದರಿಂದಾಗಿ ನೀನು ಒಂದು ದಿವಸದ ಈ ಯುದ್ಧದ ಹಿನ್ನಡೆಯನ್ನ ಗಮನಿಸಿ ಯುದ್ಧ ಮಾಡುದು ಬೇಡ ಅಂತ ನಿರ್ಧಾರಕ್ಕೆ ಬರಬೇಡ. ಯಂ ಬೃಹಸ್ಪತಿರಿಂದ್ರಾಯ ತದಾ ದೇವಾಸುರೋಬ್ರವೀತ್, ಅಸುರೇ ಅಬ್ರವೀತ್ ತಂ ಯಥಾವತ್ ಪ್ರತಿವ್ಯೂಹಂ ಪರಾನೀಕಾ ವಿನಾಶನಂ. ಮೊದಲನೇ ದಿವಸ ಇಂದ್ರನು ಹೀಗೆ ಸೋತಾಗ ಬೃಹಸ್ಪತ್ಯಾಚಾರ್ಯರು ಸಮರವನ್ನ ಕೈಗೆ ತೆಗೆದುಕೊಳ್ಳುವುದಕ್ಕಾಗಿ ವ್ಯೂಹವನ್ನ, ಪ್ರತಿವ್ಯೂಹವನ್ನ, ಅವರೇನೇನು ಯೋಚನೆ ಮಾಡಿದಾರೋ ಅದಕ್ಕೆ ಪ್ರತಿವ್ಯೂಹವನ್ನ ಆಲೋಚನೆ ಮಾಡಬೇಕು. ಆಗ ಅದು ಪರಾನೀಕವನ್ನ, ಪರರ ಸೈನ್ಯವನ್ನ ವಿನಾಶ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೀಗೆ ಹೇಳಿ, ನಾಳೆ ಸರಿಯಾಗಿ ಇದಕ್ಕೆ ಬೇಕಾದ ರೂಪವನ್ನ ಕೊಡಬೇಕು ನಾವು, ಅದರ ಬಗ್ಗೆ ಚಿಂತನೆ ಮಾಡುದು ಬೇಡ ಅಂತ ದೃಪದನೂ ಕೂಡ ಧೈರ್ಯವನ್ನ ತುಂಬುತ್ತಾನೆ, ವಿರಾಟನೂ ಧೈರ್ಯವನ್ನ ತುಂಬುತ್ತಾನೆ. ಚೈದ್ಯ ಅಂದ್ರೆ ದೃಷ್ಟಕೇತು. ವಸ್ತುತಃ ಶಿಶುಪಾಲ ಪಾಂಡವರ ಪಕ್ಷದಲ್ಲಿ ಇಲ್ಲದೆ ಇದ್ರು ಕೂಡ, ಜರಾಸಂಧನಿಗೆ ಬದ್ಧನಾಗಿದ್ರು ಕೂಡ ಅವನ ಮಗ ಆಗಿರ್ಲಿಲ್ಲ. ಅವನ ದೃಷ್ಟಕೇತು ಪಾಂಡವರ ಜೊತೆಗಿದ್ದ. ದಶಾರ್ಣಕಾಹ ಪ್ರಭದ್ರಾಶ್ಚ ದಾಶೇರಕ ಗಣೈ ಸಹ. ಇಲ್ಲಿ ತುಂಬಾ ರಾಜ್ಯಗಳ ಹೆಸರು ಬರುತ್ತೆ. ಕುಂತಿಭೋಜನ ದೇಶದವರು, ಚೈದ್ಯ ದೇಶದವರು, ಆಮೇಲೆ ಅವರು ಕಣ್ಣಿನಂತೆ ಇಡೀ ಸೇನೆಯನ್ನ ನೋಡ್ಕೊಳ್ತಾ ಇದ್ರು ಎದುರುಗಡೆ. ದಾಶಾರ್ಣಕರು, ಪ್ರಭದ್ರಕರು, ದಾಶೇರಕರು, ಆಮೇಲೆ ಅನೂಪಕರು, ಕಿರಾತರು, ಇವರೆಲ್ಲ ಕುತ್ತಿಗೆಯ ಭಾಗದ ಸೇನೆ ಅಂತ ಬಂದಾಗ ಅದೊಂದು ಕ್ರೌಂಚ ಅಂತ ಒಂದು ವ್ಯೂಹವನ್ನು ರಚನೆ ಮಾಡಿದರೆ, ಒಂದು ಹಕ್ಕಿಯ ರೂಪದ್ದು. ಅದಕ್ಕೆ ಕೊಕ್ಕಿರುತ್ತೆ, ತಲೆ ಇರುತ್ತೆ, ಕಂಠ ಇರುತ್ತೆ, ರೆಕ್ಕೆ ಇರುತ್ತೆ, ಮಧ್ಯದ ಆವರಣ ಇರುತ್ತೆ. ಇದೆಲ್ಲ ಪಟ್ಟಚ್ಚರೈ, ಇವರೊಂದು ಪರಿವಾರದವರು, ಪಟ್ಟಚ್ಚರರು, ದೀಪುಲಿಕೇಶಿಗಳು, ಚಾಲುಕ್ಯರು ಅಂತ ನಾವು ಹೇಳ್ತೇವಲ್ಲ, ಹಾಗೆ ಇವರೊಂದು ಪಟ್ಟಚ್ಚರರು. ಪೌಂಡ್ರ ಅಂದ್ರೆ ತಮಿಳ್ನಾಡಿನವರು. ಅವರು ಪಾಂಡವರಿಗೆ ಹೆಲ್ಪ್ ಮಾಡಿದವರು. ನಮ್ಮ ಕುಂತಲಕರು ಅಂದ್ರೆ ಕರ್ನಾಟಕದವರು ದುರ್ಯೋಧನನ ಸೇನೆಗೆ ಸಹಾಯ ಮಾಡಿದವರು. ಪೌರವಕರು, ನಿಷಾದರು ಅಂದ್ರೆ ಈ ಕಾಡಿನಲ್ಲಿ ಬೇಟೆಯಾಡುವ ಸ್ವಭಾವದವರು. ಅವ್ರದ್ದೊಂದು ಸೈನ್ಯ ಇತ್ತು. ಅದು ಈ ಹೊರಗಡೆಯಿಂದ ನಾವು ಸೆಕ್ಯೂರಿಟಿ ಫೋರ್ಸ್ ಅಂತ ತಗೊಳ್ತೀವಲ್ಲ, ಪ್ರೈವೇಟ್ ಫೋರ್ಸ್ಗಳು, ಅವ್ರು ನಮಗೆ ಏನಾದರೂ ಆರ್ಡರ್ ಮಾಡಿದರೆ ಒಂದು ಉತ್ಸವವನ್ನು ನಡೆಸಲಿಕ್ಕೆ ಒಂದು 15-20 ಜನ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಕಳಿಸ್ತಾರೆ. ಕೆಲಸ ಮುಗಿದ್ಮೇಲೆ ವಾಪಸ್ ಹೋಗ್ತಾರೆ. ಇದು ಸ್ವಲ್ಪ ಅಪಾಯಕರ ಸ್ಥಿತಿಯಲ್ಲಿದ್ದಾಗಲೂ ಬಳಸ್ಕೊಳ್ಳಿಕ್ಕೆ ಅವರಿಗೆ ಪರ್ಮಿಷನ್ ಇರುತ್ತೆ. ಏನಾದರೂ ತುಂಬ ದೊಡ್ಡ ಸ್ಲೈಡ್ ಆದಾಗ, ಲ್ಯಾಂಡ್ ಸ್ಲೈಡ್ ಆದಾಗ, ಪ್ರವಾಹ ಬಂದಾಗ ಅವರಿಂದ ನಾವು ಸಹಾಯವನ್ನು ಪಡ್ಕೊಳ್ಬೋದು. ಅಥವಾ ಇನ್ಯಾವುದಾದ್ರೂ ಒಂದು ರೆಸ್ಕ್ಯೂ ಆಫೀಸರ್ಗಳಾಗಿ ಅವರು ಹೆಲ್ಪ್ ಮಾಡ್ತಾರೆ. ಹಾಗೆ ಆ ಕಾಲದಲ್ಲೂ ಅಂತ ಪ್ರೈವೇಟ್ ಸೆಕ್ಟರ್ಗಳಿದ್ದು ಯುದ್ಧದ ವಿಭಾಗಕ್ಕಾಗಿ. ಅಂತ ನಿಷಾದರೆಲ್ಲ ಕಾಡಿನಲ್ಲಿ ಗೆರಿಲ್ಲಾ ತಂತ್ರದಿಂದ ಯುದ್ಧ ಮಾಡಿ ಗೆಲ್ಲಬಲ್ಲರು. ಅವರನ್ನು ಯಾಕೆ ಇಟ್ಕೊಳ್ತಾರೆ ಅಂದ್ರೆ, ಹಾಗೆ ಕೆಲವೊಮ್ಮೆ ಯುದ್ಧ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಆಗ ಅವರಿದ್ರೆ ನಮಗಾಗ ಕಾಡಿನ ದಾರಿ, ಕಾಡಿನಲ್ಲಿ ಮಾಡಿಡಬಹುದಾದ ಪ್ರಾಣಾಪಾಯಕಾರಗಳಾದ ಪೂರ್ವದ ಹುನ್ನಾರಗಳೇನಿದ್ರು ಗೊತ್ತಾಗುತ್ತೆ ಅಂತ. ಆಮೇಲೆ ಇವರೆಲ್ಲ ಪೃಷ್ಠಮಾಸೀತ್, ಆ ಇಡೀ ರೆಕ್ಕೆಯ ಕೊನೆಯ ಭಾಗದಲ್ಲಿ, ಹಿಂಭಾಗದಲ್ಲಿ ನಿಂತಿದ್ರು. ಪಕ್ಷೌತು ಭೀಮಸೇನಶ್ಚ ದೃಷ್ಟದ್ಯುಮ್ನಶ್ಚ ಪಾರ್ಶ್ವತಃ. ಒಂದ್ ಕಡೆಯಿಂದ ಭೀಮಸೇನ, ಇನ್ನೊಂದ್ ಕಡೆಯಿಂದ ದೃಷ್ಟದ್ಯುಮ್ನ ರೆಕ್ಕೆಗಳಂತೆ ನಿಂತಿದ್ದಾರೆ. ದ್ರೌಪದೇಯಾಭಿಮನ್ಯುಶ್ಚ ಸಾತ್ವಿಕಶ್ಚ ಮಹಾರಥಃ ಪಿಶಾಚ ದಾರದಾಶ್ಚೈವ ಪುಂಡ್ರಾಹ ಕುಂಡೀ ವಿಷಯೈಃ ಸಹ ಮಾರುತಾಃ ಧೇನುಕಾಃ ತಂಗಣಾಃ ಪರತಂಗಣಾಃ ಬಾಕ್ಲೀಕಾಃ ತಿತ್ತಿರಾಃ ಚೋಳಾಃ ಪಾಂಡ್ಯಾಃ ಏತೇ ಜನಪದಃ ರಾಜನ್ ದಕ್ಷಿಣಂ ಪಕ್ಷಮ ಅಸ್ಥಿತಾಃ. ಎರಡು ಪಕ್ಷಗಳಲ್ಲಿ ಒಂದು ಪಕ್ಷಕ್ಕೆ ಭೀಮಸೇನ, ದೃಷ್ಟದ್ಯುಮ್ನ, ಪೃಷತನ ಅಂದ್ರೆ ದೃಪದನ ಕಡೆಯವರು, ದ್ರೌಪದೇಯರು, ದ್ರೌಪದಿಯ 5 ಜನ ಮಕ್ಕಳು, ಅಭಿಮನ್ಯು, ಸಾತ್ವಿಕಿ, ಪಿಶಾಚರು, ದಾರದರು, ಪುಂಡ್ರರು ಮತ್ತು ಕುಂಡಿ ವಿಷಯಿ, ಇವರಿಷ್ಟು ಜನ ಇದ್ರೆ, ಇನ್ನೊಂದು ಪಕ್ಷದಲ್ಲಿ ಇನ್ನು ಸುಮಾರು ಜನ ಇದ್ದಾರೆ. ಅವರು ಮಾರುತಾಹ, ಧೇನುಕಾಹ, ತಂಗಣಾಹ, ಪರತಂಗಣಾಹ, ಬಾಕ್ಲಿಕಾಹ. ಬಾಕ್ಲಿಕಾ ಅಂದ್ರೆ ಪೂರ್ವ ಮದ್ರ, ಪಂಜಾಬ್ ದೇಶ ಇವತ್ತಿದ್ದು. ಆಮೇಲೆ ಕೆಲವೆಲ್ಲ ನಮ್ಗೆ ಇವತ್ತು ಹೆಸರು ಏನು ಅಂತ ಗೊತ್ತಾಗಲ್ಲ, ಅಗ್ನಿವೇಶರು ಅಂತ ಕರೀತಾರೆ ಅವರು. ತುಂಡರು, ತಂಗಣರು, ಪರತಂಗಣರು, ಇದು ಗೊತ್ತಾಗಲ್ಲ ಯಾವ ಪ್ಲೇಸು ಅಂತ. ಚೋಳರು ಗೊತ್ತಾಗತ್ತೆ, ಕಾವೇರಿ ಚೋಳ ಭೂಮಾತ ಅಂತ.
ಸ್ಮರಣೆ ಮಾಡುತ್ತದೆ ತೀರ್ಥ ಪ್ರಬಂಧ ಕೂಡ. ಪಾಂಡ್ಯ ದೇಶದ ರಾಜರು. ನಾನಾಗ ಪೌಂಡ್ರ ಅಂತ ಹೇಳಿದ್ನಲ್ಲ, ಪೌಂಡ್ರ ಅಂತ ಅನ್ನೋದು ಪುಂಡ್ರ, ಸುಕ್ಮ, ಕಳಿಂಗ, ಅಂಗ, ವಂಗ ಅಂತ 5 ಒರಿಸ್ಸಾದ ಅಂದ್ರೆ ಒರಿಸ್ಸಾ ಮತ್ತು ಪಶ್ಚಿಮ ಬಂಗಾಳ ಈ ಭಾಗಕ್ಕೆ ಸೇರಿದಂತಹ ರಾಷ್ಟ್ರಗಳು. ಅವರಲ್ಲೆಲ್ಲ ಕೆಲವರೆಲ್ಲ ಆಗಲೇ ಭೀಮಸೇನನ ಯುದ್ಧದಲ್ಲಿ ಸೋತು ಟ್ಯಾಕ್ಸ್ ಕಟ್ಟಿ ಪಾಂಡವರ ಪರವಾಗಿ ನಿಂತಿದ್ರು. ಅವರೆಲ್ಲ ಅಲ್ಲಿ ಇದ್ದಾರೆ. ಇನ್ನು ಅದು ಒಟ್ಟು ಪಾಂಡ್ಯರು ಅಂದ್ರೆ ಈ ಚೋಳ, ಪಾಂಡ್ಯ ಇವರೆಲ್ಲ ತಮಿಳುನಾಡಿನ ರಾಜಧಾನಿಯಲ್ಲಿ ಬರುವ ಅನೇಕ ಮುಖ್ಯ. ಅವರೆಲ್ಲ ಪಾಂಡವರಿಗೆ ಸಪೋರ್ಟ್ ಮಾಡಿದ್ದು ದಕ್ಷಿಣ ಪಕ್ಷವಾಗಿ ನಿಂತರೆ, ಇನ್ನು ಉತ್ತರ ಪಕ್ಷದಲ್ಲಿ ಅಗ್ನಿವೇಶಾಹ, ತುಹುಂಡಾಹ, ಮಾಲವಾಹ, ದಾನಭಾರಯ, ಶವರಾಹ, ಉದ್ಭಸಾಹ, ವತ್ಸಾಹ, ನಾಕುಲಾಹ ಇವರಿಷ್ಟು ಜನ ವಾಮಪಕ್ಷಂ ಸಮಾಶ್ರಿತಾ, ಎಡ ರೆಕ್ಕೆಯಾಗಿ. ಅಂದ್ರೆ ಇದು ಹಕ್ಕಿಯ ತರ ಇರುತ್ತೆ. ಹೀಗೆ ನೀವು ಆ ಇಡೀ ಸೇನೆ ನಿಂತು ತುಂಬಾ ಇದೆಲ್ಲ ನೋಡಿ ಅವ್ರಿಗೆ ಇಮ್ಯಾಜಿನ್. ನಮ್ಮ ಹಾಗೆ ಇವತ್ತು ಡ್ರೋನ್ ಇಲ್ಲ, ಆದ್ರೆ ಮೇಲಿಂದ ಇಡೀ ಸೇನೆಯನ್ನು ನೋಡಿದ್ರೆ ಈ ರೆಕ್ಕೆಯನ್ನ ಹೀಗೆ ಬಿಡಿಸಿ ಅದು ಹೀಗೀಗಂದ್ರೆ ಅಷ್ಟು ಮುಂದಕ್ಕೆ ಹಿಂದಕ್ಕೆ ಪಾಸ್ ಆಗ್ತಾ ಇರುತ್ತೆ. ಬೇಕು ಅಂದಾಗ ಅದು ಹೀಗೆ ಬಂದು ಇಡೀ ಕವರ್ ಆಗ್ಬಿಡುತ್ತೆ. ರೆಕ್ಕೆಯ ತರ ಅದನ್ನು ಎದುರುಗಡೆ ಕೊಕ್ಕಿನ ಹಾಗೆ ಅದನ್ನ ಸೀಳ್ಕೊಂಡು ಮುಂದೆ ಹೋಗ್ತಾ ಇರುತ್ತೆ. ಎದುರುಗಡೆ ಪಕ್ಷವನ್ನ ಸೇನೆಯನ್ನು ನುಗ್ಗಿಕೊಂಡು ಮುಂದೆ ಹೋಗುತ್ತೆ. ಆ ತರ ಕ್ರೌಂಚ ಪಕ್ಷಿಯ ವ್ಯೂಹದ ಸಿದ್ಧತೆಗೆ ಬೇಕಿರುವಂತಹ ರಾಜರ ಪಟ್ಟಿಯನ್ನ ಮಾಡಿ ಗ್ರೀವಾಯಾಮ್ ನಿಯುತಂ ಎಷ್ಟು ಜನ ಇದ್ರು ಅಂತ ಅದು ಹೇಳ್ತಾರೆ. ಎಷ್ಟು ರಥ, ಎಷ್ಟು ಕುದುರೆ, ಎಷ್ಟು ಆನೆ, ಎಷ್ಟು ಕಾಲಾಳುಗಳು. ಶಿರ ಸ್ಥಾನದಲ್ಲಿ 20,000 20,000 ಜನ ಸೇನೆಯ ಭಾಗದಲ್ಲಿ ನಿಂತಿದ್ದಾರೆ. ಸೇನಾ ಪ್ರಮುಖರಾಗಿ ನಿಂತಿದ್ದಾರೆ. ಗ್ರೀವಾಯಾಮ್ ಕುತ್ತಿಗೆ ಬಳಿ ಇನ್ನೂ ಒಂದಿಷ್ಟು ಸೇನೆ ಇದೆ. ಸಪ್ತತಿಹಿ ನಿಯುತಂಚ ಸಪ್ತತಿಹಿ 70,000 70,000 ಜನ. ಜಗ್ಮುಃ ಪರಿವೃತ ರಾಜನ್ ಚಲಂತ ಇವ ಪರ್ವತ. ಹೇಗಿದ್ರು ಅಂದ್ರೆ ಪರ್ವತವೇ ಓಡಾಡ್ತಾ ಇದ್ರೆ ಹೇಗೆ ಕಾಣುತ್ತೋ ಹಾಗೆ ರಾಶಿ ಅವರವರ ಪದಾರ್ಥಗಳನ್ನೆಲ್ಲ ಹೊತ್ತುಕೊಂಡು ಸಾಕ್ತಾ ಇದ್ದಾಗ ಬಹಳ ಆಶ್ಚರ್ಯ ಅನಿಸ್ತಾ ಇತ್ತು. ಜಗನಂ ಪಾಲಯಾಮಾಸ ವಿರಾಟ ಸಹಸ ಕೈಕೇಯಿ. ಕೆಲವು ಕೇಕೆಯ ದೇಶದವರು ವಿರಾಟನ ಜೊತೆಗೆ ಸೇರ್ಕೊಂಡು ಕಾಲಿನ ಭಾಗದ ಆ ಹಕ್ಕಿಗೊಂದು ಹೀಗೆ ಕಾಲು ಬಿಡಿಸುವಾಗ ಚಾಚ್ಕೊಂಡು ಹಿಂದಕ್ಕೆ ಹೋಗಿರುತ್ತೆ. ಆ ಭಾಗದ ಕಾಲಿನ ಭಾಗಕ್ಕೆ ಒಬ್ರು ನಿಂತರೆ ಇನ್ನೊಂದು ಕಾಲಿನ ಭಾಗಕ್ಕೆ ಇನ್ನೊಂದಿಷ್ಟು ಸೈನ್ಯ ನಿಂತಿದೆ. ಹೀಗೆ ಆದಿತ್ಯವರ್ಣಾನಿ ಹೊಳೆಯುವ ಸೂರ್ಯನ ಬೆಳಕಿನಂತೆ ತುಂಬಾ ಪ್ರಶಾಂತವಾದ ಸ್ಥಿತಿಯನ್ನು ಒಳಗಿನಿಂದ ಹೊಂದಿದ್ರು. ಹೊರಗಿನಿಂದ ಬಡ್ 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 ಅಂತ ಶಬ್ದ ಇದ್ರು, ಒಳಗಿನಿಂದ ಅವರು ಯುದ್ಧದಲ್ಲಿ ನಮ್ಮ ಭಾಗವಹಿಸುವಿಕೆ ಭಗವಂತನ ಪ್ರೀತಿಗಾಗಿ ಅನ್ನೋ ತಿಳಿಯಾದ ಮನಸ್ಥಿತಿ ಅವರಲ್ಲಿತ್ತು ಅನ್ನುವಲ್ಲಿಗೆ 50ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. 51ನೇ ಅಧ್ಯಾಯದಲ್ಲಿ ಭೀಷ್ಮಾದಿಗಳು ಅಂದ್ರೆ ಮರು ದಿವಸದ ಯುದ್ಧ. ಭೀಷ್ಮಾದಿಗಳು ಪ್ರತಿವ್ಯೂಹವನ್ನ ರಚನೆ ಮಾಡ್ತಾರೆ. ಇವರು ಕ್ರೌಂಚವನ್ನು ಮಾಡಿದ್ರೆ ಅದಕ್ಕೆ ಬೇರೆ ಪ್ರತಿ ತಂತ್ರವನ್ನ ಹೂಡ್ಬೇಕು ಅವ್ರು. ಅದೆಲ್ಲ ಜಾಣತನ ಏನು ಅಂದ್ರೆ ಬಿಟ್ಕೊಡಲ್ಲ ಗುಟ್ಟು. ಆದ್ರೆ ಏನಾಗಿರುತ್ತೆ ಅಂದ್ರೆ ಯಾರೋ ಒಬ್ಬ ಅವ್ರ ಕಡೆನ ಸೇನೆಯಲ್ಲಿ ಇರ್ತಾನೆ. ಬೆಳಿಗ್ಗೆ ತೀರ್ಮಾನ ಮಾಡುವಷ್ಟೊತ್ತಿಗೆ ವಿಷಯ ಅವರಿಗೂ ಹೋಗಿರುತ್ತೆ. ಅವ್ರು ಅದಕ್ಕೆ ಪ್ರತಿವ್ಯೂಹ ರಚನೆ ಮಾಡ್ಕೊಂಡು ಅವರು ಸಿದ್ಧ ಆಗ್ಬಿಡ್ತಾರೆ. ಮತ್ತೆ ಕೆಲವೊಮ್ಮೆ ಏನು ಅಂದ್ರೆ ಹೇಳಿರ್ತಾರೆ, ಈಗ ಈ ತರದ ವ್ಯೂಹ ಆದ್ರೆ ನೀವು ಇಲ್ಲಿ ಇರ್ಬೇಕು, ಸೂಚಿಮುಖ ವ್ಯೂಹ ಆದ್ರೆ ನೀವು ಇಷ್ಟಿಷ್ಟು ಜನಕ್ಕೆ ಜಾಗದಲ್ಲಿ ಇರ್ಬೇಕು, ಅಥವಾ ಗಜವ್ಯೂಹ ಅಥವಾ ವಜ್ರ ಪಾತ ವ್ಯೂಹ ಅಥವಾ ಪದ್ಮ ವ್ಯೂಹ ಅಥವಾ ಚಕ್ರವ್ಯೂಹ ಅನ್ನೋದು ಬಹಳ ಪ್ರಸಿದ್ಧ. ಬಿಟ್ರೆ ಅನೇಕ ತರದ ವ್ಯೂಹಗಳಿವೆ. ಸುಮಾರು 106 ತರದ ವ್ಯೂಹಗಳ ಉಲ್ಲೇಖವನ್ನ ಮಾಡುತ್ತೆ. ಇಂತಿಂತ ಜಾಗದಲ್ಲಿ ಅದು ಟ್ರೈನಿಂಗ್ ಆಗಿರುತ್ತೆ ಮೊದ್ಲೇ. ನೀವು ಈ ಕಡೆಯವ್ರಿಗೆ ಈ ನಾಟಕದಲ್ಲಿ ಪಾಯಿಂಟ್ ಪೊಸಿಷನ್ ಎಲ್ಲಿರುವುದು ಅಂತ ಒಂದು ಮಾರ್ಕ್ ಮಾಡಿ ಇಟ್ಟಿರ್ತಾರೆ. ರಾಜ ಇಲ್ಲಿ ಬಂದಾಗ ಮೇಲಿನಿಂದ ಹೀಗೆ ಹೂ ಬೀಳುತ್ತೆ, ಅಥವಾ ಅವಳು ಯಾರೊಬ್ಳು ರಾಣಿ ಅಲ್ಲಿ ಬಂದು ನಿಂತಾಗ ಬಾಣ ಹೊಡೆದಾಗ ಶತ್ರು ಸಾಯ್ತಾನೆ. ಅವನು ಅಲ್ಲೆಲ್ಲೋ ಹೋಗ್ತಾ ಇರ್ತಾನೆ, ಇವಳು ಇಲ್ಲಿ ನಿಂತಿರ್ತಾಳೆ, ಅವ್ನು ಕಾಣಿಸುದೇ ಇಲ್ಲ. ಅಲ್ಲಿಂದ ಅವಳು ಏನ್ ಬಾಣ ಹೊಡೆದ್ರೆ ಅವ್ನು ಸಾಯುದು ಹೇಗೆ? ಅದಕ್ಕೊಂದು ಡೈರೆಕ್ಷನ್ ಇಟ್ಟಿರ್ತಾರೆ ಮೊದ್ಲೇ. ಹಾಗೆ ಒಂದು ಮಾರ್ಕ್ ಹಾಕಿ ಇಡುವ ವ್ಯವಸ್ಥೆಯ ಹಾಗೆ ಅವರು ಇಡೀ ವ್ಯೂಹಕ್ಕೆ ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕು ಅನ್ನುವಂತಹ ಒಂದು ವ್ಯವಸ್ಥಿತವಾದ ಚಿತ್ರಣವನ್ನ ಕೊಟ್ಟು ಬೇಕಾದಂತೆ ರೂಪುಗೊಳಿಸಿದ್ರು. ಸೂರ್ಯೋದಯ ಅಂತ ಇಚ್ಛಂತಹ ರಾತ್ರಿ ಎಲ್ಲ ಯೋಚನೆ, ಬೆಳಿಗ್ಗೆ ಯಾವಾಗ ಆಗುತ್ತೆ
ಈ ವ್ಯೂಹವನ್ನ ಪ್ರಯೋಗ ಮಾಡಿ ಯಾವಾಗ ಶತ್ರು ಪಕ್ಷದವರನ್ನ ಸೆರೆಯಲ್ಲೇ ಹಾಕಿ ಗೆಲ್ಲುವುದು ಸಾಧ್ಯ ಆಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಶ್ವೇತ ಛತ್ರಾಣ್ಯ ಶೋಭಂತ ವಾರಣೇಶ್ವರ ತೇಶುಚ, ಎಲ್ಲ ಬೇರೆ ಬೇರೆ ರೀತಿಯ ಛತ್ರಗಳನ್ನ, ದೊಡ್ಡ ಧ್ವಜಗಳನ್ನ ಹಾಸಿ ರಥಗಳಿಗೆಲ್ಲ ಮೆರುಗುಗಳನ್ನ ಉಂಟು ಮಾಡಿ ಸೇನೆಗೆ ಸಿದ್ಧವಾಗ್ತಾ ಇದೆ. ಸಂಜಯ ಉವಾಚ, ಸಂಜಯ್ ಹೇಳ್ತಾ ಇದ್ದಾನೆ, ಕ್ರೌಂಚಂ ದೃಷ್ಟ್ವಾ ತಥೋ ವ್ಯೂಹಂ ಅಭೇದ್ಯಂ ತನಯಸ್ತವ ರಕ್ಷಮಾಣಂ ಮಹಾಘೋರಂ ಪಾರ್ಥೇನಾಮಿತ ತೇಜಸ. ಅಮಿತ ತೇಜಸ್ಕನಾದಂತಹ ಅರ್ಜುನನು ರಕ್ಷಿಸುವುದಕ್ಕೆ ಸಾಧ್ಯವಾಗದೇ ಇರುವಷ್ಟು ದೊಡ್ಡ ಮಟ್ಟದ ಘನಘೋರವಾದ ಅಭೇದ್ಯವಾದ ವ್ಯೂಹವನ್ನು ಕಂಡ. ಆಚಾರ್ಯಮುಪಸಂಗಮ್ಯ, ಸೀದಾ ದ್ರೋಣಾಚಾರ್ಯ ಹತ್ರ ಹೋದ. ಕೃಪಂ ಶಲ್ಯಂಚ ಪಾರ್ಥಿವ, ಕೃಪಾಚಾರ್ಯನ ಶಲ್ಯರನ್ನ ಭೇಟಿ ಮಾಡಿಸಿದ. ಸೋಮದತ್ತಂ ವಿಕರ್ಣಂಚ, ಸೋಮದತ್ತನ ಮಗ ಮತ್ತು ಇವನ ತಮ್ಮ ವಿಕರ್ಣ. ಸೋಶ್ವತ್ಥಾಮಾನಮೇವಚ, ದ್ರೋಣಾಚಾರ್ಯರ ಮಗ. ದುಶ್ಯಾಸನಾದೀನ್ ಭ್ರಾತೃನ್, ಉಳಿದ ತಮ್ಮಂದಿರನ್ನೆಲ್ಲರನ್ನು ಕರೆದ. ಸರ್ವಾನೇವಚ ಭಾರತ ಅನ್ಯಾಂಶ ಸುಬಹೂನ್ ಶೂರಾನ್ ಯುದ್ಧಾಯ ಸಮುಪಾಗತಾನ್, ಯುದ್ಧಕ್ಕಾಗಿ ನಿರ್ಧಾರ ಹೊತ್ತು ಬಂದ ಎಲ್ಲ ಸೇನೆಯ ಮಂದಿಯನ್ನ ದುರ್ಯೋಧನ ಒಂದು ಗುಂಪು ಹಾಕಿ ಮಾತನಾಡಿಸಿದ. ರಾಹೇದಂ ವಚನಂ ಕಾಲೇ ಹರ್ಷಯನ್ ತನಯಸ್ತವ, ಈ ಮಾತನ್ನ ಹೇಳಿದ ಅಂತೆ. ಯೋಚನೆ ಮಾಡ್ಲಿಕ್ಕಿರುವಂತದ್ದು ಈ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ, ಶತ್ರುಗಳು ಅದನ್ನ ಬೇಕು ಅಂತ ದುರುಪಯೋಗ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತೆ. ನಮ್ಮನ್ನ ದಾರಿ ತಪ್ಪಿಸಿ ನಮ್ಮ ನಿಜವಾದ ಉದ್ದೇಶವನ್ನ ಅರಿತು ಅದು ನಡೀಲಿಕ್ಕೆ ಆಗದಂತೆ ಏನ್ ಮಾಡಬಹುದೋ ಅದಕ್ಕೆ ಬೇಕಾದ ಆಕ್ಟಿಂಗ್ ಅನ್ನು ಮಾಡು ಅಂತ ಮೊದಲೇ ಅವರು ಹೇಳಿಕೊಟ್ಬಿಟ್ಟಿರ್ತಾರೆ. ಹಾಗೆ ಆ ಕೆಲಸವನ್ನು ಮಾಡಿದಾಗ ನಮ್ಮ ಶತ್ರುತ್ವ ನೆನಪೇ ಆಗದೆ ಅದೇ ಕೈಯಿಂದ ಚುಚ್ಚಿಸಿಕೊಳ್ಳುವಂತಹ ಅಪಾಯ ಉಂಟಾಗುತ್ತೆ. ಹಾಗಾಗಿ ಇದನ್ನೆಲ್ಲ ಅವರಿಗೆ ನಿರಂತರ ಮತ್ತೆ ಮತ್ತೆ ಅಯ್ಯೋ ನಾನು ಅದು ಹಾಗಲ್ಲ ಹೀಗೆ ಅಂತ ಅನ್ಕೊಂಡೆ ಅಂದ್ರೆ ಸೇನೆ ಇಡೀ ನಾಶವಾಗುತ್ತೆ. ಅವನಿಗೆಲ್ಲೋ ಹೊರಗಡೆ ಮಾತಾಡಿ ಮೆಚ್ಚುಗೆ ಅವನಾಗಿರ್ತಾನೆ. ಅವನು ಯಾಕೆ ಮೆಚ್ಚುಗೆ ಗಳಿಸಿದ್ದದು, ಮೆಚ್ಚುಗೆ ಬಂದದ್ದಲ್ಲ. ಅವನಿಗೇನು ಬೇಕು ಅಂತ ಇವನೇ ಸಮಸ್ಯೆ ಸೃಷ್ಟಿ ಮಾಡಿ ಇವನೇ ಪರಿಹಾರ ಮಾಡಿ ನಾನೇ ನಿನ್ನ ನಿಜವಾದ ಆತ್ಮೀಯ ಗೆಳೆಯ ಅನ್ನುವ ಭಾವನೆಯನ್ನು ಹುಟ್ಟಿಸಿರ್ತಾನೆ. ಅದು ಗೊತ್ತಿಲ್ಲ ಇವನಿಗೆ. ನಂಬಿದವರನ್ನ ನಾವು ಹಾಗೆಲ್ಲ ನಡುவில் ನೀರಲ್ಲಿ ಬಿಡ್ಲಿಕ್ಕೆ ಆಗುದಿಲ್ಲ, ಬಾ ನಿನಗೆ ನಮ್ಮ ಸೇನೆಯಲ್ಲಿ ಏನೇನಿದೆ ಅಂತೆಲ್ಲ ತೋರಿಸ್ತೇನೆ ಅಂತ ತೋರಿಸ್ಬಿಡ್ತಾನೆ. ಅವನು ಅಲ್ಲಿ ಹೋಗಿ ತನ್ನ ಅಜೆಂಡಾ ತೀರಿತು ಅಂತ ಎಲ್ಲ ದುಗುಟ್ಟನ್ನು ಬಿಟ್ಟುಕೊಡ್ತಾನೆ. ಅಂತದ್ದು ಏನನ್ನೂ ಬಿಟ್ಟುಕೊಡದ ರೀತಿಯಲ್ಲಿ ಗೊತ್ತಾಗಿದೆ ಈ ದಿವಸ ಯುದ್ಧದಲ್ಲಿ ಏನಾಗತ್ತೆ ಅಂತ. ಆದ್ರೆ ಅದರ ಸೂಕ್ಷ್ಮ ಸುಳಿವುಗಳು ಗೊತ್ತಾಗದಂತೆ ದೃಪದ ಯುಧಿಷ್ಠಿರ ಇವರೆಲ್ಲ ತುಂಬಾ ಹೈ ಲೆವೆಲ್ ಸೆಕ್ಯೂರಿಟಿಯ ಮಧ್ಯದಲ್ಲಿ ಸೇನೆಯನ್ನ ಇನ್ವಾಲ್ವ್ ಮಾಡಿದ್ರು ಕೂಡ ಅವರಿಗೆ ಯಾವಾಗ ಹೇಳ್ಬೇಕೋ ಅವಾಗ ಹೇಳ್ತಿದ್ರು. ಡಿಸಿಷನ್ ತಗೊಳ್ಳುವಾಗಲ್ಲ. ನಮಗೆ ಇವತ್ತು ಎಲ್ಲರೂ ವಾರ್ ಫೀಲ್ಡ್ ಅಲ್ಲಿ ಇರುವವರು ಅಂತೇಳಿ ನುಗ್ಗುದೆ ಸಭೆಯೊಳಗೆ, ಎಲ್ರಿಗೂ ಅದನ್ನು ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಇರುವುದಿಲ್ಲ. ಹಾಗಾಗಿ ಏಕೈಕಶ ಸಮರ್ಥಾ ಹಿ ಯೂಯಂ ಸರ್ವೇ ಮಹಾರಥಾ, ನೀವೆಲ್ಲರೂ ಕೂಡ ಪರಸ್ಪರ ಸಮರ್ಥರಾಗಿದ್ರು ಕೂಡ ಈ ವ್ಯವಸ್ಥೆಗೆ ಯಾರೋ ಒಬ್ಬರನ್ನ ಮುಂದೆ ಕಳುಹಿಸ್ಲಿಕ್ಕೆ ಒಬ್ಬ ನಾಯಕ ಬೇಕಲ್ಲ. ಯಾಕಂದ್ರೆ ಈಗ ಭೀಷ್ಮಾಚಾರ್ಯರು ಯುದ್ಧದಲ್ಲಿ ಮೊದಲನೇ ದಿವಸವೇ ಗೆಲುವನ್ನು ಸಂಪಾದಿಸಿದ್ದಾರೆ ಅಂತ ಗೊತ್ತಾದಾಗ ಈಗ ಯಾರು ಅವರ ಜೊತೆಗೆ ಸಹಕಾರಕ್ಕಿರ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಬಂದಾಗ ಭೀಷ್ಮಾಚಾರ್ಯರೇ ಟಾರ್ಗೆಟ್ ಆಗ್ತಾರೆ, ಅವರು ಸುತ್ತ ಯಾರ್ಯಾರು ಇರ್ತಾರೆ ಅಂತ ನೋಡ್ಕೋತಾರೆ. ಅದಾಗದಂತೆ ನಾವು ಹೇಗಿರ್ಬೇಕು ಅನ್ನೋದು ಸುಮ್ಮನೆ ಹೊಗಳ್ತಾನೆ. ಕೆಲಸ ಆಗ್ಬೇಕಾದಾಗ ಯೂಯಂ ಸರ್ವೇ ಸಮರ್ಥ, ನೀವೆಲ್ಲ ಏಕೈಕಶ ಸಮರ್ಥ ಯೂಯಂ ಸರ್ವೇ ಮಹಾರಥಾ ಪಾಂಡುಪುತ್ರ ರಣೇ ಹಂತುಂ ಸಸೈನ್ಯಾನ್ ಕಿಂ ಸಂಹತಾಃ. ನಿಮ್ಮ ಸೇನೆ ಒಟ್ಟುಗೂಡಿದ್ರೆ ನಿಮ್ಮ ಸೇನೆಯ ತಾಕತ್ತಿಗೆ ಒಬ್ಬೊಬ್ಬರೇ ನಿಂತು ಯುದ್ಧ ಮಾಡಿದ್ರು ಕೂಡ ಪಾಂಡವರನ್ನ ಗೆಲ್ಲುವುದೇನು ಕಷ್ಟ ಇಲ್ಲ. ಪಾಂಡುಪುತ್ರಾನ್ ರಣೇ ಹಂತುಂ ಸಸೈನ್ಯಾನ್ ಕಿಮು ಸಂಗತಾಃ ಅಸ್ಮಾಕಂತು ಬಲಂ ಭೀಷ್ಮಾಭಿರಕ್ಷಿತಂ ಬಲಂ ಭೀಷ್ಮಾಭಿರಕ್ಷಿತಂ. ಪಾಂಡವರಿಗೆ ಯಾರಿಗೆ ಕೌರವರಿಗೆಲ್ಲ ಅದರಲ್ಲೆಲ್ಲ ಚುರುಕು ದುರ್ಯೋಧನ. ಅವರೆಲ್ಲ ಓಡಿ ಬಂದ್ರು ಅಂದ್ರೆ ಏನೋ ಎದುರುಗಡೆಯಿಂದ ಹೆದರಿಕೆ ಉಂಟಾಗಿದೆ ಅಂತ ಅರ್ಥ. ಯಾರೋ 10 ಜನ ಬಂದ್ರೆ ಅವರಿಗೆ ನೆನಪಿತ್ತು ಏನಾದ್ರೂ ವಿಶೇಷ ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ಕೇಳಿದ್ರೆ ಆಗ ಅವರು ಪರಿಹಾರ ಮಾಡ್ಲಿಕ್ಕೆ ಸಿದ್ಧರಾಗ್ತಿದ್ರು. ವಸಿಷ್ಠರು, ವೇದವ್ಯಾಸರು, ಯಾರೋ ಒಬ್ರು. ಆದ್ರೆ ಇವರು ಎಲ್ಲರ ಮನಸ್ಸಲ್ಲ ಹೌದಾ ಹಾಗಿದ್ರೆ ನಾನು ಇದ್ದೇನೆ ನಿನ್ ಜೊತೆ, ಪಾಂಡವರು ಇನ್ನು ಮುಂದೆ ನಮ್ಗೆ, ಯಾಕಂದ್ರೆ ಇವರಿಗೆ ಅನ್ಯಾಯ ಮಾಡುವ ಮನಸ್ಸು ಬಂದ ಮೇಲೆ 10-12 ವರ್ಷ ಇನ್ನು ವಾಪಸ್ಸು ಸರಿ ಮಾಡ್ಕೊಳ್ಬೇಕು ಅಂದ್ರೆ ಯಾರಿಗೆ ಅನ್ಸುತ್ತೆ ಅದೇ ಸರಿ ಇತ್ತು ಅದೇ ಚೆನ್ನಾಗಿತ್ತು ಅಂತ ಅನ್ಸಿ ಕೊನೆಗೆ ತೊಂದರೆ ಕೊಡ್ಲಿಕ್ಕೆ ಬಂದಾಗ ಅವನೇ ವಿರುದ್ಧ ವ್ಯಕ್ತಿಗಳಾಗಿ ನಿಂತು ಬಿಡುವ ಅಪಾಯ ಇರುತ್ತೆ.
ಅಂತ ಸಂದರ್ಭಗಳನ್ನೆಲ್ಲ ಮೀರಿ ಯೋಚನೆ ಮಾಡ್ಲಿಕ್ಕಾಗುವ ಹಾಗೆ ಪಾಂಡುಪುತ್ರರನ್ನ ಸೈನ್ಯದಲ್ಲಿ ಸೇರಿಸಿಕೊಳ್ಳುವ ಹೊತ್ತಿಗೆ ಅಜಾತಪತ್ರ ಅದಮ ಇನ್ನೆರಡು ಮೂರು ಏನೋ ಹೆಸರಿದೆ, ಇಲ್ಲಿದೆ. ಪರ್ಯಾಪ್ತಂ ಇದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ, ತದೇ ಮಾತು ಹೇಳ್ತಾನೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ, ಪರ್ಯಾಪ್ತಂ ಇದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಸಂಕೋಚವಾಗಿ ಒಂದೆರಡು ಸಾಲಿನಲ್ಲಿ ಗೀತೆ ಸಾಲು ಬಂದ ಹಾಗಿದೆ. ಆದ್ರೆ ಅದು ಮತ್ತೆ ಮತ್ತೆ ವಿವರಣೆ ಬರ್ತಾ ಇರುವುದರಿಂದಾಗಿ ಈ ಶ್ಲೋಕದ ಒಟ್ಟ ಅಭಿಪ್ರಾಯ ಹೀಗೆ: ತತ್ ಅಸ್ಮಾಕಂ ಬಲಂ ಅಪರ್ಯಾಪ್ತಂ, ಭೀಷ್ಮರಿಂದ ರಕ್ಷಿಸಲ್ಪಟ್ಟಂತಹ ನಮ್ಮ ಸೇನೆ ಅಪರಿಹಾರ್ಯವೇ. ಅಂದ್ರೆ ನಮ್ಮ ಸೇನೆ ಹೇಳಬೇಕಿತ್ತು, ತದಸ್ಮಾಕಂ ಅಂತ ಇದ್ದಾನೆ. ಅಪರ್ಯಾಪ್ತಂ ತದಸ್ಮಾಕಂ, ತತ್ ಅನ್ನೋದು ದಟ್ಟಿಗೆ, ಅಸೋ ಅನ್ನೋದು ಅಥವಾ ಅಯಂ ಅಥವಾ ಯಾವುದು, ದಿಸ್ ಅನ್ನೋದು ಇಂಗ್ಲಿಷ್ ಅಲ್ಲಿ ದಟ್ ಅನ್ನೋದು ಅದು ಒಂಥರದ ಪ್ರಯೋಗದ ಶಬ್ದ. ಹಾಗೆ ಇಲ್ಲಿ ಇಲ್ಲಾಯ್ತು. ಹ ಏವಂ ವ್ಯೂಢೇಷು ಅನೇಕೇಷು ಪರ್ಯಾಪ್ತಂ ಅಂದ್ರೆ ಸಾಕು ಅಂತ ಅರ್ಥ, ಅಪರ್ಯಾಪ್ತ ಅಂದ್ರೆ ಸಾಕಾಗದು ಅಂತ ಅರ್ಥ. ಬೇರೆ ಕಡೆ ಎಲ್ಲ ಏನೋ ಬೇರೆ ಬೇರೆ ಅರ್ಥ ಹೇಳ್ತಾರೆ. ಆದ್ರೆ ಆಪ್ತ ಅಂದ್ರೆ ಪಡೆದದ್ದು, ಪರ್ಯಾಪ್ತ ಅಂದ್ರೆ ಬೇಕಾದಷ್ಟು ಪಡೆದದ್ದು ಅಂತ ಅರ್ಥ. ಅಪರ್ಯಾಪ್ತ ಅಂದ್ರೆ ಬೇಕಾದಷ್ಟು ಆಗ್ಲಿಲ್ಲ, ಇನ್ನು ಬೇಕಿತ್ತು, ಎದ್ದೇಳಲಿಕ್ಕೆ ಮನ್ಸಿಲ್ಲ, ಇನ್ನೊಂದ್ಸಲ ಬರುತ್ತಾ ಅಂತ ಬಾಗಿಲು ನೋಡ್ತಾ ಇರ್ತಾರೆ. ಅವ್ರು ಯಾರು ಉಳಿದವರೆಲ್ಲ ತಗೊಳ್ಳಿ 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 ಅಂತಿರ್ತಾರೆ. ಅವ್ರು ಇನ್ನೊಂದ್ಸಲ ಬಂದ್ರೆ ಹಾಕಿಸ್ಕೊಂಡ್ಬಿಡೋಣ ಅಂತ ಕಾಯ್ತಿರ್ತಾರೆ. ಅದು ಆಪ್ತ ಅಲ್ಲ, ಸಾಕಾಗ್ಲಿಲ್ಲ, ಇನ್ನೊಂಚೂರು ಬೇಕಿತ್ತು, ಯಾಕೋ ಇನ್ನೂ ಹಸಿವಾಗ್ತಾ ಇದೆ, ತಿನ್ಬೇಕಿತ್ತು ಅನ್ನಿಸ್ತದೆ ಅಲ್ವಾ. ಅದು ಅಂದ್ರೆ ಇದು ನಾನು ಊಟದ ಬಗ್ಗೆ ಹೇಳಿದ್ದು. ನಮ್ಮ ಕಾರ್ಯಭಾರಗಳ ಬಗ್ಗೆನೂ ಹಾಗೆ ಚಿಂತಿಸ್ಬೋದು. ಇನ್ನು ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ, ಸಾಕು ನನಗೆ ನಿದ್ದೆ ಬರ್ತಿದೆ, ಅಥವಾ ನನಗೆ ಹೊಟ್ಟೆ ತುಂಬಿದೆ, ಅಥವಾ ನನ್ನ ಕೆಲಸ ಈ ಟೈಮ್ ಮುಗಿದಿದೆ, ಯಾವುದೋ ಒಂದು ಕಾರಣದಿಂದ ಸಾಕು ಅಂತ ನಿಲ್ಲಿಸುವಂತಾದ್ರೆ ಅದು ಪರ್ಯಾಪ್ತ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ, ಪರ್ಯಾಪ್ತಂ ಇದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಪರ್ಯಾಪ್ತಂ ಪರ್ಯಾಪ್ತ ಅದು ಬೇಕಾದಷ್ಟಾಯ್ತು ಅನ್ನೋ ಅರ್ಥವೇ ಸಾಕು ಅಂತ. ಬೇಕಾದಷ್ಟಾಯ್ತು ಅಂತ ಅನ್ನೋದನ್ನೇ ಸಾಕು ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಅಂದ್ರೆ ಇಲ್ಲ ಅನ್ನೋ ಅರ್ಥದಲ್ಲಿ ಸಾಕು 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 ಅಂತ ಹೇಳೋದಲ್ಲ. ನಿಮ್ಮ ಪಾತ್ರೆಯಲ್ಲಿ ಇಲ್ಲ, ಅವ್ರು ಸೌಂಡ್ ಮಾಡ್ಕೊಂಡೇ ಬರ್ತಿದ್ದಾರೆ, ಹಾಕ್ಲಾ 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 ಅಂತಿದ್ರು. ಇಲ್ಲ ಸಾಕು ಸಾಕು ಸಾಕು, ಬೇಕಾದಷ್ಟಾಯ್ತು. ಏಕೆ ಅದು ಕೆಲವೊಮ್ಮೆ ಬೈಯೋದುಂಟು, ನೀವು ಪಾತ್ರೆ ತಗೊಂಡು ಮಾಡಿದ್ರೆ ಪಕ್ಕದ ಮನೆಯವ್ರು ತಂದಾಕ್ತಾರೆ, ಅವ್ರಿಗೆ ಗೊತ್ತಾಗಿದೆ ಅನ್ಸುತ್ತೆ ನಿಮ್ಗೆ ಏನಿಲ್ಲ ಹಾಕ್ಲಿಕ್ಕೆ, ಕೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಂತ. ಹಾಗೆ ಶತ್ರುಂಜಯ ಅಂತ ಒಬ್ಬ ವೀರ, ಅವನು ಕೌರವರಲ್ಲೇ ತಮ್ಮ ಒಬ್ಬ ಶತ್ರುಂಜಯ, ಅದು ದುಶಾಸನನ ಜೊತೆಗೆ ಇದ್ದವನವನು. ಆರೋಚಕಾಸ್ತ್ರಗರ್ತಾಶ್ಚ ಮುದ್ರಕಾ ಯವನಾಸ್ತುತ ಶತ್ರುಂಜಯೇನ ಸಹಿತ ತಥಾ ದುಶಾಸನೇನ ಚ ವಿಕರ್ಣೇನ ಚ ವೀರ್ಯೇನ ತಥಾ ನಂದೋಪನಂದಕೈಃ ಭೀಷ್ಮಮೇವಾಭಿರಕ್ಷಂತು ಸಹ ಸೈನ್ಯೇರ್ ಪರಿಷ್ಕೃತ. ಗೀತೆಯ ಯಥಾವತ್ತಾದ ಮಾತಿದ್ದಾಗಿದೆ. ಅಂದ್ರೆ ಅವನು ಯಾವಾಗ್ಲೂ ಹೀಗೆ ಹೇಳ್ತಿದ್ದ ಅಂತ ಅರ್ಥ. ಅದು ಅಲ್ಲಿ ಹೇಳಿ ಆಯ್ತಲ್ಲ, ಮತ್ತೆ ಯಾಕೆ ಹೇಳ, ನೀವೆಲ್ಲ ಭೀಷ್ಮನ ಅವನಿಗೆ ತಲೆಬಿಸಿ ಏನು ಅಂದ್ರೆ, ಭೀಷ್ಮಾಚಾರ್ಯರು ಸತ್ರೆ ನಮ್ ಕತೆ ಮುಗಿಯಿತು, ಅವರಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನಮ್ ಜೀವ ತೆಗೆಯಲ್ಲ ಅವನು. ನಾವು ಉಳಿಬೇಕು ಅಂದ್ರೆ ಭೀಷ್ಮಾಚಾರ್ಯ ಉಳಿಬೇಕು ಅಷ್ಟೇ. ಇನ್ನೊಂದು ಭೀಷ್ಮಾಚಾರ್ಯ ಮೇಲೆ ಭಾರಿ ಅಜ್ಜ ಅಂತ ಕರುಣೆ, ಅವರು ಅಕಸ್ಮಾತ್ ಶತ್ರುಗಳಾಗಿ ನಿಂತಿದ್ರೆ ಮೊದ್ಲೇ ತೆಗೀರಿ ಅಂತ ಹೇಳ್ತಿದ್ದಾರೆ. ಅವರ ಬಲ ರಾಷ್ಟ್ರದ ಎಲ್ಲಾ ಕಡೆಯಲ್ಲೂ ತುಂಬಾ ಹೆಚ್ಚು ಅರ್ಥವುಳ್ಳದ್ದಾಗುತ್ತೆ. ಅಂದ್ರೆ ಅದನ್ನ ಉಳಿಸ್ಕೊಳ್ಳುವ ಪ್ರಯತ್ನ.
ಎಲ್ಲ ಸೇರಿದ್ರು, ಅಣ್ಣ ತಮ್ಮಂದ್ರು ಎಲ್ಲ ಸೇರಿ ಭೀಷ್ಮರನ್ನ ನೀವು ಹೇಗಾದ್ರೂ ಮಾಡಿ ರಕ್ಷಣೆ ಮಾಡಿ. ಇವತ್ತು ನಿಮಗೆ ಪ್ರತಿ ದಿವಸ ಪ್ರಧಾನ ಕೆಲಸ ಏನು ಅಂದ್ರೆ ಭೀಷ್ಮಾಚಾರ್ಯರ ಮೇಲೆ ಯಾರು ಪೂರ್ತಿಯಾಗಿ ದಾಳಿ ಮಾಡಿ ಅವರನ್ನ ಹಿಮ್ಮೆಟ್ಟಿಸದಂತೆ ನೋಡುದು, ಅದು ನಿಮ್ಮ ಮುಖ್ಯ ಉದ್ದೇಶ ಅಂತ. ಅದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್. ಯಾರು ಏನ್ ಬೇಕಾದ್ರೂ ಆಗ್ಲಿ, ಭೀಷ್ಮಾಚಾರ್ಯಕ್ಕೆ ತೊಂದರೆ ಆಗ್ತಾ ನೀವು ಅಲ್ಲಿಗೆ ಬರ್ಬೇಕು. ಎಲ್ಲೇ ಇರ್ಲಿ, ನೀವು ಯುದ್ಧದ ಭೂಮಿಯಲ್ಲಿ, ನೀವು ಯುದ್ಧದ ಭೂಮಿಯಲ್ಲಿ ಮಾಡುವಾಗ ತೊಂದರೆ ಆಯ್ತು, ಭೀಷ್ಮಾಚಾರ್ಯಗೆ ಏನೋ 2-3 ಜನ ಒಟ್ಟಿಗೆ ಅಟ್ಯಾಕ್ ಮಾಡ್ತಿದ್ರೆ ನೀವು ಸೀದಾ ಇಲ್ಲಿಗೆ ಬರ್ಬೇಕು. ಇದು ನಿಮ್ಗಿರುವ ಜವಾಬ್ದಾರಿ ಅಂತ ಹೇಳಿ, ಆಮೇಲೆ ಅಲ್ಲಿ ನೋಡಿ ಕುಂತಲರು, ದಶಾರ್ಣರು, ಮಾಗಧರು ಇವರೆಲ್ಲ ಕೌರವರ ಪಕ್ಷದಲ್ಲಿ ಇದ್ರು ಅಂತ. ಅವ್ಯೂಹಂತ ಮಹಾವ್ಯೂಹಂ ಪಾಂಡೂನಾಂ ಪ್ರತಿಪಾದಕಂ, ಪಾಂಡವರು ನಿರ್ಧಾರ ಮಾಡಿದ ಸೇನೆಗೆ ಪ್ರತಿ ಸೇನೆಯನ್ನಾಗಿ ಇವರು ಕೂಡ ಒಂದು ವ್ಯೂಹವನ್ನ, ಮಹಾವ್ಯೂಹ ಅಂತ ಅದನ್ನ ರಚನೆ ಮಾಡಿದ್ರು. ರಚನೆ ಮಾಡಿ ಸಮಂತಾದಿಗಳಿಂದ ಪಾಂಡು ಮೊದಲಾದವರ ವಿರುದ್ಧ ಯಾರೆಲ್ಲ ಮೊದಲೇ ಸಿಟ್ಟಿತ್ತೋ ಅಂಥವ್ರನ್ನೆಲ್ಲ ಬೇಕು ಅಂತ ಒಟ್ಟಾಕಿದೆ. ನಿಮ್ಮ ಮಹಾ ಉದ್ದೇಶ ಈಡೇರಿಸ್ಲಿಕ್ಕೆ ನಾನೊಂದು ಅಪಾರ್ಚುನಿಟಿ ಕೊಡ್ತಾ ಇದ್ದೀನಿ, ನನಗಾಗಿ ಸಾಯ್ತಿದ್ದಾರೆ ಅಂತ ಹಿಂದೆ ಹೇಳಿದ್ದ ಮದರ್ತೆ ತ್ಯಕ್ತ ಜೀವಿತ ಅಂತ. ಆದ್ರೆ ಈಗ ನೀವೆಲ್ಲ ಸೇರಿದ್ರೆ ಜಯ ಸಿಗುತ್ತೆ, ನಿಮ್ಮ ಹೆಸರಿನಲ್ಲಿ ಜಯ ಇತಿಹಾಸದಲ್ಲಿ ದಾಖಲೆ ಆಗುತ್ತೆ. ಇಲ್ಲಿ ಬಿಟ್ರೆ ವ್ಯಾಸರು ಬಿಟ್ರೆ ಯಾರು ಮಾಡ್ಲೇ ಇಲ್ಲ. ಉಳಿದಿದ್ದು ಕೌರವನದ್ದೇ ವ್ಯವಹಾರದ ನಡೆ ಹೇಗಿತ್ತು ಅಂತ. ಅದು ಗೆದ್ದಿದ್ರು ಇವ್ರೇನು ಉಳಿತಿರ್ಲಿಲ್ಲ, ರಾಜನದ್ದೇ ಹೈಲೈಟ್ ಆಗ್ತಿತ್ತು. ಆದ್ರಿಂದ ಭೀಷ್ಮರ ಪರಿವಾರವಾಗಿ ನೀವೆಲ್ಲ ಇರಿ ಅಂತ ಹೇಳಿ ಅದರವರು 10,000 ಜನ ಒಟ್ಟಿಗೆ ಎದುರಾಳಿಗಳ ಸೇನೆಯ ಮೇಲೆ ದಾಳಿ ಮಾಡ್ತಾ 10,000 ಜನ ಒಟ್ಟಿಗೆ ಅವ್ರ ಮೇಲೆ ಯುದ್ಧ ಮಾಡ್ತಾ ಇದ್ರೆ ಅವರ ಹಸುವಿಗೂ ಒಂದು ಬಾಣ ತಾಗದಂತೆ ನೋಡ್ಕೊಳ್ತಾ ಇದ್ರು ಅಂತ ನಾವು ಉಲ್ಲೇಖ ಅಲ್ಲಿ ಬರುತ್ತೆ. ಹಾಗೆ ಇಡೀ ಯುದ್ಧದ ಸುತ್ತ ಅನೇಕ ರಾಜರು ಒಂಥರ ಮುಗಿಬಿದ್ದ ಹಾಗೆ ಈ ಉತ್ಸವ ಆಗುವಾಗ ಎಲ್ಲ ಅಲ್ಲೇ ಸೇರ್ಕೊಂಡಿರ್ತಾರೆ. ಉತ್ಸವ ಹೋದ್ರೆ ಅಲ್ಲಿ ಆಮೇಲೆ ಯಾರು ಇರಲ್ಲ. ಈ ಚಾಮುಂಡಿ ಉತ್ಸವಕ್ಕೆ ಮೈಸೂರಿಗೆ ಹೋಗುವಾಗ ರಸ್ತೆ ತುಂಬಾ ಜನ ನಿಲ್ಲಿ ಕಿಕ್ಕಿರದ ಜನಸಂದಣಿಯಲ್ಲಿ ನೊಣವೂ ಕೂಡ ಉಸಿರಾಡಲಾರದೆ ಪೆಟ್ಟು ಬಿದ್ದು ಸತ್ತು ಹೋಯಿತು ಅನ್ನೋ ದುಸ್ಥಿತಿ. ಅದು ದೇವಿ ಹೀಗೆ ಜಂಬೂ ಸವಾರಿ ಹೀಗೆ ಹೋದ್ರೆ, ರಾಣಿ ಜೇನು ಹೋದಾಗಾದ್ರೆ ಹಿಂದೆ ಉಳಿದೆಲ್ಲಾ ಜೇನು ರಾಶಿ ಒಟ್ಟಿಗೆ ಹೋಗಿ ಆ ಇದಕ್ಕೆ ಗೂಡಿನ ಒಳಗೆ ಹೇಗೆ ಸೇರ್ಕೊಳ್ಳುತ್ತೋ ಹಾಗೆ ಇಡೀ ಊರು ಒಂದೇ ಸಲ ಖಾಲಿ ಆಗುತ್ತೆ. ಅದು ಆ ಪೊಸಿಷನ್ ಅಲ್ಲಿ ಇರುವಂತಹ ವ್ಯಕ್ತಿಗಿರುವ ಸಾಮರ್ಥ್ಯ. ಅವನು ಎಷ್ಟು ತೇಜಸ್ವಿ ಆಗಿರ್ತಾನೋ ಅಷ್ಟು ಅವನು ಜನರಿಂದ ಮತ್ತು ಆ ಕಾಲದ ವ್ಯಕ್ತಿತ್ವವನ್ನು ಪ್ರಭಾವಿಸ್ತಾನೆ ಅಂತ ಹೇಳಬಹುದು. ಹಾಗೆ ಭೀಷ್ಮಾಚಾರ್ಯರು ಒಬ್ರು ಇದ್ರೆ ನಮ್ಮನ್ನ ಇಡೀ ಸೇನೆಯನ್ನ ರಕ್ಷಣೆ ಮಾಡುವಂತಹ ತಾಕತ್ತು ಅವರಿಗಿದೆ. ಆದ್ರಿಂದಾಗಿ ಅವರನ್ನ ನಾವು ಉಳಿಸ್ಕೋಬೇಕು, ಅವ್ರನ್ನ ಯಾವ ಕಾರಣಕ್ಕೂ ಕೂಡ ನಾವು ಬಿಟ್ಟುಕೊಡಬಾರದು ಅಂತ ಎಲ್ಲರಿಗೂ ತಾಕೀತು ಮಾಡಿದ್ದಾರೆ. ಹಾಗಾಗಿ ಕುಂತಲರು, ದಶಾರ್ಣರು, ಮಾಗಧರು ಬೇರೆ ಬೇರೆ ರೀತಿಯ ಸಮಾಧಾನದ ಮಾತುಗಳಿಂದ ಎಲ್ಲರನ್ನು ಹುರಿದುಂಬಿಸಿ ಯುದ್ಧಕ್ಕೆ ಭೀಷ್ಮಾಚಾರ್ಯನ, ಯಾಕಂದ್ರೆ ಭೀಷ್ಮಾಚಾರ್ಯರಿಗೆ ನಾನು ಎಷ್ಟಾದ್ರೂ ಹಳಬ, ಇವರೆಲ್ಲ ಯಾರಾದ್ರೂ ಹೋಗ್ತಾರೆ ಅಂದ್ರೆ ಬಿಡೋಣ ಅಂತಾನೆ ಇರುತ್ತೆ. ನೀವ್ ಯಾರು ಮಾಡ್ತೀರಿ ಮಾಡ್ರಪ್ಪ, ಹೊಸ ಪೀಳಿಗೆಯವರು ಮಾಡ್ಬೇಕು. ಇವರು ಒತ್ತಾಯ ಮಾಡಿದ್ದಕ್ಕೆ ಅಲ್ಲಿ ಕೂತದ್ದು ಹೊರತು ನಂಗ್ ರಾಜ್ಯ ಬೇಕು ಅಂತ ಭೀಷ್ಮಾಚಾರ್ಯ ಯಾವತ್ತೂ ಕೂಡ್ತಿಲ್ಲ. ಅದು ಯಾವಾಗ್ಲೂ ಕೂಡ್ಬೋದಿತ್ತು. ವಿಚಿತ್ರವೀರ ಚಿತ್ರಾಂಗದರ ಸಾವು ಬಂದ ಸಂದರ್ಭದಲ್ಲೇ ನಾನು ಅದೆಲ್ಲ ಗೊತ್ತಿಲ್ಲ, ಮದುವೆ ಆಗಲ್ಲ, ಅದ್ರ ಅಧಿಕಾರವನ್ನು ಸ್ವೀಕರಿಸ್ತೇನೆ, ಮತ್ತೆ ಯಾರಿಗಾದ್ರೂ ಕೊಡ್ತೇನೆ 3ನೆಯವರಿಗೆ, ಈಗಂತೂ ಸದ್ಯದ ಪರಿಸ್ಥಿತಿಯಲ್ಲಿ ನಾನೇ ಅಂತ ಹೇಳ್ಕೊಂಡಿದ್ರೆ ಎದುರು ಯಾರು ಏನು ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಯಾವುದನ್ನು ಲೆಕ್ಕ ತೆಗೆದುಕೊಳ್ಳದೆ ತಂದೆಯ ಮಾತು ಉಳಿಸ್ಬೇಕು ಅಂತ ರಾಮ ಹೊರಟ ಹಾಗೆ ಪಾಂಡವರು ಕೂಡ ದೊಡ್ಡಪ್ಪ ಹೇಳಿದ ಮಾತನ್ನು ನಡೆಸ್ಲಿಕ್ಕೋಸ್ಕರ ಕಾಡಿಗೆ ಬಂದ. ಯಾರ್ಯಾರು ಯಾವ್ಯಾವ ಎಲ್ಲ ಮತ್ತೆ ಮತ್ತೆ ಕೆಲವೊಮ್ಮೆ ಹಳೆಯ ನೆನಪುಗಳನ್ನೇ ತರಬಹುದು. ಆದ್ರೆ ಎಷ್ಟೆಷ್ಟು ಜನ ಎಲ್ಲೆಲ್ಲಿ ಇದ್ರು ಅನ್ನೋದಕ್ಕೂ ಒಂದು ದೊಡ್ಡ ಲೆಕ್ಕವನ್ನ ಕೊಡ್ತಾರೆ. ಅಂದ್ರೆ ಸುದಕ್ಷಿಣ, ಅವನ ಸೌಮದತ್ತಿ, ಸುಶರ್ಮಾ ಚ ಕಾಂಬೋಜಶ್ಚ, ಸುದಕ್ಷಿಣ, ಶ್ರುತಾಯುಶ್ಚ, ಅಚ್ಯುತಾಯುಶ್ಚ, ದಕ್ಷಿಣ ಪಕ್ಷಮಾಸ್ಥಿತಾ. ಬಲಭಾಗದ ಸೈನ್ಯಕ್ಕೆ ಎದುರಾಳಿಯಾಗಿ, ಬಲಭಾಗದಲ್ಲಿ ಸೈನ್ಯಕ್ಕೆ ಎದುರಾಳಿಯಾಗಿ ಇದೇ ಇದ್ದದ್ದು. ವಿಂದಾನುವಿಂದವು ಅವಂತ್ಯವು ಸಮಂ ಪಾರ್ಶ್ವಂ ಅಪಾಲಯನ್. ಅವಂತ್ಯವು ವಿಂದಾನುವಿಂದವು, ಅವಂತಿ ದೇಶದ ವಿಂದ ಮತ್ತು ಅನುವಿಂದ ಅನ್ನುವಂತಹ ಇಬ್ಬರು ಅವರನ್ನು ಸೇರಿಸಿಕೊಂಡು ವಾಮ ಭಾಗದ ರಕ್ಷಣೆಗಾಗಿ ದುರ್ಯೋಧನನು ಕೂಡ
ಅಂದ್ರೆ ಅವ್ರು ಹೇಗೆ ಅಟ್ಯಾಕ್ ಮಾಡ್ತಾರೋ ಅಷ್ಟೇ ಅಟ್ಯಾಕಿಂಗ್ ಪೊಸಿಷನ್ ನಮ್ಮ ಹತ್ರನೂ ಇರಬೇಕು ಅನ್ನೋ ವ್ಯವಸ್ಥೆಗೆ ಸುಶರ್ಮ, ಸೋಮದತ್ತಿ, ಕಾಂಬೋಜ, ಶ್ರುತಾಯು, ದೃಢಾಯು, ಅಚ್ಯುತಾಯು ಇತ್ಯಾದಿಗಳೆಲ್ಲ ನಿಂತರು. ಅಶ್ವತ್ಥಾಮ, ಕೈಕೇಶ್ಚ, ಕೃತವರ್ಮ ಚ ಸಾತ್ವತಃ ಮನಸ ಈ ಸೇನೆಯ ಸಾರ್ಧಂ. ಯಾಕೆ ದೊಡ್ಡ ಸೇನೆಯನ್ನು ಹೊತ್ತುಕೊಂಡು ಯುದ್ಧಕ್ಕೆ ಮುನ್ನುಗ್ಗಿದ್ದಾರೆ. ಪೃಷ್ಠಗೋಪಸ್ತು ತಸ್ಯಾಸನ್ ನಾನಾ ದೇಶ ಜನೇಶ್ವರ. ಪೃಷ್ಠದೇಶ ಅಂದ್ರೆ ಬೆನ್ನಿನ ಭಾಗಕ್ಕೆ ಕವಚದಂತೆ ಬಹಳ ಜನ ಉಳಿದ ಸೇನಾ ಪ್ರಮುಖರು ನಿಂತಿದ್ದಾರೆ. ಪೃಷ್ಠಗೋಪಾಸ್ತು ತಸ್ಯಾಸನ್ ನಾನಾ ದೇಶ ಜನೇಶ್ವರ. ಅವರಿಗೆ ನಾನಾ ದೇಶದ ಉಳಿದ ಸೇನೆಯ ಜನ ಎದುರಿಗೆ ಬಂದಿದ್ದಾರೆ. ತಾವಕಾಹ, ನಿನ್ನ ಸೈನ್ಯದವರು ಇದ್ದಾರಲ್ಲ, ಸರ್ವೇ ಹೃಷ್ಟಾಹ. ನಾವೇನು ಅನ್ಕೊಂಡಿದ್ವಿ, ಎದುರಾಳಿಗಳು ಸರಿಯಾಗಿ ತಯಾರಿ ಮಾಡ್ಕೊಂಡೇ ಬಂದಿದ್ದಾರೆ ಅಂತ ಶಂಖಂ ದದ್ಮು, ಶಂಖಾನ್ನ ದದ್ಮು, ಶಂಖಗಳನ್ನು ಜೋರಾಗಿ ಊದಿದ್ರು. ಅಂತ ಕೆಲಸ ಶುರುವಾದ್ರೆ ಉಳಿದವರಿಗೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಕೆಲಸ. ಯಾಕಂದ್ರೆ ಅಲ್ಲಿ ತನಕ ತಯಾರು ಮಾಡುದೇ ದೊಡ್ಡ ಕೆಲಸ ಇರ್ತದೆ. ಅದು ಬಡಿದ್ರೆ ಆಮೇಲೆ ತಯಾರು ಮಾಡ್ಲಿಕ್ಕೆ ಮಧ್ಯ ಹೋಗ್ಲಿಕ್ಕಿಲ್ಲ, ಸೇನೆ ಹೊರಟು ಬಿಡುತ್ತೆ. ಹಬ್ಬ ಅಂತ ಉಸಿರು ಬಿಟ್ರಂತೆ ಎಲ್ಲ. ಇನ್ನೇನು ಗಡಿಬಿಡಿ ಅಂತೂ ಮಾಡ್ಲಿಕ್ಕಿಲ್ಲ. ಹೋಗ್ತಾ ಇದ್ರೆ ಸೇನೆ ತೊಂದರೆ ಆದ್ರೆ ಮತ್ತೆ ಅವನು ವ್ಯವಸ್ಥಾಪಕಲ್ಲಿ ಮಾಡ್ತಾನೆ. ಹೀಗೆ ಪಾಂಚಜನ್ಯ ಶ್ರೀಕೇಶು ದೇವದತ್ತಂ ಪಾಂಚಜನ್ಯ ಶ್ರೀಕೇಶು ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮು ಮಹಾಶಂಕ ಭೀಮಕರ್ಮ ಅವರ ಕೋದ್ರ. ಇದಲ್ಲಿದ್ದೆ ಮಾತು. ಕಾಶಿರಾಜಶ್ಚ ಶೈಬ್ಯಶ್ಚ ಶಿಖಂಡೀಚ ಮಹಾರಥ ದೃಷ್ಟೋದ್ಯಮ ವಿರಾಟಶ್ಚ ಸಾತ್ಯಕಿಶ್ಚ ಮಹಾರಥ ಪಾಂಚಾಲ್ಯಾಶ್ಚ ಮಹೇಶ್ವಾಸ ದ್ರೌಪದ್ಯ ಸಹಜಾತ. ಎಲ್ಲರೂ ಹಿಂದೆ ಹೇಳಿದ ಅಷ್ಟೂ ಜನ ಅಲ್ಲಿ ಯುದ್ಧಕ್ಕೆ ಬಂದಿದ್ದಾರೆ. ದದ್ಮುರ್ ಮಹಾಶಂಖಂ, ಜೋರಾಗಿ ಮತ್ತೊಮ್ಮೆ ಶಂಖವನ್ನ ಊದಿದ್ದಾರೆ. ಊದಿ ನಭ ಮತ್ತು ಆಕಾಶ, ಭೂಮಿ ಎರಡೂ ಕೂಡ ತುಮುಲ ಸ್ಥಿತಿಗೆ ಹೋಗಿದೆ, ನಾದವನ್ನ ತುಂಬಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಕುರುಪಾಂಡವರು ಪುನಃ ಯುದ್ಧಾಯ ಸಂಜಗ್ಮು, ಮತ್ತೆ ಒಂದು ಸರ್ತಿ ಎಲ್ಲರೂ ಹಿಂದೆ ಸರಿದ ಮೇಲೆ ಮತ್ತೆ ಯುದ್ಧಕ್ಕೆ ಸಿದ್ಧರಾದರು, ಪರಸ್ಪರ ಹೋರಾಟದಲ್ಲಿ ತೊಡಗಿದ್ರು ಅನ್ನುವಲ್ಲಿಗೆ 51ನೆಯ ಅಧ್ಯಾಯ ಮುಕ್ತಾಯ ಆಯಿತು. ಆಮೇಲೆ ಭೀಷ್ಮಾರ್ಜುನರ ನಡುವೆ ನಡೆದ ಯುದ್ಧದ ಪ್ರಸಂಗವನ್ನು ಹೇಳ್ತಾರೆ. ಏವಂ ಧೃತರಾಷ್ಟ್ರೋವಾಚ ಏವಂ ಯೂಢೇಶು ನೀಕೇಶು ಸಣ್ಣದು ಸಿದ್ಧತೆಯನ್ನ ಅತ್ಯಂತ ಕ್ರಮ ಪ್ರಕಾರ ಪಾಂಡವರು ನಡೆಸಿದ್ರು, ಕೌರವರು ಕೂಡ ನಡೆಸಿದ್ರು. ಮತ್ತೆ ಮರು ದಿವಸಕ್ಕೆ ಅಂದ್ರೆ ಪ್ರತಿ ದಿವಸ ಮತ್ತೆ ಶಂಖನಾದ, ಅಂದ್ರೆ ಅದೊಂದು ಕ್ರಮ. ಶಂಖನಾದ ಆಗಿ ಬೇರಿ ತಾಡನಾದಿಗಳಾಗಿ ಆಮೇಲೆ ಯುದ್ಧಕ್ಕೆ ಎಲ್ರು ಬರ್ತಾರೆ. ಇದು ಮೊದಲನೇ ದಿವಸ ಹೇಗಾಯ್ತು ಹಾಗೆ ಎರಡನೇ ದಿವಸನೂ ಕೂಡ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಮಹಾರಥ ಪಾಂಚಾಲ್ಯಾಶ್ಚ ಮಹೇಶ್ವಾಸಾಹ ದ್ರೌಪದ್ಯಾಸಹ ಚಾತ್ಮಜಾಹ. ದ್ರೌಪದಿಯ 5 ಜನ ಮಕ್ಕಳು. ಸರ್ವೇ ದದ್ಮುಹು ಮಹಾಶಂಖಂ, ಸಿಂಹನಾದಾಂಶನೇದಿರೆ, ಜೋರಾಗಿ ಶಂಖ ಊದಿದ್ರು, ಗರ್ಜನೆಗೈದ್ರು. ಆ ಘೋಷ ದಿಕ್ಕುಗಳನ್ನು ಮುಟ್ಟಿತು. ನಭ ಮತ್ತು ನೆಲ ಎರಡೂ ಒಂದಾಯಿತು. ಹೀಗೆ ಎರಡೂ ಕಡೆಯ ಸೇನೆ ಪ್ರಹೃಷ್ಟಾ ಪುನರ್ಯುದ್ಧಾಯ ಸಂಜಗ್ಮುಹು, ಮತ್ತೆ ಯುದ್ಧಕ್ಕಾಗಿ ಜೊತೆಯಾಯಿತು. ತಾಪಯಾನಾಹ ಪರಸ್ಪರಂ, ಇಬ್ಬರಿಗೂ ಬಿಸಿ ಮುಟ್ಟಿಸ್ತಾ ಯುದ್ಧ ತೀವ್ರತೆಯನ್ನ ಪಡೆಯಿತು. ಧೃತರಾಷ್ಟ್ರ ಉವಾಚ ಏವಂ ಯೂಢೇಶ್ವನೀಕೇಶು ಮಾಮಕೇಶು ಇತರೇಷು ಚ ಕಥಂ ಪ್ರಹರತಾಂ ಶ್ರೇಷ್ಠಾಃ ಸಂಪ್ರಹಾರಂ ಚ ಪ್ರಚಕ್ರಿದೆ. ಈ ಸಮರ್ಥವಾಗಿ ವ್ಯೂಹದಿಂದ ಸಿದ್ಧವಾದಂತಹ ನನ್ನ ಮತ್ತು ನೋಡಿ ಬಿಟ್ಟಿಲ್ಲ ಅದು ಮಾಮಕೇಶು ಇತರೇಷು ಚ, ಈ ತರ ಪಾಂಡವರು ಅಂದ್ರೆ ಅವನಿಗೆ ನೆಕ್ಸ್ಟ್ ತನಗೆ ಲೆಕ್ಕಕ್ಕಿಲ್ಲ ಅಂತ. ಹೇಗೆ ಹೋರಾಡಿದ್ರು ಅಂದ್ರೆ ಅವನಿಗೆ ತನ್ನ ಕಡೆಯವರೆಲ್ಲ ಸೇನೆಗೆ ಪ್ರತಿ ಸೇನೆ ಸಿದ್ಧ ಮಾಡಿದ್ರು. ಭೀಷ್ಮಾಚಾರ್ಯ ಮೊದಲನೇ ದಿವಸ ಗೆದ್ರು ಅಂತ ಇಷ್ಟು ಕೇಳಿ ಖುಷಿ ಆಯ್ತು. ಇವತ್ತೇನಾಯ್ತು ಅಂತ ಅನ್ನೋ ತರ, ಅಂದ್ರೆ ಮರು ದಿವಸ ಏನಾಯ್ತು. ಸಂಜಯ ಹೇಳ್ತಾ ಹೋದ, ಅವನ ಉದ್ವಿಗ್ನತೆ ಇಲ್ಲ, ಏನ್ ನಡೆದಿದೆ ಅದನ್ನ ವಾರ್ತೆ ನಿಜವಾಗಿ ಆಗಿರ್ಬೇಕು. ಇವ್ರ ಮನೆಗೆ ಬಾಂಬ್ ಬಿದ್ದ ಒಂಥರ ಹೇಳ್ತಾ ಇರ್ತಾನ. ಈ ಮನೆ ನಿಮ್ಮನೇನೆ ಘಟನೆಯಲ್ಲಿ ನಡೆದಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ ನಾನು ಶುರು ಮಾಡ್ತೇನೆ. ಯಾಕೋ ಯೋಚನೆ ಮಾಡ್ಬೇಕು, ಅಲ್ಲ ಆಗ ಮುಗ್ದೋಗಿದ್ದು, ಯಾಕೆ ಇಲ್ಲಿ ಯೋಚನೆ ಮಾಡಿ. ಒಂದು ನ್ಯೂಸ್ ಕೇಳಲಿಕ್ಕೆ ಒಂದು ಹಾರ್ಟ್ ಇಟ್ಕೋಬೇಕು.
ಅದೊಂದು ಮುಗ್ದ್ಮೇಲೆ ಆಚೆ ಇಡಬೇಕು ಖುಷಿ. ಅದೇ ದೂರದರ್ಶನದ ಚಂದ, ಹೌದು. ಶಾಂತವಾಗಿ. ಆ ತಲೆ ಹೋಗೋ ವಿಷಯನೇ ಇರ್ಲಿ, ಆರಾಮ್ ಮಾತಾಡ್ತಾರವ್ರು. ಇವತ್ತು ಇರಾನ್ ಮತ್ತು ಇಸ್ರೇಲ್ ಎರಡು ದೇಶಗಳ ನಡುವೆ ತೀವ್ರವಾದ ಯುದ್ಧ ನಡೆಯಿತು, ಮುಗಿಯಿತು. ಅಷ್ಟೇ ಸಮಾಧಾನವಾಗಿ ಮುಗಿಯಿತು. ಇವರು ಶುರು ಮಾಡಿದ್ರೆ ನಿಮ್ಮ ಮನೆ ಮೇಲೆ ಯಾವ್ದು ಅಷ್ಟೊತ್ತಿಗೆ ಒಂದು ಹಿಂಗೆ ಅಕಸ್ಮಾತ್ ಮೇಲಿಂದ ಜೆಟ್ ಪಾಸ್ ಆದ್ರೆ ಬೇತ್ ತೊಂದ್ಕೊಂಡ್ಬಿಡ್ಬೇಕು ಅವ್ರು, ಹಂಗ ಹೇಳ್ತಾರ. ಅದಕ್ಕೆ ಜಾಸ್ತಿ ಜನ ಯಾವ್ದು ಜಾಸ್ತಿ ಮಸಾಲೆ ಇರುತ್ತೆ ಅದಕ್ಕೆ ಜಾಸ್ತಿ ರೇಟ್. ಅದು ಏನು ಬೆಳಗಿಂದ ರಾತ್ರಿವರೆಗೂ ಹೇಳಿದ್ನೆ ಅದು ಅದೇ ಟೋನಲ್ಲಿ ಅರ್ಧ ಗಂಟೆ ಕೇಳಿದ್ಮೇಲೆ ಒಂದ್ ಅಕ್ಷರನೂ ಹೊಸ್ತಿರಲ್ಲ. ಅರ್ಧ ಗಂಟೆ ನಾನು ಸುಮ್ನೆ ಸ್ವಲ್ಪ ಹೆಚ್ಚು ಹೇಳಿದೆ. ಒಂದ್ 5 ನಿಮಿಷ ಕೇಳಿದ್ಮೇಲೆ ಅದನ್ನ ಅರ್ಧ ಗಂಟೆ ಹೇಳ್ತಾನೆ. ಅರ್ಧ ಗಂಟೆ ಅಲ್ಲ, ಒಂದ್ ದಿನ ಎಲ್ಲ ಕುಯ್ತಾರೆ. ಅಲ್ಲಲ್ಲ, ಆ ಒಂದು ಸ್ಲಾಟ್ ಅನ್ನ ಅವ್ನು ಮುಗಿಸ್ಬೇಕು. ಅದನ್ನ ಅದೇ ಪದ ಇವನೆಲ್ಲ ಒಂದ್ಸರ್ತಿ ಅವ್ನ್ ಏನ್ ಹೇಳ್ಬೇಕು ಅದಕ್ಕೆ ಮೊದ್ಲೇ ಕೇಳ್ಕೊಂಡು ಅಷ್ಟು ಹೇಳಿರ್ತಾನೆ. ಈಗ ಇದನ್ನ ಇವ್ರು ವರದಿ ಮಾಡ್ತಾರೆ, ಅವ್ನ್ ಚೂರು ಮಾಡ್ತಾನೆ, ಇಲ್ಲಿಂದ ಚೂರು ಮಾಡ್ತಾನೆ, ಇವನು ಎಲ್ಲಿಂದ ಚೂರು ಮಾಡೋದು ಅಲ್ಲಿಂದನೇ ಚೂರು ಮಾಡ್ತಾನೆ. ಆಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ಇನ್ಯಾರು ತಲೆ. ಮತ್ತೆ ಇನ್ನೊಂದೇನಂದ್ರೆ ಯಾರೇ ಒಬ್ರು ಸೆಲೆಬ್ರಿಟಿ ಇರ್ಲಿ, ಅವ್ರೊಂದು ಪರ್ಸನಲ್ ಲೈಫ್ ಅಂತ ಇರುತ್ತೆ, ಅವ್ರದ್ದು ಮಾನ ಮರ್ಯಾದೆಲ್ಲ ಹರಾಜಾಗ್ತಾರೆ. ಅದೆಲ್ಲ ಮಾಡ್ಬಾರ್ದು ಆ ತರ. ಈಗ ಅದೇ ಹೌದು, ಪ್ರೈವೇಟ್ ಮೆಸೇಜ್ ಇದನ್ನೇ ನಿಲ್ಲಿಸ್ಬಿಟ್ರು. ರಾಷ್ಟ್ರಕ್ಕೆ ಧಕ್ಕೆ ತರುವ ಯಾವುದೇ ಸುದ್ದಿಯನ್ನ ಬಿತ್ತರಿಸುವ ಹಾಗಿಲ್ಲ. ಎಷ್ಟೋ ದೇಶಗಳೆಲ್ಲ ಆ ನಿಯಮ ಇದೆ. ಇಲ್ಲಿ ಮಾತ್ರ ಲಂಗು ಲಗಾಮ ಇರಲ್ಲ, ಬೇಕಾದ್ದಲ್ಲೇ ಅವ್ರಿಗೆ ಇಷ್ಟ ಬಂದದ್ದೆಲ್ಲ ಹೇಳ್ತಿರ್ತಾರೆ. ಬಟ್ ಆ ತರ ಮಾಡೋದ್ರಿಂದ ಒಬ್ರು ಮರ್ಯಾದೆ ಹೋಗಿ ಅವ್ರು ಡಿಪ್ರೆಷನ್ ಹೋಗಿ ಸೂಸೈಡ್ ಮಾಡ್ಕೊಂಡ್ರೆ ಹೂ ಇಸ್ ರೆಸ್ಪಾನ್ಸಿಬಲ್? ಹಂಗೇನು, ಈಗ ಅವಳು ಯಾರು ಮೋನಾಲಿಸಾ ಮದುವೆ ಮಾಡಿಸಿದ್ರು ಎಲ್ಲ ಸೇರ್ಕೊಂಡು, ಪೊಲೀಸರು ರಾಜಕಾರಣಿಗಳು. ನಾಳೆ ಅವ್ರ ಅಪ್ಪ ಅಮ್ಮ ಮಗಳನ್ನು ವಾಪಸ್ ಕೊಡಿಸಿ ಅಂತ ಎಲ್ಲೋ ಅದು ಜಿಹಾದಿಗೆ ಹೋಗಿ ಮುಗಿದ್ರೆ ಇವ್ರು ಬರ್ತಾರೆ ಯಾರಾದ್ರೂ ಬಿಡಿಸ್ಲಿಕ್ಕೆ? ಗೊತ್ತಿಲ್ಲ ಅಂತಾರೆ. ನಿಮ್ಮ ಮಗಳು ನಿಮ್ಮ ಮನೆ ಬರ ಮೇಜರ್ ಆದ್ಮೇಲೆ ನಮ್ಮ ಹತ್ರ ಯಾಕೆ ಬರ್ತೀರಿ ಅಂತ ಬೈದ್ ಕಳಿಸ್ತಾರೆ. ಯಾರ ಮದ್ವೆ? ಅದೇ ಕುಂಭಮೇಳ ಯಾರ ಮದ್ವೆ ಆದವಳು? ಅಲ್ಲಿಂದ ಅವಳನ್ನು ಕರ್ಕೊಂಡು ಕೇರಳ ಪೊಲೀಸರು ಮದುವೆ ಮಾಡಿಸಿದ್ರು. ಅಲ್ಲಿ ಉತ್ತರ ಪ್ರದೇಶದಲ್ಲಿ ತೊಂದರೆ ಆಗುತ್ತೆ ಅಂತ. ಅವರೆಲ್ಲ ಪಾಪ ಏನೋ ಮಾಡ್ಕೊಂಡು ಅವಳು ಅದ್ರ ಹಿಂದೆ ಮುಂದೆ ಗೊತ್ತಿಲ್ಲ, ಆದ್ರೆ ಅದು ಬಹಳ ಲೆಕ್ಕಾಚಾರದಿಂದ ಮಾಡಿದ ವ್ಯವಸ್ಥೆ. ಅದು ಅವರಿಗೆ ಅರ್ಥ ಆಗ್ಲಿಕ್ಕೆ ಬಹುಶಃ ಇನ್ನೊಂದು 4-5 ವರ್ಷ ಬೇಕಾಗ್ಬೋದು. ಆಗ ಕೇರಳ ಸ್ಟೋರಿ 3 ತೆಗಿಬೋದು ಅಷ್ಟೇ. ಏನ್ ಹೇಳು, ಈ ಮಾತು ನೆನ್ಪಿರ್ಲಿ. ಅರ್ಥ ಆಗಲ್ಲ. ಅಲ್ಲ, ನೀವು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಅಲ್ಲಿ ಬೋರ್ಡ್ ಅಲ್ಲಿ ಇರುತ್ತೆ, ಇಂಥವ್ರನ್ನ ಮದುವೆ ಆಗ್ತಾ ಇದ್ದಾರೆ, ನಿಮ್ಮ ಏನಾದ್ರೂ ವಿರೋಧ ಇದ್ರೆ ಸೂಚಿಸಿ ಅಂತ. ಯಾರು ಓದುದೇ ಇಲ್ಲ ಅದನ್ನು. ನಾನೇ ನೋಡಿದ್ದೇನೆ. ನಾನೇ ಬೋರ್ಡ್ಗಳಲ್ಲಿ, ಸರ್ಕಾರಿ ಬೋರ್ಡ್ಗಳಲ್ಲಿ ಹಾಕಿ ಹೆಸರು ಹಾಕಿರ್ತಾರೆ, ಇಂಥವಳು ಇಂಥ ಮುಸ್ಲಿಮನ್ನ ಮದುವೆ ಆಗ್ತಾಳೆ, ಪಾಲಕರು ಬಂದು 1 ತಿಂಗಳೊಳಗಾಗಿ ಅವ್ರಿಗೆ ಗೊತ್ತೇ ಇರಲ್ಲ. ಆ ಆಫೀಸಿಗೆ ಇವ್ರು ಯಾಕೆ ಹೋಗ್ತಾರೆ? ನಾವು 1 ತಿಂಗಳ ತನಕ ಕೊಟ್ಟಿದ್ವಿ, ನೀವು ಯಾವುದೇ ಇಂಟಿಮೇಷನ್ ತಗೊಂಡು ಬಂದಿರಲಿಲ್ಲ, ಅದನ್ನ ಸರ್ಕಾರ ಅದನ್ನ ಮಂಜೂರು ಮಾಡ್ತಾ ಇದೆ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಮುಗಿದು. ಇವರಿಗೆ ಅಂಥದ್ದು ಮದುವೆ ಮಾಡಿಸಿದ್ದಕ್ಕೆ ಹೆಚ್ಚು ಅವರಿಗೆ ಸರ್ಕಾರಿ ವ್ಯವಸ್ಥೆಗಳನ್ನೆಲ್ಲ ಕೊಡ್ತಾರೆ. ಕಾಂಗ್ರೆಸ್ ಅಂತ ಪ್ರಶ್ನೆ ಅಲ್ಲ, ಎಲ್ರು ಕೊಡ್ತಾರೆ. ಅದು ನೀವು ಇವರಿಗೆ ಅಂತ ಹೇಳ್ಬಿಡಿ. ಹಿಂದೂಸೇ ಸರಿ ಇಲ್ಲ ಅಂತ ಹೇಳ್ತಾ ಇರೋದು, ನಮ್ಮ ಮುಸ್ಲಿಂ ಸರಿ ಇಲ್ಲ ಅಂತ ಹೇಳಿದೆ. ಈಗ ಈ ವಿಷಯದಲ್ಲಿ ನಮ್ಮವರೇ ಹಿಂದೂಗಳು ಅಂತ ನಾನು ಹೇಳಬಾರ್ದು, ಹಿಂದೂಗಳ ಬೆನಿಫಿಟ್ಸ್ ತಗೊಂಡು ಹಿಂದೂಗಳಿಗೆ ಮೋಸ ಮಾಡ್ತಾ ಇರೋರು ನಮ್ಮವರೇ. ಇಲ್ಲಿದ್ದು ಎಲ್ಲ ಬೇಕು, ಆದ್ರೆ ಇಲ್ಲಿಗೆ ಅವ್ರು ಬೇಡ, ಇಲ್ಲಿದ್ದಕ್ಕೆ ಅವ್ರು ಒಳ್ಳೇದಾಗ್ಲಿಕ್ಕೆ ಅವರಿಗೆ ಆಸಕ್ತಿ ಇಲ್ಲ ಅಷ್ಟೇ. ಅಂದ್ರೆ ಕೆಲವೊಂದು ಕಮ್ಯುನಿಟಿ ಆಫ್ ಪೀಪಲ್ಗೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಿದ್ದಾರೆ. ಬಿಸ್ಕೆಟ್ ಇಸ್ದಾಗ ನಾಯಿ ತರ ಎತ್ಕೊಂಡು ತಿಂತಾರೆ ಅವರು, ನಮ್ಮ ಮನೆ ಕಿತ್ತು. ಚರ್ಚೆ ಮಾಡಿ ಪರಿಹಾರ ಆಗುವಂತದ್ರಲ್ಲಿ ಏನಾದ್ರೂ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗತ್ತಾ ನೋಡ್ಬೇಕಷ್ಟೇ ನಾವು. ಎಷ್ಟು ಸಂಜಯನ ಮಾತು, ಅವನೇನ್ ಹೇಳ್ದ,
ಮಾಮಕೇಶ್ವಿತರೇಶು ಚ ಅಂತನ್ನ. ಅದಕ್ಕೆ ತಾವಕ ಪಾಂಡವೈಶ್ಚೈವ ಸಾರ್ಧಂ ಯಥಾ ಯುದ್ಧಂತ ತಚ್ಛೃಣು. ತಾವಕಾಹ ಪಾಂಡವೈ ಸಾರ್ಧಂ. ಅವನು ಈ ತರ ಅಂತ ಹೇಳಿಲ್ಲ, ನಿನ್ನವರು ಮತ್ತೆ ಪಾಂಡವರು. ಅಂದ್ರೆ ಅವ್ರಿಗೆ ಹೆಸರು ಹೇಳಲಿಕ್ಕೆ ನಂಗೆ ಮರ್ಯಾದೆ ಇದೆ, ನಿನ್ ಮಕ್ಕಳ ಹೆಸರು ಹೇಳಲಿಕ್ಕೆ ನಿನ್ನವರು ಅಂತ ಹೇಳ್ಬಿಡ್ತಾರೆ, ಹೆಸರು ಹೇಳಲ್ಲ. ಕೌರವರು ಅಂತ ಹೇಳಿದ್ರೆ ಅದಕ್ಕೊಂದು ಮರ್ಯಾದೆ ಅಲ್ವಾ. ನಿನ್ನವರು ಮತ್ತೆ ಪಾಂಡವರು ಯುದ್ಧ ಮಾಡಿದ್ದನ್ನು ನಾನು ಹೇಳ್ತೇನೆ. 2ನೇ ದಿವಸ ಏನಾಯ್ತು ಕೇಳು. ಇಬ್ರು ಒಳ್ಳೆಯ ವ್ಯೂಹಗಳನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ಎತ್ತರದ ಧ್ವಜಗಳನ್ನ ಹೊತ್ತ ರಥದಲ್ಲಿ ಕುಳಿತು ಅಪಾರಾಂ ಇವ, ಬಹುಶಃ ದಂಡೆಯೇ ಇಲ್ಲ ಅನ್ನುವ ಸಮುದ್ರದ ಹಾಗೆ ಕಾಣ್ತಾ ಇದ್ದಾರೆ ಎರಡೂ ಕಡೆಯಲ್ಲಿ. ಸಮುದ್ರಕ್ಕೆ ಹೀಗೆ ನೋಡುವಾಗ ಆಚೆಗೆ ದಂಡೆ ಕಾಣುವುದಿಲ್ಲ. ಮಧ್ಯದಲ್ಲಿ ನಿಂತಾಗ ಇಲ್ಲಿ ಕಾಣುತ್ತೆ, ಈ ಕಡೆ ತಿರುಗಾದ ಇಲ್ಲೊಂದು ಸಮುದ್ರ, ಆ ಕಡೆ ನಿಂತ್ರೆ ಅಲ್ಲೊಂದು ಸಮುದ್ರ. ಈ ಹಿಂದೂ ಮಹಾಸಾಗರದ ಮಧ್ಯದಲ್ಲಿ ಒಂದು ಕೆರೆ ಬರುತ್ತಲ್ಲ, ಎರಡು ಬಂದು ಹೊಡೆಯುವಂಥದ್ದು. ಆ ರೀತಿ ಸಾಗರ ಪ್ರತಿಮಂ ಬಲಂ, ಸಮುದ್ರದ ಹಾಗೆ ಎರಡೂ ಕಡೆಯ ಬಲ ತುಂಬಿಕೊಂಡಿದೆ. ಅದರ ಮಧ್ಯದಲ್ಲಿ ದುರ್ಯೋಧನ, ತವ ಪುತ್ರ, ನಿನ್ಮಗ ದುರ್ಯೋಧನ ಇದ್ದಾನಲ್ಲ, ಅವನು ಅಬ್ರವೀತ್ ತಾವಕಾನ್ ಸರ್ವಾನ್, ತನ್ನ ಮಕ್ಕಳಿಗೆಲ್ಲ, ನಿನ್ನ ಮಕ್ಕಳಿಗೆಲ್ಲ ಹೇಳಿದ, ಯುದ್ಧತ್ವಂ ಇತಿ ದಂಶಿತಾ, ಚೆನ್ನಾಗಿ ಯುದ್ಧ ಮಾಡಿ ಗೆಲುವು ನಮ್ಮದಾಗಬೇಕು. ತೇ ಮನಃ ಕ್ರೂರಮಾಧಾಯ ಸಮಭಿತ್ಯಕ್ತ ಜೀವಿತಾ ಪಾಂಡವಾನ್ ಅಭ್ಯವರ್ತಂತ ಸರ್ವ ಏವೋಚ್ಛ್ರಿತ ಧ್ವಜಾ. ಕವಚಧಾರಿಗಳೇ, ಯುದ್ಧವನ್ನು ನಡೆಸಿ ಧ್ವಜಗಳ ಮೇಲೆ ಹಾರ್ತಾ ಇದ್ರೆ ನಮ್ಮ ಮನಸ್ಸನ್ನ ನಾವು ಇನ್ನಷ್ಟು ಹೆಚ್ಚು ಕ್ರೂರವನ್ನಾಗಿಸ್ಕೊಳ್ಬೇಕು. ಯುದ್ಧದಲ್ಲಿ ನೀವು ಸಪ್ಪೆ ಆದ್ರೆ ಉಪಯೋಗ ಇಲ್ಲ, ಆ ವಾಕ್ಯವೇ ಇರುವುದು ಹಾಗೆ. ತೇಮನ ಕ್ರೂರಮಾದಾಯ, ನಿಮ್ಮ ಮನಸ್ಸನ್ನು ಇನ್ನಷ್ಟು ಕಠಿಣಗೊಳಿಸಿ. ಕ್ರೌರ್ಯಕ್ಕೆ ಯುದ್ಧ ಮಾಡುವಾಗ ಅಯ್ಯೋ ನಿಂಗೆ ನೋವಾಗ್ಬಿಟ್ರೆ ಈ ಯೋಚನೆ ಬಂದ್ರೆ ಯುದ್ಧಕ್ಕಲ್ಲ ಬರುದು, ಅವರು ಊಟಕ್ಕೆ ಬರ್ಬೇಕಷ್ಟೆ. ಮೈ ಮೇಲೆ ಬಿದ್ರೆ ಗಲೀಜಾಗುತ್ತೆ, ಹಾಗೆ ಹೀಗೆ ಅಂತ ಯೋಚನೆ ಮಾಡುವ ಹಾಗೆ. ಯುದ್ಧದಲ್ಲಿ ಅದೆಲ್ಲ ಯೋಚನೆ ಮಾಡ್ಲಿಕ್ಕಿಲ್ಲ. ತಕ್ಷಣ ಮೈ ಎಲ್ಲ ನಿಮಿರುವ ಹಾಗೆ ಶತ್ರುಗಳ ನಡುವೆ ರಥ, ಅಶ್ವ, ಪದಾತಿ ಎಲ್ಲರನ್ನು ಸೇರಿಸಿಕೊಂಡು ಒಟ್ಟಿಗೆ ಯುದ್ಧ ಮಾಡಬೇಕು, ಹೊರಡಿ. ಆಯ್ತು, ಯುದ್ಧಗಳು ಒಂದರ ಮೇಲೊಂದು ತೀವ್ರವಾಗಿ ಬಾಣಗಳ ಪ್ರಯೋಗ ಆಗ್ಲಿಕ್ಕೆ ಶುರುವಾಯಿತು. ಅದು ಆನೆಗಳು, ಕುದುರೆ ಮೇಲೆ, ಎಲ್ಲದರ ಮೇಲೂ ಬಿದ್ದು ಬಾಣಗಳಿಂದ ಪಾಪ ಅಕಾರಣವಾಗಿ ಅವುಗಳು ಪ್ರಾಣ ಬಿಡ್ತಾ ಇರೋದನ್ನ ಎಲ್ಲರೂ ನೋಡ್ತಾ ಇದ್ದಾರೆ. ಅದೇ ಹೊತ್ತಿಗೆ ಭೀಷ್ಮ ಒಳಗೆ ಪ್ರವೇಶ ಮಾಡಿದ ಯುದ್ಧದ ಮಧ್ಯದಲ್ಲಿ. ಸೌಭದ್ರ, ಭೀಮಸೇನ, ಶೈನೇಯ, ಕೇಕಯ, ವಿರಾಟ, ಪಾರ್ಶ್ವತ, ದೃಷ್ಟದ್ಯುಮ್ನ, ದೃಷ್ಟಕೇತು ಮತ್ತು ಮತ್ಸ್ಯ ಅಂದ್ರೆ ವಿರಾಟ, ಇವರಿಷ್ಟೂ ಜನ ಒಟ್ಟಿಗೆ ಅವನ ಮೇಲೆ ಪ್ರತಿರೋಧವನ್ನ ಒಡ್ಡಿದ್ರು, ಭೀಷ್ಮರ ಮೇಲೆ. ಆದ್ರೆ ಅಷ್ಟೂ ಜನರನ್ನ ಭೀಷ್ಮ ಒಬ್ಬನೇ ಎದುರಿಸಿದ. ಅದೇನು 800ರ ವಯಸ್ಸಿನಲ್ಲಿರುವ ತಾಕತ್ತು, ಅದ್ಭುತ ಅನ್ಸುತ್ತೆ. ತಾಕತ್ತಿರುವುದು ದೇಹದಲ್ಲಲ್ಲ, ಮನಸ್ಸಿನಲ್ಲಿ. ಮನಸ್ಸು ಗಟ್ಟಿ ಇದ್ರೆ ದೇಹ ಎಷ್ಟೇ ಕೆಲವೊಮ್ಮೆ, ಅಂದ್ರೆ ಅದು ದೇಹಕ್ಕೆ ತಾಕತ್ತು ಬೇಕು. ಇಲ್ಲ 100ಕ್ಕೆ 100 ತಾಕತ್ತಿಲ್ಲದ ಇರುವೆಯಿಂದ ನಾವು ಅಣುಬಾಮನ್ನ ಸೋಲಿಸ್ತೇನೆ ಅಂತ ಅನ್ನೋದು ಹುಚ್ಚಾಗ್ಬೋದು. ಆದ್ರೆ ದಕ್ಷನಾದ ಒಬ್ಬ ವ್ಯವಸ್ಥಾಪಕನಿದ್ರೆ ಕಿಂ ಉಪಕರಣೈ ಕ್ರಿಯಾಸಿದ್ಧಿ ದಕ್ಷೇ ಭವತಿ ಕಿಮುತೋಪಕರಣೈ. ದಕ್ಷನಿಗೆ ಕ್ರಿಯಾಸಿದ್ಧಿ ಉಂಟಾಗುವುದು ದಕ್ಷತನದಿಂದ. ನಿರ್ಧಾರ ದೃಢವಾಗಿದ್ದು ಎದುರಾಳಿಯ ವೀಕ್ನೆಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವ್ರು ಎಷ್ಟೇ ಬಲಿಷ್ಠರಾಗಿದ್ರು ಸುಲಭವಾಗಿ ಎದುರು ಹಾಕೊಳ್ಬೋದು ಅವರನ್ನ. ಈಗ ಪರದೇಶದಿಂದ ಬಂದದ್ದು ಯುದ್ಧಕ್ಕೆ ಯಾರು? ರಾಮ. ಲಂಕೆ ಸ್ವದೇಶ ರಾವಣನಿಗೆ. ಇವರು ಸುಸಜ್ಜಿತವಾದ ಶಸ್ತ್ರಾಸ್ತ್ರಗಳಿಂದ ಕೂಡಿದ್ದವರು. ರಾವಣ ಸಂಖ್ಯೆಯಿಂದಲೂ ಅತ್ಯಂತ ಹೆಚ್ಚು ಸೇನೆ ಇತ್ತು. ಇವನ ಹತ್ರ ಇದ್ದದ್ದು ಕಪಿಗಳು. ಅಸ್ತ್ರ ಪಸ್ತ್ರ ಎಲ್ಲ ಎಂಥದ್ದು ಇಲ್ಲ, ಬರೀ ಮರ, ಗಿಡ, ಕಲ್ಲು ದಿಮ್ಮಿ, ಮರದ ದೊಡ್ಡ ದೊಡ್ಡ ಬೊಡ್ಡೆಗಳಷ್ಟೇ. ಮತ್ತೆ ಕಪಿಗಳೆಲ್ಲ ಸಸ್ಯಾಹಾರಿಗಳಾಗಿ ಬಂದವರು, ಇವನ ಪಕ್ಷದಲ್ಲಿದ್ದವರು. ಅವರೆಲ್ಲ ಕ್ರೂರ ಪಿಶಾಚಿಗಳು. ಯಾಕಂದ್ರೆ ಮಾಂಸವನ್ನ
ಉಂಡು ಬಂದವರು, ಮತ್ತೆ ಅನೇಕ ವರಬಲದಿಂದ ಮತ್ತರಾದವರು, ಯಾರು ಸಾಮಾನ್ಯರಲ್ಲ. ಇಷ್ಟು ಮತ್ತೆ ಮನುಷ್ಯ ರಾಮ, ಅವನು ಪೌಲಸ್ತ್ಯನಂದನ ವಂಶದಿಂದ ಹೇಳ್ಕೊಳ್ಳಿಕ್ಕೆ ತುಂಬಾ ಎತ್ತರದ ವ್ಯಕ್ತಿತ್ವ. ಇವನು ಸಾಮಾನ್ಯ ಅಲ್ಲದೆ ಇದ್ರು ಕೂಡ ಅಸಾಮಾನ್ಯ ಅಂತ ನಾವು ಈಗ ಹೇಳ್ತೇವೆ. ಆ ಹೊತ್ತಿಗಾಗುವಾಗ ದಶರಥನ ಮಗ. ಇಂಥ ಸಂದರ್ಭದಲ್ಲೂ ರಾಮ ಏಕಾಕಿಯಾಗಿ ಅತ್ಯಂತ ಚಂಚಲ ಚಿತ್ತರಾದ ಕಪಿಗಳನ್ನ ಸೇನೆಯಲ್ಲಿ ಇಟ್ಟುಕೊಂಡು, ಅಸ್ತ್ರ ಇಲ್ಲದೆ, ಪರದೇಶದಲ್ಲಿ ಯುದ್ಧದ ಭೂಮಿಯ ಬಗ್ಗೆಯೂ ಗೊತ್ತಿಲ್ಲದೆ, ಮಾಯಾ ಚಟುವಟಿಕೆಗಳನ್ನ ಎಂದೂ ಮಾಡದೆ, ಅವರೆಲ್ಲ ಬರೀ ಮಾಯಾಸ್ತ್ರಗಳನ್ನೇ ಬಳಸಿದ್ದು. ಇಂದ್ರಜಿತ್ ಆಗ್ಲಿ, ರಾವಣ ಆಗ್ಲಿ, ಅವನು ಯಾರೋ ಅತಿಕಾಯ, ಇನ್ನೊಬ್ಬ ಯಾರೋ ಬರ್ತಾನೆ, ಅವನ ಹೆಸರು ಮಾಡ್ತೆ, ಕುಂಭಕರ್ಣನ ಹಾಗೆ ಇರ್ತಾನೆ ಅವನು ಕೂಡ. ಅವನು ಇಂಥದ್ದೆಲ್ಲ ಪ್ರಯೋಗ ಮಾಡಿ ಕೊಲ್ಲಬೇಕು ಅಂತ ಬಂದ್ರೆ ಆ ಸೋಲಲ್ಲ, ಇಲ್ಲಿಂದ ಹೋಗುವಾಗ ಗೆದ್ದೇ ಹೋಗುದು ಅಂತ ನಿರ್ಧಾರ ಮಾಡಿ ಬಂದಾಗ ಎಷ್ಟು ದೊಡ್ಡ ಎದುರಾಳಿ ಆದ್ರೂ ಕೂಡ ಸೋಲಿಸುವುದೇನು ಕಷ್ಟ ಅಲ್ಲ ಅನ್ನುವ ಹಾಗೆ ಭೀಷ್ಮಾಚಾರ್ಯರ ಆ ದೃಢವಾದ ನಿಲುವು ಯುದ್ಧದಲ್ಲಿ ತಾನೆಂದೂ ಕೂಡ, ಅವರು ಬಾಯಿ ಬಿಟ್ಟೆ ಹೇಳಿದ್ರಲ್ಲ ಫಸ್ಟ್ ದಿವಸನೇ ದ್ರೋಣಾಚಾರ್ಯರು ಮತ್ತೆ ಭೀಷ್ಮ, ನನ್ನನ್ನು ಎದುರಿಸ್ಲಿಕ್ಕೆ ನಿಮ್ಮಲ್ಲಿ ಯಾರು ಇಲ್ಲ, ನೀ ನನ್ನನ್ನು ಕೊಲ್ಲಬೇಕು ಅಂತ ಅಂದುಕೊಂಡ ದಿವಸ ಶಿಖಂಡಿಯನ್ನು ತಂದು ನಿಲ್ಲಿಸು. ದ್ರೋಣಾಚಾರ್ಯ ಹೇಳಿದ್ರು, ನನಗೆ ಅಪ್ರಿಯವಾದ ಸಂಗತಿ ಯಾವುದನ್ನಾದ್ರೂ ಹೇಳಿ, ನಾನು ಯುದ್ಧದಿಂದ ಹಿಂದೆ ಸರಿತೇನೆ. ನಾನು ಶಸ್ತ್ರವನ್ನ ಕೈ ಬಿಟ್ಟ ದಿವಸ ನೀವು ನನ್ನನ್ನು ಕೊಲ್ಲಬಹುದು ಹೊರತು, ನನ್ನ ಕೈಯಲ್ಲಿ ಶಸ್ತ್ರ ಇರುವ ತನಕ ನೀವು ನನ್ನನ್ನ ಕೆಳಗೆ ನೆಲಕ್ಕೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಇಷ್ಟು ಸಂಗತಿಗಳನ್ನ ಹೇಳಿದ್ದ ಹಾಗೆನೇ ಯುದ್ಧ ನಡೀತಾ ಇದೆ. ಎಲ್ಲರೂ ಒಟ್ಟೊಟ್ಟಿಗೆ ಯುದ್ಧಕ್ಕೆ ಬಂದಿದ್ದಾರೆ. ವಿಪ್ರದ್ರುತ ರಥಾನೀಕಾ, ಎಲ್ಲ ದಿಕ್ಕುಗಳಿಗೆ ಓಡ್ತಾ, ವಿಪ್ರದ್ರುತ ಎಲ್ಲಿಗೆ ಓಡ್ತಾ ಇದ್ದೇವೆ ಅಂತ ಯಾರಿಗೂ ಗೊತ್ತಿಲ್ಲ, ಒಟ್ಟು ಓಡ್ತಾ ಇದ್ದಾರೆ. ಸರ್ವೇಷಾಮೇವ ಸೈನ್ಯಾನಾಂ ಆಸೀದ್ ವ್ಯತಿಕರೋ ಮಹಾನ್. ಏನ್ ಮಾಡ್ಬೇಕೀಗ? ಧ್ವಜ ಹಾರಿ ಹೋಗಿದೆ, ಕುದುರೆಗಳು ಕೈಕಾಲ್ ಮುರ್ಕೊಂಡಿವೆ. ಅರ್ಜುನ ಕೂಡ್ಲೆ ಭೀಷ್ಮರನ್ನು ಎದುರಿಸಿದ. ಕೃಷ್ಣ ಸೀದ ತಂದು ಎದುರುಗಡೆ ನಿಲ್ಲಿಸಿದ್ದಾನೆ. ಯಾಹಿ ಯತ್ರ ಪಿತಾಮಹ, ಭೀಷ್ಮಾಚಾರ್ಯ ಇರುವ ಎದುರುಗಡೆ ಹೋಗಿ ನಿಂತ್ಕೊ. ಅವರು ಒಬ್ಬರೇ ಸೇರ್ಕೊಂಡು ಅಷ್ಟು ಜನರನ್ನ ಮಣ್ಣು ಮುಕ್ಕಿಸ್ತಾ ಇದ್ದಾರೆ. ನಿಲ್ಲು ಅಲ್ಲಿ. ದ್ರೋಣ, ಕೃಪಾ, ಶಲ್ಯ, ವಿಕರ್ಣ, ಇವ್ರು ಎಲ್ಲರೂ ಕೂಡ ನಮ್ಗೆ ಇವತ್ತು ಎದುರಿಗೆ ಸಿಗಬೇಕು. ಈ ಭೀಷ್ಮಾಚಾರ್ಯರೇ ಯುದ್ಧ ಮಾಡ್ತಾ ಇದ್ರೆ ನಾವು ಮುಂದುವರಿಲಿಕ್ಕಾಗಲ್ಲ. ಹಾಗಾಗಿ ಕೂಡ್ಲೆ ಅರ್ಜುನ ಯೋಚನೆ ಮಾಡಿ ಪ್ರತಿಜ್ಞೆ ಮಾಡ್ತಾನೆ. ಸೋಹಂ ಭೀಷ್ಮಂ ವದಿಷ್ಯಾಮಿ ಸೈನ್ಯ ಹೇತೋರ್ ಜನಾರ್ದನ. ನಮ್ಮ ಸೇನೆಯನ್ನು ಉಳಿಸಿಕೊಳ್ಳಿಕ್ಕಾದ್ರೂ ಕೂಡ ನಾನೀಗ ಭೀಷ್ಮರ ಮುಂದೆ ಯುದ್ಧಕ್ಕೆ ನಿಲ್ತೇನೆ, ಕೊಲ್ತೇನೆ ಅವರನ್ನ. ಶೌರಿ ರಥವನ್ನ ಮುಂದುವರಿಸಿಕೊಂಡು ಭೀಷ್ಮರ ಮುಂದೆ ನಿಲ್ಲಿಸಿದ. ಕೂಡ್ಲೆ ಯುದ್ಧ ತೀವ್ರವಾಯಿತು. ಮೇಘ ಗಂಭೀರವಾದ ಧ್ವನಿಯಿಂದ ಬಾಣಗಳ ಸದ್ದು ಎಲ್ಲರನ್ನು ಕೂಡ ಧೃತಿಗೆಡಿಸಿತು. ಪ್ರಾಯಾಚರಣದ ಶೀಘ್ರಂ ಸುಹೃದಾಂ ಹರ್ಷವರ್ಧನ ತಮಾಪತಂತಂ ವೇಗೇನ ಪ್ರಭಿನ್ನಮಿವ ವಾರಣಂ. ಉನ್ಮತ್ತವಾದ ಆನೆಯೊಂದನ್ನು ಎದುರಿಸ್ಲಿಕ್ಕೆ ಹೋದ್ರೆ ಅದು ಹೇಗೆ ಸುಲಭದಲ್ಲಿ ಕೈಗೆ ಸಿಗುವುದಿಲ್ಲವೋ ಹಾಗೆ ಭೀಷ್ಮಾಚಾರ್ಯರನ್ನ ತಡೆದು ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರನ್ನು ತ್ರಾಸಯಂತಂ, ಎಲ್ಲರೂ ಹೆದರುತ್ತಾ ಇದ್ದಾರೆ ಮುಂದೆ ಹೋಗ್ಲಿಕ್ಕೆ. ಮರ್ದಯಂತಂಚ ಸಾಯಕೈ, ಕೇವಲ ಅದು ಸುಮ್ಮನೆ ಹೊಯ್ದಾಡುವುದಲ್ಲ, ಎದುರಾಳಿಯನ್ನ ನುಗ್ಗಿ ಕಾಲಿನಿಂದ ಹೇಗೆ ಅದು ಪುಡಿಗಟ್ಟುತ್ತೋ ಹಾಗೆ ಇವರು ಬಾಣದಿಂದ ಪ್ರತಿರೋಧವನ್ನ ಒಡ್ಡಿ ಓಡಿಸ್ತಾ ಇದ್ದಾರೆ. ಭೀಷ್ಮಾಚಾರ್ಯರ ಈ ಯುದ್ಧದಿಂದ ಅರ್ಜುನನು ಒಂದು ಸರ್ತಿ ಅದಕ್ಕೆ ಪ್ರತಿರೋಧ ಒಡ್ಡುವುದಕ್ಕೆ ಏನ್ ಮಾಡಬೇಕು ಅಂತ ಯೋಚಿಸ್ತಾ ಇದ್ದ. ಕೋಹಿ ಕಾಂಡೀವ ಧನ್ವಾನಂ ಅನ್ಯ ಕುರು ಪಿತಾಮಹಾತ್ ದ್ರೋಣ ವೈಕರ್ತನಾಭ್ಯಾಂ ವಾ ರಥಿ ಸಂಯಾತು ಮರಹತಿ. ಅರ್ಜುನನೇ ಸ್ವಲ್ಪ ಹೊತ್ತು ಅವರ ಜೊತೆಗೆ ಹೆಚ್ಚು ನಿಂತದ್ದು ಯುದ್ಧದಲ್ಲಿ. ಆಗ ದ್ರೋಣಾಚಾರ್ಯ ಹೇಳ್ತಾರೆ, ಅರ್ಜುನ ಅಲ್ಲದೆ ಇದ್ರೆ ಇನ್ಯಾರು ಇಷ್ಟು ಹೊತ್ತು ಒಬ್ಬರೇ ಭೀಷ್ಮಾಚಾರ್ಯರನ್ನ ಎದುರಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾಗ ತಕ್ಷಣ ಅರ್ಜುನನ ಪಾಳಿ ಪ್ರದಕ್ಷಿಣೆ ಹಾಕ್ತಾ ದ್ರೋಣರ ಮುಂದೆ ಬಂತು ರಥ. ಬಂದಾಗ ದ್ರೋಣಾಚಾರ್ಯರು ತಕ್ಷಣ 25 ಬಾಣಗಳನ್ನು ಒಟ್ಟಿಗೆ ಬಿಟ್ರು.
ಎಲ್ಲರೂ ಸೇರ್ಕೊಂಡ್ರು ಅರ್ಜುನನ ವಿರುದ್ಧ ಭೀಷ್ಮಾಚಾರ್ಯರಿಗೆ ಹೆಲ್ಪ್ ಮಾಡ್ಲಿಕ್ಕೆ. ಕೃಪಾ, ದ್ರೋಣ, ದುರ್ಯೋಧನ, ಶಲ್ಯ. 25 ಬಾಣವನ್ನ ದ್ರೋಣ, 15 ಬಾಣವನ್ನ ಕೃಪಾ, ದ್ರೋಣಾಚಾರ್ಯರು ದುರ್ಯೋಧನ ಚತುಷ್ಷಷ್ಟ್ಯ. ಚತುಷ್ಷಷ್ಟಿ ಅಂದ್ರೆ 64 ಬಾಣಗಳನ್ನ ಬಿಟ್ಟ. ಶಲ್ಯಷ್ಟ ನವಭಿ 9 ಬಾಣಗಳ. ಈ ಲೆಕ್ಕಾಚಾರ ನಮಗೆ ಏನೋ ಇರಬಹುದು, ನಮ್ಗೆ ಈಗ ಗೊತ್ತಾಗ್ತಿಲ್ಲ ಅದು ಯಾಕೆ. ತುಂಬಾ ಕಡೆ ಸಂಖ್ಯೆಗಳನ್ನ ಹೇಳ್ತಾರೆ, ಈಗ ಇಷ್ಟಿಷ್ಟು ಬಾಣ ಬಿಟ್ಟ ಅಂತ. ನಾವು ಬಾಹುಬಲಿಯಲ್ಲಿ ಏಕಾದ್ರೇ ತ್ರೀಣಿ ಪಂಚ ಅಂತ ಹೇಳಿದಾಗ್ಲೇ ನಾವು ಅಂತೀವಿ. ನಾವು ಇಲ್ಲಿ 61, 64 ಏನು ಅಂತ ಹೇಳುದು? ಯಾವ ಅರ್ಥದಲ್ಲಿ ಒಟ್ಟಿಗೆ ಬಾಣ ಬಿಡುದು? ಏನ್ ಲೆಕ್ಕ ಮಾಡಿ 1, 2, 3, 4 ಅಂತ 64 ಬಿಟ್ಟದ್ದಲ್ಲ. ಒಟ್ಟಿಗೆ ಒಂದೊಂದರ ಪ್ರಯೋಗದಲ್ಲೇ ಅಷ್ಟು ಬಾಣಗಳನ್ನ ಬಿಟ್ಟಿದ್ದಾನೆ. ವಿಕರ್ಣನು 10, ಸೈಂಧವ 9, ಶಕುನಿ 5, ಹೀಗೆ ಎಲ್ಲರೂ ಸೇರಿ ಪಾಂಡವನ ಮೇಲೆ, ಅರ್ಜುನನ ಮೇಲೆ ಬಾಣವನ್ನ ಬಿಟ್ಟಿದ್ದಾರೆ. ಇದು ಬಾಣದ ಪ್ರಯೋಗ ಮಾಡಿದಾಗ ಸಾರಥಿಯ ಕೈ ಚಳಕ ಬಹಳ ಮುಖ್ಯ. ಕುದುರೆನ ಉಳಿಸ್ಕೋಬೇಕು, ಧ್ವಜ ಉಳಿಸ್ಕೋಬೇಕು, ತನಗೇನಾಗದಾಗ ನೋಡ್ಕೋಬೇಕು. ರಥದ ಚಕ್ರ ಕಾಯುವವರು ಮತ್ತು ಶಸ್ತ್ರಾಸ್ತ್ರಗಳನ್ನು ಪೂರೈಸುವವರು, ಇಷ್ಟು ಜನರನ್ನು ಉಳಿಸ್ಬೇಕು ಅದರಲ್ಲಿ. ಅಂದ್ರೆ ರಥವನ್ನ ಆ ಬಾಣಗಳಿಗೆ ಸಿಗದಂತೆ ನುಗ್ಗಿಸುವಂತಹ ಶೈಲಿ ಇದೆಯಲ್ಲೋ ಅದು ಚಂದ. ಯುದ್ಧದಲ್ಲಿ ನಾವು ಈ ಆಟೋದವ್ರ ಕೆಲವೊಮ್ಮೆ ಓಡಿಸ್ತಿರ್ತಾರೆ, ಇದ್ದಕ್ಕಿದ್ದ ಹಿಂದಕ್ಕಿದ್ದಂಗೆ ಅವ್ರ ಹಿಂದೆ ಬಂದವನ್ ಸತ್ತ, ಎಲ್ಲೋ ಒಂದ್ ಕಡೆ ಹೋಗಿ ಅವ್ನು ಹೊಂಡಕ್ಕೆ ಬಿಡ್ಬೇಕು. ಹಾಗೆ ಟಕ್ ಅಂತ ರಥವನ್ನು ಅಕ್ಕಪಕ್ಕಕ್ಕೆ ತಿರುಗಿಸುದು, ಇದ್ದಕ್ಕಿದ್ದಾಗೆ ಒಂದ್ ಸರ್ತಿ ಹಾರಿಸುದು, ಎಲ್ಲೋ ಒಂದು ಜಿಂಕ್ ಅಂತ ಒಂದು ರಥದ ಬ್ಯಾಕ್ ಸೈಡ್ ನಿಂತಿರುತ್ತೆ, ಅವ್ರು ಇಷ್ಟು ಬಾಣ ಬಿಟ್ಟಂದ್ರೆ ಸೀದಾ ಇಲ್ಲಿಗೆ ಹತ್ತಿ ಹೋಗಿ ಡಮ್ ಅಂತ ಕೆಳಗೆ ಇಳಿದು ಬಿಡುದು. ಈ ತರ ಎಲ್ಲ ಯುದ್ಧ ಕೃಷ್ಣನ ಸಾರಥ್ಯದಲ್ಲಿ ನಡೀತಾ ಇತ್ತು. ಆಗ ಆ ಮಧ್ಯದಲ್ಲಿ ಅಷ್ಟು ಜನರಿಗೆ ಉತ್ತರ ಕೊಡ್ತಾ ಶಲ್ಯಂಚೈವ ತ್ರಿಭಿರ್ಬಾಣೈ, ಅವ್ರು ಎಷ್ಟು ಬಾಣ ಬಿಟ್ಟರು ಅದಕ್ಕೆ ಪ್ರತಿಯಾಗಿ ಅರ್ಜುನನು ಬಾಣಗಳನ್ನ ಬಿಡ್ತಾ 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 ದುರ್ಯೋಧನನನ್ನು ಕೂಡ 5 ಬಾಣಗಳಿಂದ, ವಿಕರ್ಣನನ್ನ 3 ಬಾಣಗಳಿಂದ, ದ್ರೋಣರನ್ನ 6 ಬಾಣಗಳಿಂದ ಹೊಡೆದು ಅವರ ಬಾಣಗಳಿಗೆ ಪ್ರತ್ಯುತ್ತರ ಕೊಟ್ಟು ತಾನು ಸೇಫ್ ಆಗಿ ಉಳ್ದ ಅರ್ಜುನ. ತಂ ಸಾತ್ವಿಕಿರ್ ವಿರಾಟಶ್ಚ ಧ್ರುಪದಶ್ಚ ಸಪಾರ್ಶ್ವತಃ ಸೌಭದ್ರೋ ದ್ರೌಪದೇಯಾಶ್ಚ ಪರಿವೌರುರ್ಚ ಧನಂಜಯಂ. ಧನಂಜಯನಿಗೆ ಕೂಡ್ಲೆ ಸಪೋರ್ಟಿಗೆ ಆ ಕಡೆಯಿಂದ, ಇವರ ಕಡೆಯಿಂದ ಬಂದ ಹಾಗೆ ಆ ಕಡೆಯಿಂದ ಸಾತ್ವಿಕಿ, ವಿರಾಟ, ದೃಷ್ಟದ್ಯುಮ್ನ, ಸೌಭದ್ರ ಅಂದ್ರೆ ಅಭಿಮನ್ಯು, ದ್ರೌಪದೇಯರು, ಪ್ರತಿವಿಂಧ್ಯ, ಶ್ರುತಕೀರ್ತಿ, ಶ್ರುತಸೋಮ, ಶ್ರುತಕರ್ಮ, ಶ್ರುತಿ, ಶತಾನೀಕ. ಈ 5 ಜನ ತಕ್ಷಣವೇ ಎದುರುಗಡೆ ಬಂದು ಎದುರಾಳಿಯ ಉತ್ತರಕ್ಕೆ ಗಾಂಗೇಯನಿಗೂ ದ್ರೋಣರಿಗೂ ಎದುರಾಗಿ ನಿಂತು ಬಿಡ್ತಾರೆ. ಯೋಚನೆ ಮಾಡಿ, ಈ 5 ಜನ 18 ದಿವಸವೂ ಯುದ್ಧ ಮಾಡಿದ್ದಾರೆ. ನಾವು ಸಾಮಾನ್ಯ, ಹೌದು ಅಭಿಮನ್ಯುವಿನ ಹೋರಾಟದ ಬಗ್ಗೆ ಪ್ರತಿ ಮಾತೇ ಇಲ್ಲ, ಆದ್ರೆ ಈ 18 ದಿವಸ ಬಚಾವಾದ್ರಲ್ಲ, ಬಚಾವಾದ್ರು ಅಂದ್ರೆ ಯುದ್ಧಕ್ಕೆ ಹೋಗದೆ ಮನೆಯಲ್ಲೇ ಕೂತ್ಕೊಂಡು ಗೆದ್ದು ಬಂದದ್ದಲ್ಲ, ಪ್ರತಿ ದಿವಸ ಯುದ್ಧ ಮಾಡಿದ. ನೀವು ಹಿಂದಿನ ದಿವಸನಲ್ಲೂ ಯುದ್ಧ ಆಗಿತ್ತು, ಈಗಲೂ ಯುದ್ಧದಲ್ಲಿ ಭೀಷ್ಮಾಚಾರ್ಯ ಮುಂದೆ ದ್ರೋಣಾಚಾರ್ಯ ಮುಂದೆ ನಿಂತಿದ್ದಾರೆ ಅವರು. ಅಂದ್ರೆ ಅಷ್ಟು ಬಲಿಷ್ಠರಿದ್ರು ಅವರು, ಸಾಮಾನ್ಯರಿರ್ಲಿಲ್ಲ. ಯಾಕೆಂದ್ರೆ ಅವರಿಗೆ 12 ವರ್ಷಗಳ ಕಾಲ ಕೃಷ್ಣ ಅವರಿಗೆ ಅಭ್ಯಾಸ ಮಾಡಿಸಿದ್ದಾನೆ. 1 ವರ್ಷ ದೃಷ್ಟದ್ಯುಮ್ನ, ಮೊದಲನೇ ವರ್ಷ, ಆಮೇಲೆ ಅಭಿಮನ್ಯುವನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಾಗ ಈ 5 ಜನರನ್ನು ಕೃಷ್ಣ ಕರ್ಕೊಂಡು ಹೋಗಿ ಅವರಿಗೆ ಟ್ರೈನಿಂಗ್ ಮಾಡಿದ್ದಾನೆ. ಹಾಗಾಗಿಯೇ ದುರ್ಯೋಧನ ನಾನು ಟ್ರೈನ್ ಮಾಡಿದ ನಾರಾಯಣ ಸೈನ್ಯ ಬೇಕೋ ನಾನು ಬೇಕು ಅಂತ ಕೇಳ್ತಾನೆ. ನೀನ್ ಮನಸ್ಸಿನಲ್ಲಿ ಏನಿದ್ರು ಪಾಂಡವ ಪಕ್ಷಪಾತಿ, ಆದ್ರೆ ನೀನ್ ಟ್ರೈನ್ ಮಾಡಿದಂತಹ ಸೇನೆ ನಮ್ಮ ಪರವಾಗಿ ಖಂಡಿತ ಹೋರಾಡುತ್ತೆ. ಮತ್ತೆ ನೀನು ಆಯುಧ ಬೇರೆ ಹಿಡಿಯಲ್ಲ, ನೀನು ಆಯುಧ ಹಿಡಿಯೋನಾದ್ರೆ ನಮ್ಗೆ ನೀನ್ ಬೇಕಿತ್ತು, ನೀನು ಆಯುಧವನ್ನೇ ಹಿಡಿಯದವನಾದ್ರಿಂದಾಗಿ ನಮಗೆ ಆ ಸೈನ್ಯ ಕೊಡು ಅಂತ ದುರ್ಯೋಧನ ಕೇಳಿದ್ದಕ್ಕೆ ಒಂದು ಮುಖ್ಯ ಕಾರಣ ಸೇನೆಯ ಸುಭದ್ರತೆ. ಅವನು ತನ್ನ ರಾಜ್ಯದ ವ್ಯವಸ್ಥೆಯಲ್ಲಿ ಆ ದ್ವಾರಕೆಯಲ್ಲಿ ಮನೆಗೆ ವಾಪಸ್ಸು ಇವತ್ತಿಗೆ ಏನೇನು ಪದಾರ್ಥಗಳನ್ನು ಬೇಕು ಅಂತ ತಗೊಂಡು ಹೋಗ್ತಾ ಇದ್ದ ಒಂದು ಸಾಮಾನ್ಯ ಮಹಿಳೆ ಶತ್ರುಗಳು ಎದುರಾದ್ರೆ ಅವರನ್ನ ಸೋಲಿಸುವ ತಾಕತ್ತು ಅವಳಿಗಿತ್ತು ಅಂತ ಹೇಳುತ್ತೆ. ಅಂದ್ರೆ ಯಾವ ಯಾವ ಜಾಗದಲ್ಲಿ ಎಂತೆಂತ ಯುದ್ಧದ ಸಲಕರಣೆಗಳಿವೆ, ಯಾರಿಗೆ ತಕ್ಷಣ ಮಾಹಿತಿ ಮುಟ್ಟಿಸ್ಬೇಕು, ನಾವೇ ತಕ್ಷಣಕ್ಕೆ ಶತಘ್ನಿ ಅಥವಾ ಆ ಹೊರಭಾಗದ ಗೋಡೆಗಳಲ್ಲಿ ಕೆಲವೆಲ್ಲ ಆಯುಧ ಇರುತ್ತೆ. ಏನಿಲ್ಲ, ಒಂದು ಕಡ್ಡಿ ಹಚ್ಚಿ, ಕಡ್ಡಿ ಆಗಿರ್ಲಿಲ್ಲ ಬಿಡಿ, ಏನೋ ಬೆಂಕಿ ಏನಾದ್ರೂ ಒಂದು ತಾಕ್ಸುದು ಅಥವಾ ಯಾವುದೋ ಒಂದು ಕೀಲಿಯನ್ನು ಎತ್ತಿ ಬಿಟ್ರೆ ಅಷ್ಟು ರೆಡಿಯಾಗಿದ್ದ ಬಾಣಗಳು ಎದುರಾಳಿಗಳ ಮೇಲೆ ತೂರಿ ಬಿಡುತ್ತೆ. ಎಲ್ಲ ರೆಡಿ ಇರುತ್ತೆ, ಯಾವಾಗ್ಲೂ ಅದು ರೆಡಿ ಇರುತ್ತೆ.
ಅಂಥದ್ದೆಲ್ಲವನ್ನು ಅವರಿಗೆ ಟ್ರಿಕ್ಸ್ ಅನ್ನ ಕೃಷ್ಣ ಹೇಳಿಕೊಟ್ಟಿದ್ದ. ಇನ್ನು ಹಾಗಿದ್ರೆ ಸಾಮಾನ್ಯ ಒಬ್ಳು ಹೆಣ್ಮಗಳೇ ಹಾಗೆ ಯುದ್ಧದಲ್ಲಿ ಕಲೆಯಲ್ಲಿ ಭಾಗವಹಿಸುವಂತ ತಾಕತ್ತಿದ್ದವಳಾಗಿದ್ರೆ ಸೈನ್ಯಕ್ಕೆ ಇನ್ನೇನ್ ಹೇಳಿಕೊಟ್ಟಿದ್ದ ಅಂತ ಅನ್ನೋದನ್ನ ನಾವು ಹೇಗೆ ಊಹಿಸುವುದು ಅಂತ ವಿಷ್ಣು ಪುರಾಣ ಪ್ರಶ್ನೆ ಮಾಡಿ ನಿಲ್ಸುತ್ತೆ. ಸೇನೆಯ ಸುಸ್ಥಿತಿಯನ್ನ ವರ್ಣನೆ ಮಾಡುವಾಗ ಕೃಷ್ಣ ಅವಳು ಹೇಳ್ತಾಳೆ ಈ ಮಾತನ್ನ, ನನಗೆ ಅಣ್ಣ ಎಲ್ಲ ಹೇಳ್ಕೊಟ್ಟಿದ್ದ, ನೀನೇನ್ ನನ್ನನ್ನ ಕೂತ್ಕೋ ಅಂತ ಹೇಳ್ಬೇಡ, ನನಗೆ ರಥ ಓಡಿಸ್ಲಿಕ್ಕೂ ಬರುತ್ತೆ, ನಿನ್ನನ್ನ ಇವರೆಲ್ಲರ ಬಾಣಗಳಿಂದ ಹೇಗ್ ಪಾರ್ ಮಾಡ್ಬೇಕು ಅಂತಾನು ನನಗೆ ಗೊತ್ತಿದೆ ಅಂತ ಆ ಅಪಹರಣದ ಅದು ಈ ಏನದು ಎಂಥ ಲಂಘನ, ಸೀಮೋಲ್ಲಂಘನ, ಅವನು ಚಾತುರ್ಮಾಸ್ಯ ಮುಗಿದು ಸೀಮೋಲ್ಲಂಘನ ಮಾಡ್ಲಿಕ್ಕೆ ರಥದಲ್ಲಿ ಕೂಡಿಸುವಾಗ ಅವಳು ಉದ್ದೇಶಪೂರ್ವಕವಾಗಿ ಯುದ್ಧದ ರಥವನ್ನ ತರಿಸ್ತಾಳೆ. ಎಲ್ರಿಗೂ ಆಶ್ಚರ್ಯ, ಯುದ್ಧದ ರಥ ಹಾಕಬೇಕು ಅಂತ. ಅವಳು ಹೇಳಿದಾಳೆ ಏನ್ ಮಾಡುದು ಅಂತ ಹೇಳಿ ತಂದ್ಕೊಟ್ರೆ, ನೀನ್ ಕೂತ್ಕೊಂಡು ನಾನೇ ಮಾಡ್ತೇನೆ ಅಂತ ಹೇಳ್ತಾನೆ. ನೀನ್ ಅಷ್ಟೆಲ್ಲ ನನ್ನ ಮೇಲೆ ಪ್ರೀತಿ ತೋರಿಸೋದು ಬೇಕಿಲ್ಲ, ನಂಗೆ ರಥ ಓಡಿಸ್ಲಿಕ್ಕೆ ಬರುತ್ತೆ, ಅಣ್ಣ ನಂಗೆ ಎಲ್ಲ ಹೇಳ್ಕೊಟ್ಟಿದ್ದಾನೆ ಅಂತ ಹೇಳ್ತಾಳೆ. ಈ ಮಾತನ್ನ ಯಾರು ಸತ್ಯಭಾಮಿಯೂ ಹೇಳ್ತಾಳೆ ಯುದ್ಧದ ಮಧ್ಯದಲ್ಲಿ. ಕೃಷ್ಣ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ನಾನು ನೋಡ್ಕೋತೀನಿ ನನ್ನ ಅಂತ. ಅಂದ್ರೆ ಇದೆಲ್ಲ ನಾವು ಯಾವುದರ ಬಗ್ಗೆ ಇವತ್ತು ಬಹಳ ಎತ್ತರದಲ್ಲಿ ಮಾತಾಡಬೇಕು ಅಂತ ಭಾವಿಸ್ತೇವೋ ಅದನ್ನ ಮಾತಾಡಿ ಆಗಿದೆ, ನಾವು ಬಿಟ್ಟಿದ್ದೇವೆ ಅಷ್ಟೇ. ಅದನ್ನ ಆ ವ್ಯವಸ್ಥಿತ ಚಿಂತನೆಯನ್ನು ಬಿಟ್ಟು ಹೊರಗೆ ದೂರಕ್ಕೆ ಬಂದ್ಬಿಟ್ಟಿದ್ದೇವೆ ಅಷ್ಟೇ. ಅದು ಬಿಟ್ಟವರ ತಪ್ಪು ಹೊರತು ಅಥವಾ ಬಿಡಿಸಿದವರ ತಪ್ಪು ಹೊರತು ಶಾಸ್ತ್ರದ ತಪ್ಪಲ್ಲ. ವ್ಯವಸ್ಥಿತವಾಗಿ ಅದನ್ನು ಹೇಗೆ ಬದುಕಬೇಕು ಅನ್ನೋದನ್ನ ಹೇಳ್ಕೊಟ್ಟಿದೆ, ನಾವದನ್ನ ಅಪ್ಲೈ ಮಾಡಿಲ್ಲ ಅಷ್ಟೇ, ನಾವದನ್ನ ಮುಂದುವರಿಸಿಲ್ಲ ಅಷ್ಟೇ. ಈ ಸೌಭದ್ರ ಅಂದ್ರೆ ದ್ರೌಪದಿಯರ ಮಕ್ಕಳ ಅಂದ್ರೆ ದ್ರೌಪದಿಯ ಮಕ್ಕಳ ಈ ತೀವ್ರವಾದಂತಹ ಯುದ್ಧಕ್ಕೆ ದ್ರೋಣರನ್ನ ಭೀಷ್ಮರನ್ನ ಎದುರಿಸಿದಾಗ ಎಲ್ಲರೂ ಒಂದ್ಸರ್ತಿ ಆಶ್ಚರ್ಯಪಟ್ರು. ಅದರಲ್ಲೂ ಸೋಮಕರು ಅಂದ್ರೆ ದೃಪದನ ಮನೆಯ ಪರಂಪರೆಗೆ ಸೋಮಕರು ಅಂತ ಕರೆಯುವುದು. ಸೋಮಕರು ಭೀಷ್ಮರ ಮೇಲೆ ಮತ್ತು ಮುನ್ನುಗ್ಗಿದ್ರು. ನಮ್ಮ ಮಗಳ ಮಕ್ಕಳೇ ಇಷ್ಟು ಜೋರಾಗಿ ಹೋರಾಡ್ತಾ ಇದ್ದಾರೆ ಅಂದ್ರೆ ನಾವು ಹಿಂದೆ ಹೇಗೆ ಸರಿಯುವುದು ಅಂತ ಭೀಷ್ಮರ ಮೇಲೆ ಅವರಿಗೆ ಒಂಚೂರು ಕೋಪ ಇತ್ತಲ್ಲ. ದೃಪದನ ಮನೆತನಕ್ಕೇನೆ ಮೊದ್ಲಿಂದನೂ ಕೋಪ ಇತ್ತು. ನಾವು ಸೇರ್ತೇವೆ ಅಂತ ಅವರು ಯುದ್ಧದಲ್ಲಿ ಸೇರಿದ್ದಾರೆ. ತೇಷಾಂ ಮಹಾರಥಾನಾಂ ಸ ಮಧ್ಯಂ ಪ್ರಾಪ್ಯ ಧನಂಜಯ ಚಿಕ್ರೀಡ ಧನುಷಾ ರಾಜನ್ ಲಕ್ಷ್ಯಂ ಕೃತ್ವ ಮಹಾರಥಾನ್. ಆನಂದದಿಂದ ಇಷ್ಟು ಜನರ ಮಧ್ಯದಲ್ಲಿ ಅರ್ಜುನ ಮಹಾರಥಿಕರನ್ನ ತನ್ನ ಬಾಣದ ಲಕ್ಷ್ಯವನ್ನಾಗಿಸಿ ಹೊಡೆದಾಡಿದ. ಎಷ್ಟೋ ಕ್ಷತ್ರಿಯರ ತಲೆಯನ್ನ ತನ್ನ ಕ್ರೂರವಾದ ಬಾಣಗಳಿಂದ ಉಗ್ರೈ ಕ್ರಂತನ್ ಶಸ್ತ್ರೈರ್ ಮಹಾರಥ ಶೂನ್ಯಾನ್ ಕೃತ್ವಾ ರಥೋಪಸ್ಥಾನ್. ಬರೀ ರಥಗಳು ಮಾತ್ರ ಓಡಾಡ್ತಾ ಇದ್ವಂತೆ ಸುಮಾರು ಕಡೆ. ಯುದ್ಧ ಮಾಡ್ತಾ ಇರ್ತಾರೆ, ಯುದ್ಧ ಹೀಗೆ ಪಾಸ್ ಆದ್ಮೇಲೆ ರಥ ಮಾತ್ರ ಹೋಗ್ತಾ ಇರುತ್ತೆ, ಸಾರಥಿ ಇರುವುದಿಲ್ಲ, ಅದರಲ್ಲಿ ರಥಿಕನು ಇರುವುದಿಲ್ಲ. ಶೂನ್ಯಾನ್ ಕೃತ್ವ, ರಥ ಓಡ್ತಾನೆ ಇದೆ, ಎಲ್ಲ ಕಡೆ ರಥಗಳು ಓಡ್ತಾ ಇವೆ, ನೋಡಿದ್ರೆ ಅದ್ರಲ್ಲಿ ಒಬ್ಬನು ಕೂಡ ಶತ್ರುಪಾಳಯದವನಿಲ್ಲ. ಹೀಗೆ ರಥೋಪಸ್ಥಾನ್ ವ್ಯಚರತ್ ಫಲ್ಗುನಸ್ತಥಾ ತಥೋ ದುರ್ಯೋಧನೋ ರಾಜ ಭೀಷ್ಮಂ ಆಹ ಜನೇಶ್ವರ ಪೀಡ್ಯಮಾನಂ ಸ್ವಕಂ ಸೈನ್ಯಂ ಕೃತ್ವ ಪಾರ್ಥೇನ ಸಂಯುಗೆ. ಏನ್ ಮಾಡ್ತಾ ಇದ್ದೀರಿ ತಾತ? ಈ ಪಾಂಡುಸುತನಾದಂತಹ ಅರ್ಜುನ ಕೃಷ್ಣನೊಂದಿಗೆ ಸೇರಿಕೊಂಡು ನಮ್ಮ ಸೇನೆಯನ್ನ ನುಚ್ಚು ನೂರು ಮಾಡ್ತಾ ಇದ್ದಾನೆ. ಸರ್ವ ಸೇನೆಯನ್ನು ಒಟ್ಟಿಗೆ ಪ್ರಯೋಗ ಮಾಡಿದ್ರು ಮೂಲಂನ ಪರಿಕೃಂತತಿ, ನಮ್ಮ ಮೂಲಕ್ಕೆ ಕೊಡಲಿ ಏಟು ಹಾಕ್ತಾ ಇದ್ದಾನೆ. ನೀನು ಬದುಕಿರ್ಬೇಕಾದ್ರೆ ತ್ವಯಿ ಜೀವತಿ ಗಾಂಗೆಯ ದ್ರೋಣೇಚ ರಚನಾಂವರೆ ತ್ವತ್ಕೃತೆ ಚೈವ ಕರ್ಣೋಪಿ ನ್ಯಸ್ತಶಸ್ತ್ರೋಭಿಶಾಂತತೆ. ಏನರ್ಥ ನೋಡಿ ಇದಕ್ಕೆ? ನೀನು ಬದುಕಿರ್ಬೇಕಾದ್ರೆ, ದ್ರೋಣಾಚಾರ್ಯರು ಇರ್ಬೇಕಾದ್ರೆ, ಕರ್ಣನ ಇನ್ನು ನ್ಯಸ್ತಶಸ್ತ್ರನಾಗಿರ್ಬೇಕಾದ್ರೆ ನಾನು ಹೇಗೆ ಗೆಲ್ಲುವುದು? ಸಾಹಿ ಅಂತ ಅರ್ಥನಾ ಏನಿದು? ಅವನ ಪ್ರತಿಜ್ಞೆ ಇರುವುದು ಹಾಗೆ, ನಾನ್ ಶಸ್ತ್ರ ಹಿಡಿಬೇಕಾದ್ರೆ ಭೀಷ್ಮ ಸಾಯ್ಬೇಕು ಅಂತ. ಅವನಿಗೂ ಸತ್ಯ ಗೊತ್ತಿದೆ, ಭೀಷ್ಮಾಚಾರ್ಯ ಇರುವ ತನಕ ತನಗೆ ಗೆಲುವಿಲ್ಲ ಅಂತ, ಸೋಲಿಲ್ಲ ಅಂತ. ಆದ್ರೆ ಒಂದ್ ಕಡೆಯಿಂದ ಅವನಿಗೆ ಕರ್ಣನನ್ನ ಹೇಗಾದ್ರೂ ಫೀಲ್ಡಿಗೆ ತರಬೇಕು ಅಂತ ಅವನು ಗ್ಯಾರಂಟಿ ಗೆಲ್ಲಿಸ್ತಾನೆ, ಯಾಕಂದ್ರೆ ಅಷ್ಟು ಕೋಪ ಇದೆ ಅವನಿಗೆ. ಇವನಿಗೆ ಕೋಪ ಇಲ್ಲ, ಪಾಂಡವರ ಮೇಲೆ ತಾಕತ್ತಿದೆ. ಅವನು ಹದ್ದು ಬಸ್ತಾದ ಮನಸ್ಸಿನಲ್ಲಿ ಯುದ್ಧ ಮಾಡಿದ, ಮೋಸ ಮಾಡ್ಲೇ ಇಲ್ಲ. ದ್ರೋಣರಾಗ್ಲಿ ಭೀಷ್ಮರಾಗ್ಲಿ ಯುದ್ಧದಲ್ಲಿ ಮೋಸ ಮಾಡ್ಲಿಲ್ಲ. ಅಂದ್ರೆ ಬಾಣ ಪ್ರಯೋಗ ಮಾಡುವ ದೃಷ್ಟಿಯಲ್ಲಿ
ಸುಮ್ನೆ ಆಕ್ಟಿಂಗ್ ಮಾಡುದು, ಏಟು ಬಿದ್ದಾಗಿ ಹಿಂದಕ್ಕೆ ಮಲ್ಕೊಂಡ್ಬಿಡುದು, ತಮ್ಮ ಸೇನೆಯವರನ್ನು ಬಿಟ್ಕೊಡುದು, ಸುಳ್ಳೆ ಸುದ್ದಿ ಹಬ್ಸಿ ಅವರನ್ನ ಹುಯಿಲೆಪ್ಸುದು, ಇಂಥದ್ದು ಯಾವತ್ತೂ ಮಾಡ್ಲಿಲ್ಲ. ಅವ್ರು ನ್ಯಾಯವಾಗಿ ಬಂದು ಕೇಳಿದ್ರು, ಹೌದು ನಮ್ಮ ಸಾವಿಗಿಂತದ್ದೊಂದು ಕಾರಣ ಇದೆ, ಅದನ್ನ ಎಲ್ರಿಗೂ ಗೊತ್ತಿದೆ, ಅವ್ರು ಹೇಳಿಲ್ಲ ಅಂದ್ರೂ ಗೊತ್ತಿದೆ. ದೃಷ್ಟದ್ಯುಮ್ನೇ ಸಾವಿಗೆ ಕಾರಣ ಅಂತ ಜಗತ್ತಿಗೆ ಗೊತ್ತಿದೆ, ಶಿಖಂಡಿಯೇ ಕಾರಣ ಅಂತ ಜಗತ್ತಿಗೆ ಗೊತ್ತಿದೆ. ಅವರು ಆ ಕಾಲದಲ್ಲಿ ಅದನ್ನ ಮತ್ತೆ ನೆನಪಿಸಿದ್ರು ಅನ್ನೋದಷ್ಟೇ ಬಿಟ್ರೆ ಮೋಸ ಮಾಡ್ಲಿಲ್ಲ. ಬಟ್ ಅದನ್ನ ಜಗತ್ತಿಗೆ ಗೊತ್ತಿತ್ತು ಅಂದ್ರೆ ರಹಸ್ಯ ತಿಳ್ಕೊಳಕ್ ಹೋಗ್ತಾರಲ್ಲ ಕಾಂಡದಲ್ಲಿ. ಅಂದ್ರೆ ಈ ಯುದ್ಧಕ್ಕೆ ಅದನ್ನು ಬಳಸ್ಕೊಳ್ಬಹುದಾ ಅಂತ ಪರ್ಮಿಷನ್ ಅದು ಅವ್ರು ಹೇಳಿದವ್ರು ಗೊತ್ತಿದೆ, ಆದ್ರೆ ಅವ್ರ ಹತ್ರ ಹೇಳಿ ಮಾಡ್ಬೇಕಲ್ಲ. ಅವ್ರ ಬಾಯಿಂದ ಬಂತು ಅಂದ್ರೆ ಅದು ಪರ್ಮಿಷನ್ ಗ್ರಾಂಟೆಡ್. ಸಾವು ಒಪ್ಪಿಕೊಳ್ಬೇಕಾದ್ದಲ್ವಾ? ಯುದ್ಧದಲ್ಲಿ ಸಾವು ಮತ್ತೆ ಬದುಕು ಯಾವುದು ಬೇಕಾದ್ರೂ ಆಗ್ಬೋದು. ಅದ್ರಲ್ಲಿ ನಾವು ಯುದ್ಧ ಮಾಡುದು ಗ್ಯಾರಂಟಿ ಗೆಲ್ತೇವೆ ಅಂತ ಅನ್ನೋ ಅರ್ಥದಲ್ಲ, ಗೆಲ್ಬೇಕು ಅನ್ನೋ ಅರ್ಥ ಹೌದು, ಗೆಲ್ತೇವೆ ಅನ್ನೋ ಅರ್ಥ ಅಲ್ಲ. ಒಳ್ಳೆ ಆಟಕ್ಕೂ ಲೆಕ್ಕಕ್ಕಿಲ್ಲ ಅನ್ನೋ ತರ ಇಲ್ವಾ? ಯಾಕಾಯ್ತು? ಲೈಕ್ ಈಗ ಅವ್ರಿಗೇನು ದ್ವೇಷ ಇಲ್ಲ, ಬಟ್ ಸ್ಟಿಲ್ ಕೌರವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಗೆ ಸಾವು ಹೇಗ್ ಬರ್ತದೆ ಅಂತ ಅವರೇ ಅದನ್ನ ಹೇಳ್ತಾ ಇದ್ದಾರೆ. ಹೌದು, ಮೋಸ ಏನ್ ಬಂತು? ಮೋಸ ಅಂತಲ್ಲ, ಅದು ಒಂದ್ ರೀತಿ ಆಟಕ್ಕೂ ಲೆಕ್ಕಕ್ಕಿಲ್ಲ ಅನ್ನೋ ತರ ಅನಿಸ್ತಿದೆ. ಪದ ಹೇಳ್ಬೇಕಷ್ಟೇ, ಆದ್ರೆ ನ್ಯಾಯವಾಗಿ ಯುದ್ಧ ಮಾಡಿದ್ದಾರೆ, ಅನ್ಯಾಯ ಮಾಡ್ಲಿಲ್ಲ. ನಮ್ಗೆ ಅದು ಬೇಕಿರುತ್ತೆ. ಆಟಕ್ಕುಂಟೋ ಲೆಕ್ಕಕ್ಕುಂಟೋ ಅದು ನಮ್ಗೆ ಯೋಚನೆ ಇಲ್ಲ. ಯುದ್ಧ ಮಾಡಿದಾರಾ? ಮಾಡಿದ್ದಾರೆ. ಮೋಸ ಮಾಡಿದಾರಾ? ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ತಮ್ಮ ಸಾಮರ್ಥ್ಯವನ್ನು ಉಪಯೋಗಿಸಿದ್ದಾರೆ. ಸಾವು ಬಂದಾಗ ಅದನ್ನು ಸ್ವೀಕರಿಸಿದ್ದಾರೆ. ಇದು ಹದ್ದುಬಸ್ತಿನಲ್ಲಿರುವ ಮನಸ್ಸಿನವನಿಗೆ ಮಾತ್ರ ಆಗುವ ಕೆಲಸ. ಹುಯಿಲೆಬ್ಬಿಸ್ಲಿಲ್ಲ ಯಾವುದಕ್ಕೂ. ಯುದ್ಧದಲ್ಲಿ ಬೇಕಾಗಿರೋ ಜ್ಞಾನ ಇದೆ. ಕೌರವರಿಗೆ ಸಪೋರ್ಟ್ ಮಾಡೋಕ್ಕಿಂತ ಮುಂಚೆ ಇರ್ಬೇಕು ಅಲ್ಲ, ಕೌರವರಿಗೆ ಸಪೋರ್ಟ್ ಮಾಡುವ ಹಾಗೆ ಅವ್ರು ಮಾಡಿದ್ದ ಹಾಗೇನೆ. ಅದು ಯಾರೇ ರಕ್ಷಣೆ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ, ಅವ್ರು ಬರ್ತಾ ಅದು ನೀವೇ ರಕ್ಷಿಸ್ಬೇಕು ಅಂತ ಅಂದ, ಕಾಲಿಗೆ ಬಿದ್ದು. ಆಯ್ತಪ್ಪ ರಕ್ಷಿಸ್ತೇವೆ ಅಂತ ಅಂದ. ರಕ್ಷಿಸ್ತೀವಿ ಅಂತ ಹೇಳಿದ್ಮೇಲೆ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿದೆ, ನೀ ಹೇಳದಿದ್ರು ಆಗುತ್ತೆ. ಅವ್ರು ಪರ್ಮಿಷನ್ ಕೇಳಲಿಕ್ಕೆ ಬಂದಿದ್ದು. ಏನು ಅಂತ ಅವರಿಗೂ ಗೊತ್ತಿದೆ. ಹಾಗೆ ದುರ್ಯೋಧನಗೂ ಗೊತ್ತಿದೆ, ನೆಕ್ಸ್ಟ್ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಉಳಿಯೋದಿಲ್ಲ ಹೀಗೆ ಅಂತ ಗೊತ್ತಿಲ್ಲ. ಇದನ್ನೇ ಅವ್ರು ಅಸ್ತ್ರವಾಗಿ ಬಳಸ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಎರಡು ಶಿಖಂಡಿಯನ್ನ ಕೊಲ್ಲುವ ಪ್ರಯತ್ನ ತುಂಬಾ ನಡೆಯುತ್ತೆ ಯುದ್ಧದಲ್ಲಿ. ಶಿಖಂಡಿ ಸತ್ರೆ ನಮಗೆ ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಉಳಿತಾರೆ, ದೃಷ್ಟದ್ಯುಮ್ನ ಸತ್ರೆ ದ್ರೋಣಾಚಾರ್ಯ ಉಳಿತಾರೆ. ಅದಕ್ಕೋಸ್ಕರ ಅದಕ್ಕೂ ಪ್ರಯತ್ನ ನಡೆದಿದೆ ಆ ಕಡೆಯಿಂದ. ಇದು ಬಿಟ್ಟು ಇನ್ನೊಂದು ಪ್ರಯತ್ನ ನಡೆದದ್ದು, ಧರ್ಮರಾಜನೇ ನೇತಾಕೊಂಡ್ಬಂದ್ಬಿಟ್ರೆ ಸೇನೆ ಸಮಸ್ಯೆ ಪರಿಹಾರ ಆಗ್ಬಿಡುತ್ತೆ. ಅಣ್ಣ ಬೇಕು, ರಾಜ್ಯ ಬೇಕು. ಕೃಷ್ಣನನ್ನ ಹಿಡಿದಿಟ್ಟು ಹಾಕಿ ಕೇಳಬೇಕು ಅಂತ ಅನ್ಕೊಂಡಿದ್ದ ಇದು ಸಂಧಾನ ಕಾಲದಲ್ಲಿ. ಅದಾಗ್ಲಿಲ್ಲ. ಕೃಷ್ಣ ಅವರಿಗೆ ಚಳ್ಳೆ ಹಣ್ಣು ತಿನ್ಸಿ ಅವರ ಅಣ್ಣ ತಮ್ಮಂದ್ರನ್ನೇ ಎಲ್ಲ ಗೋಡೆಯಲ್ಲಿ ಕಟ್ಟಾಕ್ಬಿಟ್ಟಿದ್ದಾನೆ ಕೃಷ್ಣ ಅನ್ಕೊಂಡು. ಅವನು ಅದನ್ನೇನು ಅನ್ಕೊಂಡ, ಏನೋ ಮ್ಯಾಜಿಕ್ ಮಾಡ್ತಾ ಇದ್ದಾನೆ. ಇನ್ನು ಮ್ಯಾಜಿಕ್ಗಿಂತ ಹೆಚ್ಚಿನ ಮಂತ್ರಗಳು ನನಗೆ ಗೊತ್ತಿದೆ, ಇದಕ್ಕಿಂತ ಹೆಚ್ಚಿನ ಮ್ಯಾಜಿಕ್ ನಾನು ಮಾಡಬಲ್ಲೆ, ನೀನ್ ಇದಕ್ಕೆಲ್ಲ ಬಗ್ಗೋನಲ್ಲ ಅಂತ ಅದನ್ನು ಇನ್ನಷ್ಟು ತೀವ್ರವಾಗಿ ತಗೊಂಡ. ಅದು ಸತ್ಯ ಏನು ಅಂತಾನೆ ಅರ್ಥ ಆಗ್ಲಿಲ್ಲ ಅವನಿಗೆ. ಕೃಷ್ಣನನ್ನು ಹಿಡಿಲಿಕ್ಕೆ ಆಗುದಿಲ್ಲ ಅನ್ನೋ ಅಂಶವೇ ಅವನಿಗೆ ತಲೆಗೆ ಹೋಗ್ಲಿಲ್ಲ. ಕೃಷ್ಣ ನನ್ನನ್ನ ಕಣ್ಕಟ್ಟು ಮಾಡಿ ತಪ್ಸ್ಕೊಂಡ. ಈ ಬೈಕ್ ರೇಸ್ ಮಾಡೋರು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಇಲ್ಲಿಂದ ಮೆಜೆಸ್ಟಿಕ್ ತನಕ ಹೋದ್ರು. ನಮ್ಗೇನ್ ಅನ್ಸುತ್ತೆ, ಏನೋ ಒಂದು ಹೊಸ ವಿದ್ಯೆ ಕಲ್ತಿದ್ದಾರೆ, ಅದು ಒಳಗೆ ಏನೋ ಲೈಟ್ ಇಟ್ಟಿರ್ತಾರೆ, ಏನೋ ಕಾಣಿಸ್ತಿರುತ್ತೆ. ಅವ್ರು ಕನ್ನಡಕ ಹಾಕೊಂಡ, ಕನ್ನಡಕದಲ್ಲಿ ಎಲ್ಲ ಕಾಣಿಸ್ತಿರ್ತಾರೆ ಒಳಗೆ. ಏನಂತಾರೆ ಅದಕ್ಕೆ, GPS. ಇದಕ್ಕಿದ್ದಾಗಾಯ್ತು. ಹಾಗೆ ಅವನೇನ್ ಅನ್ಕೊಂಡ ಅಂದ್ರೆ, ಕೃಷ್ಣ ನಮ್ಗೆ ಮೋಸ ಮಾಡಿದ್ದಷ್ಟೇ, ಅದರಲ್ಲಿ ಏನು ದೊಡ್ಡ ದೈವಿಕದ ವಿಚಾರ ಏನಿಲ್ಲ ಅಂತ ಅನ್ಕೊಂಡವನು. ಎಲ್ರು ಹಾಗೆ ಅಲ್ವಾ? ಬರೀ ಬಂಡೆಯನ್ನೆತ್ತಿ ನಾನು ಗೋವರ್ಧನ ಪರ್ವತ ಎತ್ತಿದೆ ಅಂತ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದ ನೀನು. ಎಲ್ಲಿದೆ ಪ್ರೂಫು? ಒಂದು ಫೋಟೋ ತೋರಿಸಿ. ರಾಮಚಂದ್ರ ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಲ್ತು ಆ ಸೇತುವನ್ನು ಕಟ್ಟಿದ್ದು ಅಂತ ಈ ತರ ಪ್ರಶ್ನೆ ಕೇಳಿದ್ರೆ ಉತ್ತರ ಇದೆಯಾ? ನಮ್ದೊಂದು 15 ವರ್ಷದ ಹಿಂದಿದ್ದೇ ಎಷ್ಟೋ ಕಾರ್ಯಕ್ರಮದ ಫೋಟೋ ಸಿಗಲ್ಲ. ನೀವು ರಾಮ ಇಲ್ಲೇ ಆಳಿದ್ದಕ್ಕೇನ್ ಆಧಾರ ಇದೆ ಕೊಡಿ, ಕೃಷ್ಣ ಇಲ್ಲೇ ಹುಟ್ಟಿದ್ದು ಅನ್ನೋದಕ್ಕೆ ಆಧಾರ ಕೊಡಿ ಅಂದ್ರೆ, ನಿಮ್ಮ ತಂದೆಗೆ ಹುಟ್ಟಿದ್ದು ಅಂತ ಆಧಾರ ಏನು? DNA ಏನ್ ಬೇಕಾದ್ರೂ ಪ್ರೂವ್ ಮಾಡ್ಬೋದು.
ಇಲ್ಲ ಅಂತಾನು ಪ್ರೂವ್ ಮಾಡ್ಬೋದು. ಅವನ ತಂದೆಗೆ ಹುಟ್ಟಿದವನೇ ಅಲ್ಲ ಅಂತಾನು ಹೇಳ್ಬೋದು. ಜಗತ್ತಲ್ಲಿ ಇದ್ದವ್ರದೆಲ್ಲ ಪರೀಕ್ಷೆ ಮಾಡ್ತಾ ಕೊಡ್ಲಿಕ್ಕೆ ಆಗಲ್ಲ. ಮಾಡ್ತಾರ? ಮರ್ಯಾದೆ ಏನು ಹಾಗಾದ್ರೆ? ಆ ತಾಯಿಗೊಂದು ಮರ್ಯಾದೆ ಇಲ್ವಾ? ಅವಳು ಮಾತು ಪ್ರಮಾಣ ನಮ್ಗಷ್ಟೇ. ತಾಯಿ ಅವಳು ಪ್ರಶ್ನಾತೀತಳು, ಅವಳು ನಮಗೆ ಆಧಾರ ಬದುಕಿಗೆ. ಆಯ್ತು, ಸೇನೆಯ ಅಬ್ಬರ ಎರಡೂ ಕಡೆಯಲ್ಲಿಯೇ ಜೋರಾಗಿ ನಡೀತಾ ಇತ್ತು. ಮಧ್ಯ ಬೈತಾನೆ, ಹಾ ಕ್ಷತ್ರಂ ಧಿಕ್ಷತ್ರಂ, ಎಲ್ಲ ಧರ್ಮ ಧರ್ಮ ಅಂತ ಹೇಳಿ ನೀವು ಪಾಂಡವರಿಗೆ ಗೆಲುವನ್ನ ಕೊಡಿಸ್ತಾ ಇದ್ದೀರಿ. ದೇವವ್ರತ, ತವ ನಿನ್ನ ತಂದೆ ಎಷ್ಟು ದೊಡ್ಡ ರಾಜ್ಯವನ್ನ ಕೊಟ್ಟು ಹೋದ್ನೋ ಅದೆಲ್ಲ ನಿಮ್ಮ ಮರಿಮಕ್ಕಳ ತನಕ ಮುಟ್ಟಿಸ್ಬೇಕಾದ ಕೆಲಸ ನಿಂದು. ಅದು ಬಿಟ್ಟು ಅವ್ರ ಜೊತೆಗೆ ಹೋರಾಡದೆ ಅಂತ ನಾಟಕ ಆಡುದು ಎಲ್ಲಿಗೆ ಸರಿ ಹೋಗುತ್ತೆ ಅಂತ ಹೀಗೆ ಮತ್ತೆ ಅವರನ್ನ ಕೆರಳಿಸಿದ. ಅವರು ಪ್ರತಿಯಾಗಿ ಏನು ಅದಕ್ಕೆ ಮತ್ತೆ ಮಾತಾಡ್ತಾ ಕೂತ್ರೆ ಇದು ಜಗಳ ಮುಗಿಯುವುದಲ್ಲ. ಯಾರು ಜಗಳಕ್ಕೇ ಬರ್ತಾರೋ ಇದು ರಾಮನ ಗುಣ ಅಂತೆ. ಏನದು? ಉಚ್ಚಮಾನೋಪಿ ಪರುಷಂ ನೋತ್ತರೈ ಪ್ರತಿಪತ್ಸ್ಯತೆ ಅಂತ ರಾಮನ ಗುಣವನ್ನೇ ಹೇಳುದು. ಒಂದು ಸಹಜವಾದ ಗುಣ ಏನು ಅಂದ್ರೆ ಅವನದ್ದು ಸ್ಮಿತ ಪೂರ್ವಾಭಿಭಾಷಿ. ತಾನೇ ನಕ್ಕು ಅವರನ್ನು ಮಾತಾಡಿಸ್ತಾನೆ. ನಿಮ್ ನಮಸ್ಕಾರ ಬಾಗಿಲಗಾಕಿ ಗೋಡೆಗಾಕಿ ಅಂತ ಒಬ್ಬ ಬೈದೋದ ಅಂತ ಇಟ್ಕೊಳ್ಳಿ. ಆಗ್ಲೂ ರಾಮಚಂದ್ರ ಅದಕ್ಕೆ ನಾನು ಗೋಡೆಗೆ ಹಾಕ್ಲಿಕ್ಕಲ್ಲ ಹೇಳಿದ್ದು, ನೀವು ಬೇಕಾದ್ರೆ ತಗೊಳ್ಳಿ, ಇಲ್ಲಾಂದ್ರೆ ನಾಳೆಯಿಂದ ಈ ದಾರಿಯಲ್ಲಿ ಬರಬೇಡಿ ಅಂತ ಜಗಳ ಆಗ್ಲಿಲ್ಲ. ನೋತ್ತರೈ ಪ್ರತಿಪತ್ಸ್ಯತ. ಸರಿ, ಅವರ ಕೆಡುಕನ್ನ ತೋರಿಸಿ ಲೋಕಕ್ಕೆ ಅವರೆಂಥವ್ರು ಅಂತ ಅವರ ಬಗ್ಗೆ ತೋರಿಸಿದ್ರು ಹೊರತು ನಾನು ಅದಕ್ಕೇನು ತಲೆ ಕಟ್ಕೊಳ್ಬೇಕಾಗಿಲ್ಲ. ಅವನಿಗೆ ನಾನು ನನ್ನ ಕಡೆಯಿಂದ ಏನು ಅಟೆಂಪ್ಟ್ ಮಾಡಬೇಕಿತ್ತು ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಅವನಿಗೆ ಅದನ್ನು ಸ್ವೀಕರಿಸುವ ಅರ್ಹತೆ ಇಲ್ಲ ಅಂದ್ರೆ ನಾನೇ ತಲೆ ಕೆಡಿಸ್ಕೊಳ್ಳಿ. ನೋತ್ತರೈ ಪ್ರತಿಪತ್ಸ ಪ್ರತ್ಯುತ್ತರ ಕೂಡ ಸುಮ್ಮನೆ ಆಯ್ತಪ್ಪ, ಅದಕ್ಕೊಂದು ನಮಸ್ಕಾರ, ನೀನ್ ನಮಸ್ಕಾರ ತಗೊಂಡೋಗಿ ಬಾಗ್ಲಾಗು, ಅದಕ್ಕೊಂದು ನಮಸ್ಕಾರ, ಹೊಟ್ಟ ಮುಂದೋದ. ಇದು ಎಷ್ಟೋ ಸರ್ತಿ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ. ನಮ್ಗೇನು ಅಂದ್ರೆ ಅವನು ಉತ್ತರ ಕೊಟ್ಟ ಅಂದ್ರೆ ಅವನಿಗಿಂತ ವಾಯ್ಸ್ ನಮ್ ದೊಡ್ಡದಿದೆ, ನನಗೆ ಅವ್ರ ಪರಿಚಯ ಇದೆ, ಇವ್ರ ಪರಿಚಯ ಇದೆ, ನಾನು ಅಂತ ಬಣದಿಂದ ಬಂದವನು, ಇಂಥ ಪಕ್ಷದಿಂದ ಬಂದವನು, ನಾನು ಇಷ್ಟು ದೊಡ್ಡ ಸಮಾಜ ಕಾರ್ಯಕರ್ತ, ನಾನು ಯಾವುದೋ ಸದಸ್ಯ, ಇದೆಲ್ಲ ಶುರುವಾಗುತ್ತೆ. ಇಲ್ಲಿ ಭೀಷ್ಮಾಚಾರ್ಯರು ಅವನಿಗೆ ಏನು, ಅವನಿಗೆ ಯುದ್ಧ ಆಗ್ಬೇಕಷ್ಟೇ. ಈಗ ನಾವು ರಾಂಗ್ ಪಾರ್ಟಿಯಲ್ಲಿ ಇದ್ದೇವೆ ಈಗ, ಆದ್ರೆ ನಮ್ ಕರ್ತವ್ಯ ಪಾರ್ಟಿ ಗೆಲ್ಲಿಸ್ಬೇಕಷ್ಟೇ. ಅದಕ್ಕೆ ಅವನ ಮಾತು ಕಟ್ಕೊಂಡು ನಾವು ತಲೆ ಕೆಡಿಸ್ಕೊಂಡ್ರೆ ಸೋತ್ರೆ, ಅಂದ್ರೆ ಈ ಮಾತಿಗೆ ಪ್ರತ್ಯುತ್ತರ ಕೊಟ್ಟು ಸೋತ್ರೆ ನೋಡಿ ಪಾಂಡವರನ್ನು ಗೆಲ್ಲಿಸ್ಬೇಕು ಅಂತಾನೆ ಒಳಗೆ ಅವರೇ ಜಗಳ ಆಡ್ತಾ ಇದ್ದಾರೆ ಅಂತ ಆಗುತ್ತೆ. ಅವನು ಕೆಣಕಿದ, ಅದಕ್ಕೆ ನಾನು ಉತ್ತರ ಕೊಟ್ಟೆ ಅಂತ ಉಳಿಯಲ್ಲ ಎಲ್ಲೂ. ಇದು ನೀವು ಎಲ್ಲಿ ಬೇಕಾದ್ರೂ ಗಮನಿಸಿ, ನ್ಯಾಯವಾಗಿ ಮಾತಾಡುವವನಿಗೆ ಆಕ್ಷೇಪಗಳು ಜಾಸ್ತಿ. ಯಾರು ಗಲಾಟೆ ಮಾಡ್ಲಿಕ್ಕೆ ಅವ್ರು ಇರುದೇ ಹಾಗೆ ರೀ ಅಂತ ಅದನ್ನು ಸಮರ್ಥಿಸ್ತಾರೆ. ನೀವ್ ಯಾಕೆ ಅವ್ರಿಗೆ ಉತ್ತರ ಕೊಡ್ಬೇಕಿತ್ತು? ನಿಮ್ದೇ ತಪ್ಪು. ಪಾಂಡವರು ಅವತ್ತೇ ದ್ಯೂತ ಆಡುವಾಗ್ಲೇ ಅಲ್ಲೇ ಅವರನ್ನು ಹೊಡೆದು ಉರುಳಿಸಿದ್ರೆ ಇವತ್ತು ತಪ್ಪಿತಸ್ಥರು ಪಾಂಡವರಾಗ್ತಿದ್ರು, ಕ್ರೂರಿಗಳಾಗ್ಬಿಡ್ತಿದ್ರು, ಕೆಟ್ಟವರಾಗ್ತಿದ್ರು. ಕಾದಿದ್ದಕ್ಕೆ ನಮಗೆ ಇವತ್ತು ಅರ್ಥ ಆಯ್ತು, ಎಷ್ಟು ಬಿಟ್ಟು ಕೊಟ್ಟರು ಕೂಡ ಇವರು ತಿದ್ದುಕೊಳ್ಳುವವರಲ್ಲ ಕೌರವರು ಅಂತ. ಹಾಗಾಗಿ ಕೆಲವೊಂದ್ ಸರ್ತಿ ಕೆಲವನ್ನ ನಾವು ನಮ್ಮ ಮಿತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಸುಮ್ಮನಾಗ್ಬಿಡ್ಬೇಕು. ಸಮಯ ಬಂದಾಗ ಅದಕ್ಕೆ ಸರಿಯಾದ ಉತ್ತರ ಕೊಡ್ಬೇಕು. ಆಗ್ಲೇ ನಾವು ನಮ್ಗೆ ತಾಕತ್ತಿದೆ, ಇದನ್ನು ತಡ್ಕೊಳ್ಳೋದು ತಪ್ಪು, ನಮ್ಗೆ ಎಲ್ಲ ಲಾಜಿಕ್ಗಳು ನಮ್ಗೆ ಬೇಕಾದಾಗ ಬರುತ್ತೆ. ತಡ್ಕೊಳ್ಳೋದು ತಪ್ಪು ಹೌದು, ಯಾವಾಗ ಒಂದು ಹಂತದವರೆಗೆ ಅವ್ರಿಗೆ ಅವಕಾಶ ಕೊಟ್ಟ ಮೇಲೆ ತಡ್ಕೊಳ್ಳೋದು ತಪ್ಪು. ಮೊದಲನೇ ದಿವಸಕ್ಕೆ ತಡ್ಕೊಳ್ಳೋದು ತಪ್ಪು ಅಂದ್ರೆ ಏನರ್ಥ? ಹಾಗಂತ ಹೇಳಿ ಪ್ರತಿರೋಧನೆ ಒಡ್ಡದೇ ಇದ್ರೆ ಅವರು ಇನ್ನು ಬೆಳೀತಾರೆ. ಅಂತ ಸಂದರ್ಭದ ಪ್ರತಿರೋಧ ಒಡ್ಲೇಬೇಕು. ಯಾವ ಸಂದರ್ಭದಲ್ಲಿ ಹೇಗೆ ವರ್ತಿಸ್ಬೇಕು ಅನ್ನೋದನ್ನು ಕೂಡ ಅಷ್ಟು ಚೆನ್ನಾಗಿ ಭೀಷ್ಮಾಚಾರ್ಯ ಮೊದಲು ಹಾಗೇನೆ. ತಸ್ಸ ಸಂಜನೈನ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದ ಮಿನದ್ಯೋಚ ಶಂಖಂ ದದ್ನೋ ಪ್ರತಾಪವನ್, ಎಷ್ಟು ಬೈದವನು. ಭೀಷ್ಮಮೇವಾಭಿರಕ್ಷಂತು ಭವಂತ ಸರ್ವೇವ ಹಿಂದಾಗ ಯಾರಾದ್ರೂ ಒಬ್ಬ ಮನುಷ್ಯನಿಗೆ ತನ್ನ ಪೌರುಷದ ಬಗ್ಗೆ ಅಭಿಮಾನ ಇದ್ದವನು ಏನು ನನ್ನ ಬಗ್ಗೆ ಮಾತಾಡ್ತೇನೆ, ನೀನ್ ಪರವಾಗಿ ಯುದ್ಧ ಮಾಡೋದಕ್ಕೆ ಇದಾ ನಿನ್ನ ಗೌರವದ ಮಾತು ಅಂತ ಅಂದ ಅಲ್ಲೇ ಬಿಟ್ಟು ಹೋಗ್ಬೋದಿತ್ತು. ಶಂಖ ಊದಿದ್ರು, ಸಿಂಹನಾದ ಮಾಡಿದ್ರು, ಉಳಿದವರನ್ನ ಸೇನೆಗೆ ಅಣಿಗೊಳಿಸಿದ್ರು.
ಇವನಿಗೆ ಉತ್ತರ ಕೊಟ್ಟು ಸಮಾಧಾನ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಇವನಿಗೆ ಫ್ರಸ್ಟ್ರೇಷನ್ ಒಳಗಾಗಿದೆ. ಅವನಿಗೆ ನೋಡಿಯೇ ಸೈನ್ಯ ವ್ಯವಸ್ಥಿತವಾಗಿ ಭೀಮನ ಸೈನ್ಯ ದೃಷ್ಟದ್ಯುಮ್ನ ವ್ಯವಸ್ಥೆಯಲ್ಲಿ ಅಚ್ಚುಕಟ್ಟಾಗಿ ನಿಂತಿರೋದು ನೋಡಿನೇ ಒಂದು ತಲೆ ಕೆಟ್ಟೋಗಿದೆ, ಸೋಲ್ತೇನೆ ಅಂತ ಅನಿಸ್ಬಿಟ್ಟಿದೆ. ಆ ಮನಸ್ಥಿತಿಯನ್ನು ಈಗ ನಾನು ಮಾತಾಡಿ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಅವನಿಗೆ ನಾನು ಏನೇ ಮಾತಾಡಿದ್ರು ನನ್ನನ್ನು ವಿರೋಧಿಸ್ತಾನೆ. ಅದಕ್ಕೆ ರಾಜ ವಚನಮಬ್ರವೀತ್ ಅಂತ ಬೇರೆ ಅಲ್ಲಿ ಅವನ ಮಾತಲ್ಲೇ ಒಂದು ರಾಜ ಅಂತ ಸೇರ್ಕೊಂಡಿದ್ದ. ಅವನು ರಾಜ, ಇವನು ರಾಜ ಆಗಿದ್ದು ಯಾರಿಂದ? ಇವ್ರ ಅಪ್ಪನನ್ನ ಇವನು ಉಳಿಸಿದ, ಅದನ್ನು ಹುಟ್ಟಿಸಿದವನೇ ಅವನ ಅಪ್ಪ. ಒಂದು ರೀತಿಯಲ್ಲಿ ನಾನೇ ರಾಜ ಆಗ್ತೇನೆ ಅಂತ ಒಂದು ವೇಳೆ ದೇವವ್ರತ ಅವತ್ತು ಒಪ್ಪಿಕೊಂಡಿದ್ದಿದ್ರೆ ವ್ಯಾಸರಿಂದ ಧೃಷ್ಟರಾಷ್ಟ್ರನಾಗ್ಲಿ ಪಾಂಡುವಾಗ್ಲಿ ವಿದುರಾಗ್ಲಿ ಎಲ್ಲಿ ಹುಟ್ಟಿದ್ರು? ಬೇಕಾದಷ್ಟು ಕಾನೂನಿನ ಮಾತುಗಳನ್ನಾಡಿ ಸರಿ ಅಂತ ಸಮರ್ಥಿಸ್ಕೊಳ್ಬಹುದಿತ್ತು. ಆದ್ರೆ ಹಾಗೆ ಯಾವತ್ತೂ ಮಾಡದೆ ತ್ಯಾಗ ಮಾಡಿದ್ಮೇಲೆ ಮತ್ತೆ ನೀವೆಲ್ಲ ಬರೀ ಭೀಷ್ಮನ ರಕ್ಷಣೆ ಮಾಡ್ಕೊಳ್ಳಿ ಎಷ್ಟು ಸಿಟ್ಟು ಬರಬೇಡ. ಒಬ್ಬ ಇಡೀ ಸಂಸ್ಥೆಯನ್ನೇ ಹುಟ್ಟು ಹಾಕಿದವನಿಗೆ ನೀವೇನ್ರಿ ಮಾಡಿದೀರಾ ಈ ಸಂಸ್ಥೆಗೆ ಅಂದ್ರೆ ಏನ್ ಅನ್ಸ್ಬೇಡ. ಆದ್ರೂ ತಾಳ್ಮೆಗೆಡ್ಲಿಲ್ಲ. ಅದು ಭೀಷ್ಮಾಚಾರ್ಯರು ಅಂದ್ರೆ. ನಮ್ಗೆ ಕೋಪ ಬರ್ಬೋದು ಎಷ್ಟು ಬೇಕಾದ್ರೂ, ಆದ್ರೆ ಆ ಸಂದರ್ಭವನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲದೆ ಹೋದಾಗ ವಸ್ತುತಃ ಕೆಲವೊಮ್ಮೆ ಕೋಪದಿಂದ ಗೆದ್ರೂ ಕೂಡ ನಾವು ಪರಿಸ್ಥಿತಿಯಲ್ಲಿ ಸೋತಿರ್ತೇವೆ. ನಮ್ಮ ಮಾತನಾಡದಿರುತ್ತೆ ಅಷ್ಟೇ, ಆದ್ರೆ ವ್ಯವಸ್ಥೆ ನಮ್ಮ ಕೈಯಲ್ಲಿ ಇರುವುದಿಲ್ಲ. ನೆಕ್ಸ್ಟ್ ಸರ್ತಿಗೆ ಏನಾಗುತ್ತೆ ಅಂದ್ರೆ ನಾವು ಕೋಪ ಮಾಡದಲ್ಲೆಲ್ಲ ಗೆಲ್ತೇವೆ ಅನ್ನೋ ಮನಸ್ಥಿತಿ ಹುಟ್ಟಿ ಬಿಟ್ಟಿರುತ್ತೆ. ಇಲ್ಲಿ ಗೆದ್ದಿರ್ಬೋದು, ಇನ್ನು 4 ಕಡೆ ಸೋಲುವಂತ ಪರಿಸ್ಥಿತಿ ಬರುತ್ತೆ. ಆದ್ರಿಂದ ಒಂದು ಕ್ಷಣದ ಗೆಲುವು ಅನ್ನೋದಷ್ಟೇ ಕೋಪದ ಫಲ ಆಗಿದ್ರು ಕೂಡ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ. ಭೀಷ್ಮಾಚಾರ್ಯ ಉತ್ತರನೇ ಕೊಡ್ಲಿಲ್ಲ ಅವನಿಗೆ. ಮತ್ತೆ ಯಥಾ ಪ್ರಕಾರ ಶಂಖನಾದವನ್ನ ಮಾಡಿ ಸೇನೆಯನ್ನು ಹುರಿದುಂಬಿಸಿದ್ರು. ಭೃಶಂ ಚಕ್ರು, ಚೆನ್ನಾಗಿ ಬನ್ನಿ ಯುದ್ಧಕ್ಕೆ, ನಿಮ್ಮ ಎಲ್ಲ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳಿ ಅಂತ ಹೇಳಿ ಅವರನ್ನೆಲ್ಲ ಯುದ್ಧಕ್ಕೆ ಮುಂದೂಡಿದ್ರು. ತಥೈವ ಪಾಂಡವ ಸರ್ವೇ ಪರಿವಾರ್ಯ ಧನಂಜಯಂ, ಅವರೆಲ್ಲ ಒಂದು ಕಡೆಯಿಂದ ಗುಂಪಾದಾಗ ಭೀಷ್ಮಾಚಾರ್ಯ ಮುಂದಾಕಿದಾಗ ಈ ಕಡೆಯಿಂದ ಅರ್ಜುನನ ಸುತ್ತು ಕಟ್ಟಿಕೊಂಡು ಪಾಂಡವರೆಲ್ಲರೂ ಕೂಡ ಒಟ್ಟಾದ್ರು. ಏನ್ ಮಾಡ್ಬೇಕು, ಅವರು ಹೀಗೆ ನಮ್ಮನ್ನ ಎದುರಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಅಂದ್ರೆ ನಾವು ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ಬೇಕಲ್ವಾ ಅಂತ ಅರ್ಜುನನನ್ನು ಮುಂದಿಟ್ಟುಕೊಂಡು ಅರ್ಜುನ ಸಮರ ಶ್ಲಾಘಿ ಭೀಷ್ಮಸ್ಯಾವರ ಆವಾರಯದ್ದಿಶಃ. ಸಮರ ಶ್ಲಾಘಿ, ಅರ್ಜುನ ಯುದ್ಧದಲ್ಲಿ ಒಳ್ಳೆಯ ಆಸಕ್ತಿ, ಅಂದ್ರೆ ಯುದ್ಧ ಮಾಡುವುದು ಅವನಿಗೆ ಒಂದು ಸಹಜವಾದ ಪ್ಯಾಷನ್. ಅದು ಫ್ಯಾಷನ್ ಅಲ್ಲ. ಪ್ಯಾಷನ್ನಿಗೂ ಫ್ಯಾಷನ್ನಿಗೂ ವ್ಯತ್ಯಾಸ ಇದೆ. ಅದು ಅವನ ಸಹಜ ಗುಣ. ಅದರಿಂದಾಗಿ ಯುದ್ಧವನ್ನ ಭೀಷ್ಮರ ಜೊತೆಗೆ ಮಾಡುವಾಗ ಅವನಿಗೆ ಕಲೀಲಿಕ್ಕೆ ಸಿಗುತ್ತೆ ಅಂತ. ಅವ್ರು ಏನ್ ಪ್ರಯೋಗ ಮಾಡಿದ್ರೆ ಅದಕ್ಕೆ ಹೇಗೆ ಉತ್ತರ ಕೊಡ್ತಾರೆ, ಅದನ್ನ ನಾನು ಹೇಗೆ ವಾಪಸ್ಸು ತಗ್ಗಿಸ್ಬೇಕು, ಅವನ ಪರಾಭವಗೊಳಿಸುವುದಕ್ಕೆ ನಾನು ಏನ್ ಮಾಡ್ಬೇಕು ಅನ್ನುವ ಈ ಭೀಷ್ಮರ ಜೊತೆಗೆ ಯುದ್ಧ ಮಾಡ್ತಾ 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 ವಾರಯಾಮಾಸ, ಅವರ ಶರಜಾಲವನ್ನೆಲ್ಲ ಸರಿಸಿದ. ಕೊನೆಗೆ ಉಭೌ ಪರಮ ಸಂಹೃಷ್ಟವು, ಉಭೌ ಯುದ್ಧಾಭಿನಂದಿನವು. ಇಬ್ರು ಹಾಗೇನೆ, ಯುದ್ಧ ಅಂದ್ರೆ ಬಹಳ ಸಂತೋಷ ಪಡುವವರು. ಈ ಹಿಂದೆ ಎಲ್ಲ ಈ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇರ್ಬೇಕಾದ್ರೆ ಎದುರಾಳಿಗಳನ್ನ ಒಳ್ಳೆ ಅವನು ಶಾಟ್ ಹೊಡೆದ ಅಂದ್ರೆ ಆ ಅಂಗಣದಲ್ಲಿದ್ದವರೇ ಕ್ಲಾಪ್ಸ್ ಹೊಡಿತಿದ್ರು. ಅವನ ಆ ಟೆಕ್ನಿಕಲ್ ಹೊಡೆತವನ್ನ, ಶಾಟ್ಗಳನ್ನ. ಈಗ ಬರೀ ಆವು ಅಂತ ಕಿರುಚಾಟ, ಆರ್ಭಟ, ಅವನನ್ನೇ ಸೋಲ್ಸಿದ ಅಂತ, ಏನೋ ಜಗತ್ತೇ ಗೆದ್ದು ಬಿಟ್ಟ ಅಂತ ಉರುಳುದೇನು, ಹಾರುವುದೇನು, ಬೈಯುವುದೇನು ಕೆಟ್ಟ ಕೆಟ್ಟ ಪದಗಳಿಂದ, ಅವರನ್ನ ಕೆಣಕುವುದೇನು ಇತ್ಯಾದಿಗಳೆಲ್ಲ ಅದು ಆಟಕ್ಕೆ ಶೋಭೆ ತರುವಂತದ್ದಲ್ಲ. ನಾವು ಗೆಲ್ಲುವುದು ಅಂತಂದ್ರೆ ನ್ಯಾಯವಾಗಿ ಗೆಲ್ಬೇಕು. ಎದುರಾಳಿಯನ್ನ ಮನಸ್ಥಿತಿಯನ್ನ ಹದಗೆಡಿಸಿ ಗೆಲ್ಲುವುದು ಅನ್ನೋದು ಅವನಿಗೂ ಅದು ದಿಕ್ಕೆಡುತ್ತೆ. ಇವನು ಕೂಡ ಗೆದ್ದೆ ಅಂತ ಅನ್ನೋ ಈ ಕ್ಷಣದ ಸಂಭ್ರಮವನ್ನು ಪಡ್ತಾನೆ. ಇವನಿಗೂ ನಾಳೆ ಅಂತದ್ದೇ ಒಬ್ಬ ಕೆಣಕುವ ವ್ಯಕ್ತಿ ಸಿಕ್ಕಿದಾಗ ಕೈ ಜಾರತ್ತೆ. ಅದರಿಂದಾಗಿ ನಿಜವಾದ ಸಾಮರ್ಥ್ಯದ ಪ್ರತಿಫಲ ಸಿಕ್ಕಿದಾಗ ಎರಡೂ ಮಂದಿ ಆನಂದ ಪಡ್ತಾರೆ. ಹಾಗೆ ಉಭಾವಪಿ ಪರಮ ಸಂಹೃಷ್ಟವು, ಸಂತೋಷದಿಂದ ಯುದ್ಧ ಮಾಡ್ತಾ ಇದ್ದಾರೆ, ಸಿಟ್ಟಿನಿಂದ ಯುದ್ಧ ಮಾಡ್ತಿಲ್ಲ. ನೀನ್ ಹಾಗೆ ಪ್ರಯೋಗ ಮಾಡ್ತೀಯಾ, ನಾನು ಹೀಗೆ ಪ್ರಯೋಗ ಮಾಡ್ತೇನೆ, ನೀನು ಅದಕ್ಕೆ ಉತ್ತರ ಕೊಡ್ತೀಯ, ನಾನು ಇದಕ್ಕೆ ಉತ್ತರ ಕೊಡ್ತೇನೆ, ನೀನು ಅಸ್ತ್ರವನ್ನು ಪ್ರಯೋಗ ಮಾಡ್ತೇನೆ, ನಾನು ಈ ಅಸ್ತ್ರ ಪ್ರಯೋಗ ಮಾಡ್ತೇನೆ ಅಂತ ಇಬ್ಬರು ಯುದ್ಧ ಮಾಡ್ತಾ ಇದ್ದಾರೆ. ಕೃತ ಪ್ರತಿಕೃತೆ ಕ್ಷಿಣವು, ಅವ್ರು ಏನ್ ಮಾಡಿದ್ರು ಅದಕ್ಕೆ ಉತ್ತರ ಎದುರು ಹತ್ರ ಇದೆ. ಅದು ಕೆಲವೊಂದ್ಸರ್ತಿ ಈ ಟೆನ್ನಿಸ್ ಆಡುವಾಗ್ಲೂ ಒಂದು 10 ನಿಮಿಷ ಒಂದೇ ಪ್ರಕಾರವಾಗಿ ಆ ಕಡೆಯಿಂದ ಈ ಕಡೆ, ಆ ಕಡೆಯಿಂದ ಈ ಕಡೆ ಹೋಗುವಾಗ ನೋಡೋರಿಗೆ ಒಂದು ಆನಂದ ಇರುತ್ತೆ. ಬರೀ ಆರ್ಭಟ ಡಬ್ ಅಂತ ಬೀಳಿಸಿದ ಅಂತಂದ್ರೆ ಆ ಆಟದಲ್ಲಿ ಒಂದು ಆನಂದ ಸಿಗುದಿಲ್ಲ. ಎಷ್ಟು ಟೆಕ್ನಿಕಲ್ ಆಗಿ ಅದನ್ನ ಆನಂದ ಪಡಬಹುದು. ಯಾವುದು ಆಟದಲ್ಲಿ ನೋಡ್ತಾ ಇದ್ದೆ, ಹೇಗೆ ಅಂದ್ರೆ ಈ ಇಬ್ರು ಮಧ್ಯದ ಲೈನ್ ಅಲ್ಲೇ ನಿಂತಿದ್ದಾರೆ. ಅವನು ಹೀಗನ್ನೋದು, ಅವನಲ್ಲಿ ಹೀಗನ್ನೋದು, ಹೀಗೊಂದು
ಏನು ಒಂದು ಮಿನಿಮಮ್ ಒಂದು 60-70 ಸರ್ವ್ ಅಲ್ಲ ಪಾಸ್ ಮಾಡುದು ಬರೀ ಇಷ್ಟರಲ್ಲೇ ಮಾಡಿದ್ರು. ಒಬ್ರು ಹೀಗೆ ಹತ್ತಿ ಹೊಡೆದಿದ್ದೇ ಇಲ್ಲ. ಅವನು ಹೀಗಂತ ಅವನು ಹೀಗಂತ ಅಂದ್ರೆ ಇಲ್ಲಿಲ್ಲೇ ಇಷ್ಟರಲ್ಲೇ ಆಡಿಸ್ತಿದ್ದಾರೆ. ಅಂದ್ರೆ ಇದು ಸಿಟ್ಟಲ್ಲಿ ಆಡಿದ್ರೆ ಹೀಗೆ ಆಡ್ಲಿಕ್ಕೆ ಆಗುದಿಲ್ಲ. ಆನಂದ ಪಡ್ತಾ ಇದ್ರೆ ಮಾತ್ರ ಈ ರೀತಿ ಆಡ್ಲಿಕ್ಕೆ ಆಗುತ್ತೆ. ಅವನು ಇಲ್ಲಿಂದ ತೆಗೆದು ಈ ಗ್ಯಾಪ್ ಅನ್ನು ದಾಟಿ ಆ ಮೂಲೆಗೆ ಬೀಳುವಾಗ ಮಾಡ್ತಿದ್ದ, ಅವನು ಅಲ್ಲಿಂದ ತೆಗೆದು ಜಾರಿ ಈ ಮೂಲೆಗೆ ಬೀಳುವಾಗ ಮಾಡ್ತಿದ್ದ. ನಾವು ಹೀಗೆ ಪಾಸ್ ಮಾಡೋದು ಬಹಳ ಸುಲಭ. ಈ ಒಂದು ಲೈನ್ ಅನ್ನ ಇಲ್ಲಿಂದ ಇಲ್ಲಿ ಕ್ರಾಸ್ ಆಗುದು ಇದೇ ಲೈನ್ ಅಲ್ಲಿ ಬಂದು ಇಲ್ಲಿಗೆ ಬೀಳ್ಬೇಕಲ್ಲ, ಇಲ್ಲಿಂದ ಮತ್ತೆ ಇಲ್ಲಿಗೆ ಬೀಳ್ಬೇಕಲ್ಲ. ಹಾಗೊಂದು ಖುಷಿ ಪಡುವುದುಂಟಲ್ಲ, ಅದು ನಿಜವಾಗಿ ಆಟದ ಶೈಲಿಯನ್ನ ಉತ್ತಮಗೊಳಿಸತ್ತೆ. ಅಷ್ಟು ಜನ ಪಾಪ ಕೊಟ್ಟು ಬಂದಿರ್ತಾರಲ್ಲ, ಅವರಿಗೆಲ್ಲ ತೃಪ್ತಿ ಆಗುತ್ತೆ. ನಾವು ಒಳ್ಳೆ ಆಟ ನೋಡಿದ್ವಿ. ಆಟದ ಶೈಲಿಗಳನ್ನ ನೋಡ್ಲಿಕ್ಕೆ ಸಿಗ್ಬೇಕು ತುಂಬಾ. ಹೊಡೆದ ಬಡದ ಗೆದ್ದ, ಕಪ್ಪಿಗೆ ಮುತ್ತು ಕೊಟ್ಟು ಬೇರೆ ಬೇರೆ ಸ್ಟೈಲ್ ಅಲ್ಲಿ ನಡ್ಕೊಂಡ್ ಬಂದ ಅಂತ ಅನ್ನೋದ್ರಿಂದ ರಣೋತ್ಸಾಹದ ಬಗ್ಗೆ ಒಂದು ಖುಷಿ ಇರುತ್ತೆ. ಆದ್ರೆ ಉಳಿಯುವುದು ಯಾವುದು ಅಂದ್ರೆ ಕೊನೆಗೆ ಆ ಆಟಗಳಲ್ಲಿ ತೋರಿದ ಪರ್ಫಾರ್ಮೆನ್ಸ್ ಉಳಿಯತ್ತೆ ಹೊರತು ಗೆದ್ದ ಕ್ಷಣಗಳಲ್ಲಿ ಅದು ಸಂತೋಷ ಇದ್ದೇ ಇದೆ, ಹೇಗಿದ್ರೂ ಇದ್ದೇ ಇದೆ. ಆಟವನ್ನು ಪ್ರೀತಿಸಿ ಆಡಿದ್ರೆ ಇಡೀ ಆಟದ ಪ್ರತಿ ಕ್ಷಣವೂ ನೆನಪಿರುತ್ತೆ. ಹಾಗೆ ಭೀಷ್ಮ ಚಾಪದಿಂದ ನಿರ್ಮುಕ್ತವಾದಂತಹ ಬಾಣಗಳ ಮಳೆಯನ್ನು ಕ್ಷಣ ಕ್ಷಣಕ್ಕೂ ಪ್ರತಿ ದಾಳಿಯೊಡ್ಡುತ್ತಾ ಅರ್ಜುನ ಅದನ್ನ ಸೀಳಿದಾಗ ದೇವತೆಗಳ ಲೋಕದಲ್ಲಿ ಆಚೆಯಿಂದ ಈಚೆಯಿಂದ ನಿಂತಹ ಗಂಧರ್ವ ಕಿನ್ನರ ಕಿಂಪುರುಷಾದಿ ಎಲ್ಲ ದೇವತೆಗಳು ಬಹಳ ಆನಂದದಿಂದ ಆ ಆಟವನ್ನ, ಯುದ್ಧದ ತಂತ್ರಗಳನ್ನ ಅನುಭವಿಸ್ತಾ ಇದ್ದಾರೆ, ಆಸ್ವಾದಿಸ್ತಾ ಇದ್ದಾರೆ. ಭೀಷ್ಮನೂ ಏನು ಸಾಮಾನ್ಯ ಅಲ್ಲ, ಅರ್ಜುನನೂ ಸಾಮಾನ್ಯ ಅಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಕೋಪ ಬಂತು ಭೀಷ್ಮಾಚಾರ್ಯಗೆ. ತತಃ ಕ್ರುದ್ಧೋ, ಒಂದು ಸುಮಾರು ಯುದ್ಧ ಆಯ್ತು. ಆದ್ಮೇಲೆ ತತಃ ಕ್ರುದ್ಧೋ ಮಹಾರಾಜ ಭೀಷ್ಮ ಪ್ರಹರತಾಂಬರ, ವಾಸುದೇವನಿಗೆ ಹೊಡೆದು ಬಿಟ್ಟ. ವಾಸುದೇವಂ ತ್ರಿಬಿರ್ಬಾಣೈ ಆ ಜಗಾನ ಸ್ತನಾಂತರೇ, ಎದೆಯ ನಡುವಿಗೆ ಹೊಡೆದರೆ ಭೀಷ್ಮ ಚಾಪಚ್ಯುತೈಸ್ತೈಸ್ತು ನಿರ್ವಿದ್ಧೋ ಮಧುಸೂದನ ವೀರರಾಜರಣೇ ರಂಜನ್ ಪುರುಷ ಇವ ಕಿಂಶುಕದ ಮರ, ಕೆಂಪಾದ ಹೂಗಳನ್ನು ಬಿಟ್ಟ ಮರದಂತೆ ಮೈಯೆಲ್ಲ ನೆತ್ತರಾಗಿ ಕಾಣಿಸಿಕೊಂಡ ಕೃಷ್ಣ. ಆ ಕವಚ ಸೀಳಿದೆ, ನೆತ್ತರು ಮೈಯಿಂದ ಹೊರಹೊಮ್ಮಿದೆ. ತಥೋರ್ಜುನೋ ಭೃಷಂ ಕ್ರುದ್ಧ, ಆಗ ಸ್ವಲ್ಪ ಕೋಪ ಬಂತು ಅರ್ಜುನನಿಗೆ. ನಿರ್ವಿದ್ಧಂ ಪ್ರೇಕ್ಷ ಮಾಧವಂ, ಮಾಧವನನ್ನ ಪೆಟ್ಟು ಬಿದ್ದವನ ಸ್ಥಿತಿಯಲ್ಲಿ ಕಂಡು ಸಾರಥಿಂ ಕುರು ವೃದ್ಧಸ್ಯ ನಿರ್ಬಿಭೇದ ಶಿತೈಶ್ವರೈ, ಕೂಡ್ಲೆ ಭೀಷ್ಮನ ಸಾರಥಿಯನ್ನು ಕೊಂದುಬಿಟ್ಟ ಅರ್ಜುನ. ಯತಮಾನೌ ತತೌ ವೀರಾನ್ ಅನ್ಯೋನ್ಯಸ್ಯ ವಧಂ ಪ್ರತಿ, ಆಗ ಸ್ವಲ್ಪ ಸಾವಿನ ಕಾರಣಕ್ಕಾಗಿ ಹೋರಾಟ ನಡೆಯಿತು. ಕೊಲ್ಬೇಕು ಅಂತ ಇಬ್ರು ಹೊಡೆದಾಟ ಮಾಡಿದ್ರು. ಅದರ್ಶಯೇತಾಂ ಬಹುದಾ ಸೂತ ಸಾಮರ್ಥ್ಯ ಲಾಘವಾತ್, ಇಬ್ರು ಕೂಡ ಮಂಡಲದ ಸ್ವರೂಪದಲ್ಲಿ ಚಿತ್ರ ವಿಚಿತ್ರವಾದ ಗತಿಗಳನ್ನ, ಎಷ್ಟು ಚೆನ್ನಾಗಿದೆ ನೋಡಿ. ತೌ ಮಂಡಲಾನಿ ಚಿತ್ರಾಣಿ ಗತಿ ಪ್ರತ್ಯಾಗತಾನಿ ಚ. ಮಂಡಲಾನಿ ಹೀಗ್ ಬರುದು, ಚಿತ್ರ ವಿಚಿತ್ರ, ಅಗತಿ ಅಂದ್ರೆ ಜಿಗ್ಜಾಗು, ಎಲ್ಲಾ ರೀತಿಯಿಂದಲೂ ಕೂಡ ಸೇನೆಯ ನಡುವೆ ಇವರ ರಥ ಓಡ್ತಾ ಇದೆ. ಎಷ್ಟೋ ಸರ್ತಿ ಹೀಗ್ ತಿರುಗಿದ್, ಯಾವಾಗ ಹೀಗ್ ತಿರುಗಿತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ರಥ. ಅಷ್ಟು ಪಕ್ಕ ಇಂಜಿನ್ ಚೇಂಜ್ ಆದ ಹಾಗೆ ಟ್ರೈನಲ್ಲಿ ಟಕ್ ಅಂತ ಎದುರುಗಡೆ ತಿರುಗಿ ಈ ಕಡೆ ಕುದುರೆಗಳು ಓಡಿ ಬರ್ತಾ ಇದ್ವು. ಉಭೌ ಸಿಂಹರವೋ ನಿತ್ಥ ಮಿಶ್ರಂ, ಸಿಂಹದ ನಾದವನ್ನ ಮಾಡಿದಂತೆ ಕಿರುಚಿಕೊಂಡು ಪರಸ್ಪರ ಹೊಡೆದಾಡ್ತಾ ಇದ್ದಾರೆ. ತಥಾ ಪಾಂಡು ಸುತಾ ಪಾರ್ಥಂ ಚಿನ್ನ ಮಾತ್ರೇಣ ಜಜ್ಞಿರೇ ಚಿಹ್ನ ಮಾತ್ರೇಣ ಭೀಷ್ಮಂತು ಪ್ರಜಹೃಹು ತತ್ರ ಕೌರವಾಹ. ಇಬ್ಬರ ನಡುವೆ ಆಚೆಯಿಂದ ಕೌರವರು, ಈ ಕಡೆಯಿಂದ ಪಾಂಡವರು ಹುರಿದುಂಬಿಸುವ ಮಾತುಗಳನ್ನ ಆಡ್ತಾ ಇದ್ದಾರೆ. ಚಿಹ್ನೆಗಳನ್ನ ತೋರಿಸಿ ಗೆಲುವಿನ ಸಂಕೇತವನ್ನು ಹೇಳ್ತಾ ಇದ್ದಾರೆ. ಆದರೆ ಎಷ್ಟು ಯುದ್ಧದ ಶರಜಾಲಗಳು ಉರುಳಿದ್ರು ಕೂಡ, ಆಕಾಶದ ತುಂಬ ಕತ್ತಲೆ ಆಗುವಷ್ಟು ಬಾಣಗಳ ಮಳೆ ಸುರಿದ್ರು ಕೂಡ ಜಯ ಯಾರಿಗೆ, ವಿಜಯಲಕ್ಷ್ಮಿ ಯಾರಿಗೆ ಅನ್ನೋದು ವಿಜಯಮಾಲೆಯ ಸುದ್ದಿ ಕಿವಿಗೆ ಬೀಳಲೇ ಇಲ್ಲ. ನಹಿ ಶಕ್ಯ ರಣೇ ಜೇತುಂ ಭೀಷ್ಮ ಪಾರ್ಥೇನ ಧೀಮತ, ಭೀಷ್ಮಾಚಾರ್ಯನ ಗೆಲ್ಲಿಕ್ಕೆ ಅರ್ಜುನನಿಗೆ ಸಾಧ್ಯ ಇಲ್ಲ. ಹಾಗೆ ಪ್ರತಿಯಾಗಿ ಭೀಷ್ಮಾಚಾರ್ಯ ಗೆಲ್ತಾರ ಅಂದ್ರೆ ನಹಿ ಶಕ್ಯ ಸದನು ಸರತ ಶಾಶ್ವ ಪ್ರಹನ್ಸ ಏಕಾನ್ ರಣೇ ನಹಿ ಶಕ್ಯೋ ರಥಂ ಜೇತುಂ. ಈ ಯುದ್ಧದಲ್ಲಿ ಪಾಂಡವಂ ಯುದ್ಧೇ ದೇವೈರಿತಿ ದುರಾಸದಂ, ದೇವತೆಗಳು ಕೂಡ ಅರ್ಜುನನನ್ನ ಸೋಲಿಸಲು ಹೊರಟು ಹಿಂದೆ ಸರಿದಿವೆ. ಆದ್ರಿಂದಾಗಿ ಇಬ್ರು ಕೂಡ ಅಂಥದ್ದೇ
ಸಮಾನವಾದ ಯುದ್ಧ ತಂತ್ರಗಳಲ್ಲಿ ಪರಿಣಿತರು, ನಿಷ್ಣಾತರು. ಆಲೋಕಾದಪಿ ಯುದ್ಧಂ ಹಿ ಸಮಮೇತದ್ ಭವಿಷ್ಯತಿ. ಆಲೋಕ ಇಲ್ಲದೇ ಇದ್ರೂ ಕೂಡ ಯುದ್ಧ ಮಾಡಬಲ್ಲ ಅರ್ಜುನ. ಕತ್ತಲೆ ಆದ್ಮೇಲೂ ಯುದ್ಧ ಮಾಡುವ ಸಾಮರ್ಥ್ಯ ಅವನಿಗಿದೆ. ಇತಿ ಸ್ಮವಾಚೋ ಶ್ರೂಯಂತ. ಹೀಗೆ ಅರ್ಜುನನ ಬಗ್ಗೆ ಮಾತುಗಳು ಶುರುವಾಯಿತು. ಅರ್ಜುನನ ಬಗ್ಗೆಯೂ ಅನೇಕ ಧೈರ್ಯದ ಮಾತುಗಳನ್ನ ಉಳಿದವರೆಲ್ಲ ಆಡಿದ್ದಾರೆ. ಗಾಂಗೇಯ ಅರ್ಜುನಯೋ ಸಂಖಃ ಸ್ತವ ಯುಕ್ತ ಶ್ರೀಶಾಂಪತೆ ತ್ವದೀಯಾಸ್ತು ತದಾ ಯೋಧಾ ಪಾಂಡವೇಯಾಶ್ಚ ಭಾರತ. ಭೀಷ್ಮಾರ್ಜುನರ ಯುದ್ಧದ ಘೋಷವನ್ನ ಎಷ್ಟು ಅಂತ ಹೇಳುದು. ಯೋಧರೆಲ್ಲ ಅವರಿಬ್ಬರನ್ನೇ ಯುದ್ಧ ಮಾಡುವುದನ್ನು ನೋಡ್ಕೊಂಡು ನಿಂತು ಬಿಟ್ರು. ಶಿತಧಾರೈ ತೀಕ್ಷ್ಣವಾದ ಚೂಪಾದ ಬಾಣುಗಳಿಂದ, ಖಡ್ಗಗಳಿಂದ, ವಿಮಲೈಹಿ ಪರಶ್ವಧೈಹಿ ಅತ್ಯಂತ ಚೂಪಾದ ಕೊಡಲಿ ಮೊದಲಾದ ಆಯುಧಗಳಿಂದ, ಬಾಹುಭಿ ಕೆಲವೊಮ್ಮೆ ತೋಳುಗಳಿಂದ, ಶಂಖೇನ ಶಸ್ತ್ರೈಹಿ ನಾನಾ ವಿಧೈರಪಿ ಹಲವು ಬಗೆಯ ಶಸ್ತ್ರಗಳು. ಕೇವಲ ಇದು ಯುದ್ಧಕ್ಕಾಗಿ ಮಾತ್ರ ಅಲ್ಲ, ಬಳಕೆಗಾಗಿ ನಿತ್ಯ ಬಳಕೆಗಾಗಿ ಇರುವಂತಹ ಅಸ್ತ್ರಗಳನ್ನೆಲ್ಲ ಉಪಯೋಗಿಸಿದ್ದನ್ನು ಇಲ್ಲೂ ಕೂಡ ಬಳಸಿದ್ದಾರೆ. ಉಭಯೋ ಸೇನೆಯೋ ಶೂರಾಹ. ಎರಡೂ ಸೇನೆಗಳಲ್ಲಿ ಅತ್ಯಂತ ಶೂರರಾದವರಿದ್ರು. ಎರಡೂ ಕಡೆಯವರು ಪರಸ್ಪರ ನ್ಯಕ್ರಂತಂತ ಪರಸ್ಪರಂ. ಅವ್ರು ಇವ್ರಿಗೆ ಹೊಡೆದಿದ್ದಾರೆ, ಅವ್ರಿಗೆ ಹೊಡೆದಿದ್ದಾರೆ. ನ್ಯಕ್ರಂತಂತ ಅಂದ್ರೆ ಕತ್ತರಿಸುವುದು. ನಖನಿಕೃಂತನ ಅಂತ ಒಂದು ಶಬ್ದ ಇದೆ ಉಗುರು ತೆಗೆಯುವುದಕ್ಕೆ, ನೇಲ್ ಕಟ್ಟರ್ ಅನ್ನೋದಕ್ಕೆ. ಇದು ಉಪನಿಷತ್ತಿನಲ್ಲಿ ಬಂದ ಶಬ್ದ, ನಾನು ಹೇಳಿದ ಶಬ್ದ ಅಲ್ಲ. ಅಂದ್ರೆ ಆ ಕಾಲದಲ್ಲಿಯೂ ಅಂತದ್ದೊಂದು ಸಾಧನದ ಬಳಕೆ ಇತ್ತು ಅಂತ ನಮಗೆ ಅರ್ಥ ಆಗುವಂಥದ್ದು. ವರ್ತಮಾನೆ ತಥಾ ಘೋರೆ ತಸ್ಮಿನ್ ಯುದ್ಧೆ ಸುಧಾರುಣೆ ದ್ರೋಣ ಪಾಂಚಾಲ್ಯಯೋ ರಾಜನ್ ಮಹಾನ್ ಆಸೀತ್ ಸಮಾಗಮ. ಆಚೆ ಅರ್ಜುನ ಮತ್ತು ಭೀಷ್ಮರ ನಡುವೆ ಯುದ್ಧ ಮಾಡ್ತಾ ಇದ್ರೆ, ಇಲ್ಲಿ ದ್ರೋಣಾಚಾರ್ಯರು ಮತ್ತು ದೃಪದರ ನಡುವೆ ತೀವ್ರವಾದ ಯುದ್ಧ ಆರಂಭ ಆಯಿತು. ದೃಪದ ಯಾವಾಗ ಸ್ವಲ್ಪ ಹಿಂದೆ ಸರದ್ನೋ ಆಗ ದೃಷ್ಟದ್ಯುಮ್ನ ಮತ್ತೆ ಚಾರ್ಜ್ ತಗೊಳ್ತಾನೆ ದ್ರೋಣರ ಜೊತೆಗೆ ಯುದ್ಧಕ್ಕೆ. ಈ ಭೀಷ್ಮ ಅರ್ಜುನರ ನಡುವೆ ಹೇಗೆ ಇತ್ತೋ ಯುದ್ಧ, ಅದೇ ರೀತಿ ಗುರು ಶಿಷ್ಯರ ನಡುವೆ ಯುದ್ಧ. ದೃಷ್ಟದ್ಯುಮ್ನ ಭೀಷ್ಮರ ದ್ರೋಣಾಚಾರ್ಯರ ಶಿಷ್ಯ, ಅವ್ರ ನಡುವೆ ಅತ್ಯಂತ ತೀವ್ರವಾದ ಯುದ್ಧ ಆಯಿತು. ಹೇಗಾಯ್ತು, ಏನಾಯ್ತು ಅನ್ನೋದನ್ನ ಮತ್ತೆ ಹೇಳ್ತಾರೆ. ಅಲ್ಲಿಗೆ 53ನೇ ಅಧ್ಯಾಯ ಮುಕ್ತಾಯ ಆಯಿತು. 52ನೇ ಅಧ್ಯಾಯ ಮುಕ್ತಾಯ ಆಯಿತು. 53ನೇ ಅಧ್ಯಾಯ ದೃಷ್ಟದ್ಯುಮ್ನ ಮತ್ತು ದ್ರೋಣರ ನಡುವಿನ ತೀವ್ರ ಕಾಳಗ ಅನ್ನೋದನ್ನ ಮತ್ತೆ ಮುಂದೆ ಸೇರಿದಾಗ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.